ಥ್ಯಾಂಕ್ ಯು ಗೈಸ್. ವಾಯ್ಸ್ ಆಡಿಬಲ್ ಅಲ್ಲ, ಆಮೇಲೆ ಬೋರ್ಡ್ ಕ್ಲೀನ್ ಆಗಿ ಕಾಣುತ್ತೆ ನೋಡಿ. ಸ್ವಲ್ಪ ಕ್ಲೈಮೇಟ್ ಇಂದ ಅದು ಸ್ವಲ್ಪ ಬ್ಲರ್ ಬರ್ತಾ ಇದೆ, ಬಟ್ ಅದೇ ಬೋರ್ಡ್ ಚೆನ್ನಾಗಿ ಕಾಣುತ್ತಲ್ಲ, ಬೋರ್ಡ್ ಚೆನ್ನಾಗಿ ಕಾಣುತ್ತಲ್ಲ, ಬೋರ್ಡ್ ಚೆನ್ನಾಗಿ ಕಾಣುತ್ತಲ್ಲ, ಬೇಗ ಬೋರ್ಡ್ ಚೆನ್ನಾಗಿ ಕಾಣುತ್ತಲ್ಲ. ಗುಡ್ ಆಫ್ಟರ್ನೂನ್ ಪ್ರಸಾದ್, ಗುಡ್ ಆಫ್ಟರ್ನೂನ್. ಬೋರ್ಡ್ ವಿಸಿಬಲ್ ಇದೆ ಅಲ್ಲ ಪ್ರಸಾದ್? ಎಸ್ ಎಸ್ ಎಸ್, ಫೈನ್ ಫೈನ್ ಫೈನ್. ಎಲ್ರಿಗೂ ನಮಸ್ತೆ, ಎಲ್ರಿಗೂ ನಮಸ್ತೆ. ನೋಡಿ, ಸೊ ನಾವು ಕರ್ನಾಟಕ ಹಿಸ್ಟ್ರಿಯನ್ನ ರಿವಿಷನ್ ಮಾಡ್ತಾ ಇದ್ವಿ. ಅಗೇನ್ ಹೇಳ್ತಾ ಇದ್ದೀನಿ, ಇಟ್ಸ್ ವೆರಿ ಈಸಿ. ಫಸ್ಟ್ ನಾವು ಏನ್ ಮಾಡೋಣ ಅಂತಂದ್ರೆ, ಇನ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಒಂದು ಬೇಸಿಕ್ ಒಂದು ಫ್ಲೋ ಚಾರ್ಟ್ ಹಾಕೋಣ. ಯಾ ಪದ್ಮಾ, ಗುಡ್ ಆಫ್ಟರ್ನೂನ್. ಎಸ್, ಬೇಸಿಕ್ ಒಂದು ಫ್ಲೋ ಚಾರ್ಟ್ ಹಾಕ್ತೀನಿ. ಓಕೆ, ಅದೇ ತರನಾಗಿ ಎಲ್ಲವನ್ನು ಅಪ್ಲೈ ಮಾಡ್ತಾ ಹೋಗೋಣ. ನೀನು ಅರ್ಧ ಹೇಳ್ತಾ ಇದ್ದೆ, ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಗಿದ್ರೆ ಓಕೆ, ಎಂಟೈರ್ ಹಿಸ್ಟ್ರಿ, ಯಾವುದೇ ಹಿಸ್ಟ್ರಿ ಓದಿ, ಬಿ ಇಟ್ ಇಂಡಿಯನ್ ಹಿಸ್ಟ್ರಿ ಆರ್ ಕರ್ನಾಟಕ ಹಿಸ್ಟ್ರಿ ಆರ್ ವರ್ಲ್ಡ್ ಹಿಸ್ಟ್ರಿ, ವಾಟ್ ಎವರ್ ಯು ಕ್ಯಾನ್ ರೀಡ್. ಸೊ ಇದನ್ನ ನಾವ್ ಏನ್ ಮಾಡೋಣ ಅಂತ ಅಂದ್ರೆ, ನಾರ್ಮಲಿ ಪಾರ್ಟ್ 1, ಓಕೆ, ನಿಮ್ ಎಕ್ಸಾಮಿಗೆ ಓಕೆ ಹೆಂಗೆ ಕೇಳ್ಬೋದಲ್ಲ ಅದೇ ತರ ಓದೋಣ. ಪಾರ್ಟ್ 1, ಇನ್ನೊಂದನ್ನ ನಾವು ಓಕೆ ಅದೇ ರೀತಿಯಾಗಿ ವಿ ಕ್ಯಾನ್ ಗೋ ವಿತ್ ದಿ ಪಾರ್ಟ್ 2, ರೈಟ್? ಅದೇ ರೀತಿಯಾಗಿ ಸೊ ವಿ ಕ್ಯಾನ್ ಗೋ ವಿತ್ ದಿ ಪಾರ್ಟ್ 3, ರೈಟ್? ವಿ ಕ್ಯಾನ್ ಗೋ ವಿತ್ ದಿ ಪಾರ್ಟ್ 1, ಪಾರ್ಟ್ 2 ಅಂಡ್ ನೆಕ್ಸ್ಟ್ ವಿ ಕ್ಯಾನ್ ಗೋ ವಿತ್ ದಿ ಪಾರ್ಟ್ 3, ರೈಟ್? 3 ರೀತಿಯಲ್ಲಿ ಓದೋಣ. ಎಂಟೈರ್ ಹಿಸ್ಟ್ರಿಯನ್ನ ನಾವೇನ್ ಮಾಡ್ತಾ ಇದೀವಿ. ಅಯತ್ ಪಟೇಲ್, ಅಂಬಿಕಾ, ನಮಸ್ತೆ ನಮಸ್ತೆ. ಓಕೆ, ಯಾ ಓಕೆ, ಎಂಟೈರ್ ಹಿಸ್ಟ್ರಿಯನ್ನ ವಿ ಸ್ಟಡಿ ಓಕೆ 3 ಪಾರ್ಟ್ ಆಗಿ ಮಾಡ್ಕೊಂಡಿದ್ದೀನಿ ನಾನು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ರೈಸ್ ಆಗದೆ ಸರ್, ಹಾಗೆ ಪಾರ್ಟ್ 1 ಅಲ್ಲಿ ನಾವು ಏನ್ ಓದ್ಬೇಕು? ಆಸ್ ಯೂಶುವಲ್ ನಾವು ಹೇಳ್ದಂಗೆ, ಇದನ್ನ ನಾರ್ಮಲಿ ವಿ ಕಾಲ್ ಇಟ್ ಆಸ್, ರೈಟ್? ಇದನ್ನ ನಾವು ನಾರ್ಮಲಿ ಜನರಲ್ ಇನ್ಫಾರ್ಮೇಶನ್ ಅಂತ ತಗೊಳ್ಳೋಣ. ಇದನ್ನ ನಾರ್ಮಲಿ ವಿ ರೈಟ್ ಇಟ್ ಆಸ್ ಜನರಲ್ ಇನ್ಫಾರ್ಮೇಶನ್, ರೈಟ್? ಜನರಲ್ ಇನ್ಫಾರ್ಮೇಶನ್ ಅಂತ ತಗೊಳ್ಳೋಣ, ರೈಟ್? ಜನರಲ್ ಇನ್ಫಾರ್ಮೇಶನ್ ಅಂತ ತಗೊಳ್ತೀವಿ ನಾರ್ಮಲಿ, ರೈಟ್? ಸೊ ಪಾರ್ಟ್ 2 ಏನಿದೆ ಅಲ್ವಾ, ಇದನ್ನ ವಿ ಕ್ಯಾನ್ ರೈಟ್ ಆಸ್ ಆರ್ಕಿಟೆಕ್ಚರ್ ಅಂತ ತಗೊಳ್ಳೋಣ, ರೈಟ್? ವಿ ಕ್ಯಾನ್ ರೈಟ್ ಇಟ್ ಆಸ್ ಆರ್ಕಿಟೆಕ್ಚರ್ ಅಂತ ತಗೊಳ್ಳೋಣ ನಾರ್ಮಲಿ. ಹಾಗಿದ್ರೆ ಪಾರ್ಟ್ 3 ಅನ್ನ ವಿ ಕ್ಯಾನ್ ರೈಟ್ ಆಸ್, ರೈಟ್, ಕಲ್ಚರ್ ಅಂತ ತಗೊಳ್ಳೋಣ, ರೈಟ್? ಸೊ ಕಲ್ಚರ್ ಅಂತ ತಗೊಳ್ಬೇಕು. ಇನ್ನೊಂದು ಪಾರ್ಟ್ ಆಡ್ ಮಾಡೋಣ. ಓಕೆ, ಇನ್ನೊಂದು ಪಾರ್ಟ್ ಅನ್ನು ವಿ ಕ್ಯಾನ್ ಆಡ್ ಹಿಯರ್. ಸೊ ಪಾರ್ಟ್ 4 ಅಂತ ತಗೊಳ್ಳಿ ಅದನ್ನ. ಓಕೆ, ವಿ ಕ್ಯಾನ್ ರೈಟ್ ಇಟ್ ಆಸ್ ಅ ಪಾರ್ಟ್ 4, ರೈಟ್? ಪಾರ್ಟ್ 4 ಅಂತ ತೆಗೆದುಕೊಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಪಾರ್ಟ್ 4 ಅನ್ನ ಸೊ ಆಕ್ಚುಲಿ ನಾವೇನ್ ಅಂತ ಮಾಡ್ಕೊಳ್ಳೋಣ ಅಂತಂದ್ರೆ, ರೈಟ್, ದೇರ್ ಅಡ್ಮಿನಿಸ್ಟ್ರೇಷನ್ ಅಂತ ತಗೊಳ್ಳೋಣ, ರೈಟ್? ವಿ ಕ್ಯಾನ್ ಗೋ ವಿತ್ ದಿ ಎಂಟೈರ್ ಹಿಸ್ಟ್ರಿಯನ್ನ. ಸೊ ವಿ ಹ್ಯಾವ್ ಟು ಗೋ ವಿತ್ ಈ ಆಂಗಲ್ ಅಲ್ಲೇ ಓದ್ಬೇಕು. ಸೊ ನೋಡಿ, ಇದು ಇಫ್ ಯು ರೀಡ್ ಲೈಕ್ ದಿಸ್, ನೀವೇನಾದ್ರೂ ಈ ತರ ಓದೋದೇ ಆದ್ರೆ, ಒಂದು ಸೊ ಪ್ರಿಲಿಮ್ಸ್ ಈಸಿನೇ, ಮೇನ್ಸ್ಗೂ ಈಸಿನೇ, ರೈಟ್? ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ದ ಫ್ಯಾಕ್ಟ್ಸ್ ಕ್ಯಾನ್ ರಿಟೈನ್ ಫಾರ್ ದ ಲಾಂಗ್ ರನ್. ಸೊ ತುಂಬಾ ದಿನ ಏನಾಗ್ತದೆ ಅಂತಂದ್ರೆ, ಈ ನೀವ್ ಹೆಂಗ್ ಓದ್ತಿರಲ್ವಾ, ಇವೆಲ್ಲವೂ ಕೂಡ ಕ್ಯಾನ್ ಓಕೆ ನೆನಪಲ್ಲಿ ಉಳಿತದೆ ನೋಡಿ. ಹಾಗೆ 1 by 1 ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ, ರೈಟ್? ಬೇಸಿಕ್ಸ್. ಓಕೆ, ಹಾಗೆ ಸರ್, ಹಾಗೆ ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ನಾವು ಏನೇನು ಓದ್ಬೇಕು ನಾರ್ಮಲಿ, ರೈಟ್? ಫಸ್ಟ್ ಇದನ್ನು ಓದೋಣ, ಆಮೇಲೆ ಅದು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಜನರಲ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ನಾರ್ಮಲಿ, ಸೊ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ, ಹ್ಯಾಸ್ ಐ ಟೋಲ್ಡ್ ಯು, ಫೌಂಡರ್. ಓಕೆ, ಯಾರಿದ್ದಾರೆ ಫೌಂಡರ್ ಅನ್ನೋದನ್ನ ಗೊತ್ತಿರಬೇಕು. ಆಗ ಫೌಂಡರ್ ಇದ್ದಾರೆ ಅಂತಂದ್ರೆ, ದೇರ್ ಮಸ್ಟ್ ಬಿ ಅಗೇನ್ ಯಾರು ಇರ್ತಾರೆ ಆಗಿದ್ರೆ, ಲಾಸ್ಟ್ ರೂಲರ್ ಇದ್ದೇ ಇರ್ತಾರೆ, ರೈಟ್? ಲಾಸ್ಟ್ ರೂಲರ್ ಕೂಡ ಇದ್ದೇ ಇರ್ತಾರೆ. ಆಮೇಲೆ ಏನ್ ಓದ್ಬೇಕು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇಳ್ದಂಗಿರ್ಲಿ, ಬಟ್ ಮೇನ್ಸ್ ಅಲ್ಲಿ ಕೂಡ ಇಟ್ ಕ್ಯಾನ್ ಬಿ ಯೂಸ್ಫುಲ್. ಸೊ ಕ್ಯಾಪಿಟಲ್ ಅಂತ ಹೇಳಿ ಓದೋಣ. ಓಕೆ, ಅವ್ರ ಕ್ಯಾಪಿಟಲ್ ಯಾವ್ದಾಗಿತ್ತು, ರೈಟ್? ಸೊ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದು ಓದೋಣಪ್ಪ ಅಂತಂದ್ರೆ, ವಿ ಕ್ಯಾನ್ ಸೊ ರೈಟ್ ರೀಡ್ ಅಬೌಟ್ ಎಂಬ್ಲೆಮ್, ರೈಟ್? ಅವರ ಎಂಬ್ಲೆಮ್ಗಳು ಯಾವ್ದಾವ್ದಿತ್ತು ಅಂತ ಹೇಳಿ, ರೈಟ್? ಇದು ಏನು ಜನರಲ್ ಇನ್ಫಾರ್ಮೇಶನ್. ನೋಡಿ, ಯಾವುದೇ ಹಿಸ್ಟ್ರಿನ ಓದ್ತಾ ಇದೀವಿ ಅಂತಂದ್ರೆ 4 ಪಾರ್ಟ್ ಮಾಡಿದ್ದೇವೆ. ಆ 4 ಪಾರ್ಟ್ ಅಲ್ಲಿ ಫಸ್ಟ್ ಜನರಲ್ ಇನ್ಫಾರ್ಮೇಶನ್ ಅಂತ, ಅದಕ್ಕೆ ಹೆಸರು ಏನಂತ ಕೊಟ್ಟಿದ್ದೀನಿ ನಾನು, ಜನರಲ್ ಇನ್ಫಾರ್ಮೇಶನ್. ಜನರಲ್ ಇನ್ಫಾರ್ಮೇಶನ್ ಅಂದ್ರೆ ಏನೇನು ಓದ್ಬೇಕು ಸರ್ ಅಂತ ಅಂದ್ರೆ, ಫೌಂಡರ್, ಲಾಸ್ಟ್ ರೂಲರ್ ಯಾರಿದ್ದಾರೆ, ಕ್ಯಾಪಿಟಲ್ ಯಾವ್ದಿದೆ ಅವ್ರದ್ದು, ಮತ್ತು ಅವರ ಎಂಬ್ಲೆಮ್, ಲಾಂಛನ ಅಂತ ಏನ್ ಕರಿತೀವಲ್ಲ, ಅವ್ರ ಲಾಂಛನ ಯಾವ್ದಾಗಿದೆ ಅನ್ನೋದು ಗೊತ್ತಿರ್ಬೇಕು, ರೈಟ್?
ಸರ್ ಹಾಗಿದ್ರೆ ಆರ್ಕಿಟೆಕ್ಚರ್ ನೋಡಿ ಫಸ್ಟ್, ಮತ್ತೇನಾಗಿದೆ ಇಲ್ಲಿ ಸೆಕೆಂಡ್ ಏನಿದೆ ಇಲ್ಲಿ ಆರ್ಕಿಟೆಕ್ಚರ್. ಸರ್ ಹಾಗಿದ್ರೆ ಆರ್ಕಿಟೆಕ್ಚರ್ ಅಲ್ಲಿ ಏನೇನು ಓದಬೇಕು, ರೈಟ್? ನೋಡಿ ಅಗೇನ್ ನೀವೇನೇ ಓದಿ ಒಂದು ಬೇಸಿಕ್ಸ್ ಗೊತ್ತಿರ್ಬೇಕು ಪ್ರಾಪರ್ ಆಗಿ. ವಿ ಮಸ್ಟ್ ನೋ ದ ಬೇಸಿಕ್ಸ್, ರೈಟ್? ನೋಡಿ ಹಾಗಿದ್ರೆ ಆರ್ಕಿಟೆಕ್ಚರ್ ಅನ್ನು ತೆಗೆದುಕೊಳ್ಳೋದಾದ್ರೆ ನಾರ್ಮಲಿ ರೈಟ್ ದ ಫಸ್ಟ್ ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್ ನಾವು ಯಾವ ತಗೋಬಹುದಪ್ಪ ಅಂತಂದ್ರೆ ಯು ಕ್ಯಾನ್ ರೈಟ್ ಹ್ಯಾಸ್ ರೈಟ್ ಫಸ್ಟ್ ಯು ಕ್ಯಾನ್ ಗೋ ವಿತ್ ದ ಕೇವ್ಸ್. ಓಕೆ, ಕೇವ್ ಆರ್ಕಿಟೆಕ್ಚರ್ ಏನಾದ್ರೂ ಇದ್ರೆ, ಬಟ್ ಇದು ಆಕ್ಚುಲಿ ನಾರ್ಮಲಿ ಕಡಿಮೆ ಕರ್ನಾಟಕ ಹಿಸ್ಟ್ರಿಯಲ್ಲಿ, ಬಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯು ಕ್ಯಾನ್ ಯೂಸ್ ದಿಸ್. ಸೊ ಕೇವ್ಸ್ ಬಗ್ಗೆ ರೈಟ್. ಆಮೇಲೆ ಸರ್ ಮತ್ತೇನ್ ತಗೋಬಹುದಪ್ಪ ಅಂತಂದ್ರೆ ಕೇವ್ಸ್ ಜೊತೆಗೆ ಯು ಕ್ಯಾನ್ ಗೋ ವಿತ್ ದಿ ಸ್ತೂಪಾಸ್, ರೈಟ್? ಯಾವ್ಯಾವ ಸ್ತೂಪಗಳಿದೆ, ರೈಟ್? ಸ್ತೂಪಾಸ್ ಜಸ್ಟ್ ನೀವು ಎಕ್ಸಾಮ್ ಅಲ್ಲಿ ಸೊ ಮೇನ್ಸ್ ಅಲ್ಲಿ ಕೇಳ್ತಾರೆ. ಸೊ ಅವಾಗ ಅದು ಇಂಡಿಯನ್ ಹಿಸ್ಟ್ರಿ ಆಗ್ಲಿ ಕರ್ನಾಟಕ ಹಿಸ್ಟ್ರಿ ಆಗ್ಲಿ ಇದೇ ತರ ಯೂಸ್ ಮಾಡ್ಬೇಕಂದ್ರೆ ಯಾವಾಗ ನಿಮ್ಮ ತಲೆಯಲ್ಲಿ ಆರ್ಕಿಟೆಕ್ಚರ್ ಅಂತ ಬರುತ್ತಲ್ಲ, ಅಲ್ಲಿ ಕೇವ್ಸ್ ಬಗ್ಗೆ ಗೊತ್ತಿರೋ, ಗುಹೆಗಳು ಅಂತ ಕರಿತೀವಿ, ರೈಟ್? ಇನ್ನೊಂದು ಯಾವ್ದಿದೆ ಸ್ತೂಪಗಳು ಅಂತ ಹೇಳಿ ಕರಿತೀವಿ, ರೈಟ್? ಸೊ ಅದೇ ರೀತಿಯಾಗಿ ಸೊ ಮತ್ ಯಾವ್ದು ಓದ್ಬೇಕು ಸರ್ ಅಂತ ಅಂದ್ರೆ ನಾರ್ಮಲಿ ಸೊ ಯು ಕ್ಯಾನ್ ರೈಟ್ ಆಸ್ ರೈಟ್ ಟೆಂಪಲ್ಸ್, ರೈಟ್? ಇವೆಲ್ಲ ಬೇಸಿಕ್ಸ್ ಹೇಳ್ತಾ ಇದೀನಿ ನಾನು ಫಸ್ಟ್, ಆಮೇಲೆ ಅದನ್ನ ಅಪ್ಲೈ ಮಾಡ್ತಾ ಹೋಗೋದಷ್ಟೇ. ಟೆಂಪಲ್ಸ್, ದೇವಾಲಯಗಳು, ರೈಟ್? ಅಗೇನ್ ಯು ಕ್ಯಾನ್ ಗೋ ವಿತ್ ದ ದೇವಾಲಯಗಳು. ಸೊ ನಾರ್ಮಲಿ ದೇರ್ ಆರ್ 2 types of temples ಇರುತ್ತೆ, ರೈಟ್? Normally you can write it as a 2 types of temples irutte. So ಒಂದು we can say that rock cut, right? rock alle okay, rock cut temples ಅಂತ ಕರಿತೀವಿ, ರೈಟ್? ರಾಷ್ಟ್ರಕೂಟರ ಕಾಲದಲ್ಲಿ ಇದು ಎಂಡ್ ಆಗಿದ್ದು ರಾಕ್ ಕಟ್ ಟೆಂಪಲ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ we can call it as the structural temples ಅಂತ. ನಾರ್ಮಲಿ ಏನೊಬ್ಬ ಓಕೆ ರಾಕ್ ಬಿಟ್ಟು ಸಪರೇಟ್ ಆಗಿ ಏನ್ ಬಿಲ್ಡಿಂಗ್ ಕಟ್ತೀವಲ್ಲ ಓಕೆ ಅಂತ ಕರಿತೀವಿ ನಾವು, ಓಕೆ ಸ್ಟ್ರಕ್ಚರಲ್ ಟೆಂಪಲ್ಸ್ ಆರ್ ಟೆಂಪಲ್ ಗಳಂತ ಹೇಳಿ ಕರಿತೀವಿ. ಓಕೆ, ಸೊ ಹಾಗಿದ್ರೆ ಒಂದು ರಾಕ್ ಕಟ್ ಟೆಂಪಲ್ಸ್ ಇದೆ, ಇನ್ನೊಂದು ಯಾವ್ದಿದೆ ಸರ್ ಹಾಗಿದ್ರೆ ಓಕೆ ದಿಸ್ ಇಸ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳೋದಾದ್ರೆ ಯಾವುದೇ ನೀವು ರೈಟ್ ಏನಾಗಿದ್ರೆ ಟೆಂಪಲ್ಸ್ ಅನ್ನ ತೆಗೆದುಕೊಂಡ್ರೆ ಯಾವುದೇ ಟೆಂಪಲ್ಸ್ ತಗೊಳ್ರಿ, ರೈಟ್? ಆಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕು ಅಂದ್ರೆ ಇದು ಟೈಪ್ಸ್ ಬರದೆ ನಾನಿಲ್ಲಿ ಟೆಂಪಲ್ಸ್ ಅಲ್ಲಿ ಏನೇನ್ ಗೊತ್ತಿರ್ಬೇಕು ಟೈಪ್ಸ್. ಆಮೇಲೆ ಇನ್ನೊಂದೇನಾಗಿದೆ, ಯಾವುದೇ ಟೆಂಪಲ್ ತೆಗೆದುಕೊಂಡ್ರೆ ಟೆಂಪಲ್ ನ ಕಂಪೋನೆಂಟ್ಸ್ ಏನಿರುತ್ತೆ ನೀವೆಲ್ಲ ಗೊತ್ತಿತ್ತು ಅಂದ್ರೆ ಯಾವುದೇ ಬುಕ್ ಓದಿದ್ರು ಕೂಡ ಬೇಗ ಏನಾಗುತ್ತೆ ಅದು ಅಂತಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಯು ವಿಲ್ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತೀರಾ, ರೈಟ್? ಸರ್ ಹಾಗಿದ್ರೆ ಕಂಪೋನೆಂಟ್ಸ್ ಅಂದ್ರೆ ಯಾವ್ದು ನಾರ್ಮಲಿ ನೋಡಿ, ಕಂಪೋನೆಂಟ್ಸ್ ಅಂತಂದ್ರೆ ಯಾವುದೇ ಟೆಂಪಲ್ ತೆಗೆದುಕೊಂಡ್ರಿ ನಾರ್ಮಲಿ ಏನಿರುತ್ತಪ್ಪ ಫಸ್ಟ್ ಏನಿರುತ್ತೆ ಆಗಿದ್ರೆ ಸ್ಯಾಂಕ್ಟಮ್ ಅಂತ ಹೇಳಿ ಕರಿತೀವಿ. ಸ್ಯಾಂಕ್ಟೋರಮ್ ಅಂತ ಹೇಳಿ ಕರಿತೀವಿ. ಸ್ಯಾಂಕ್ಟೋರಮ್ ಅಂದ್ರೆ ಏನು ಅಂದ್ರೆ ನಾರ್ಮಲಿ ಅದನ್ನ ನಾವು ಗರ್ಭಗೃಹ ಅಂತ ಹೇಳಿ ಕರಿತೀವಿ. ಸ್ಯಾಂಕ್ಟೋರಮ್ ಅಂದ್ರೆ ಏನಿಲ್ಲಿ ಗರ್ಭಗೃಹ. ಯಾವುದೇ ಟೆಂಪಲ್ ನೋಡಿ ಒಂದು ಗರ್ಭಗೃಹ ಇರುತ್ತೆ, ರೈಟ್? ಆಮೇಲೆ ಗರ್ಭಗೃಹದ ಜೊತೆಗೆ ಮತ್ತೇನಿರುತ್ತೆ ಸರ್ ಆಗಿದ್ರೆ ನಾರ್ಮಲಿ ವಿ ಹ್ಯಾವ್ ಅಂತರಾಳ. ಅಂತರಾಳ ಅಂದ್ರೆ ಏನ್ ಸರ್ ಆಗಿದ್ರೆ ಈ ಮಂಟಪ ಏನಿರುತ್ತಲ್ವಾ, ಮಂಟಪ ಮತ್ತು ಯಾವುದು ಈ ನಮ್ಮ ಗರ್ಭಗೃಹ ಸ್ಯಾಂಕ್ಟರಮ್ ಅಂತ ಏನಿರುತ್ತೆ ಅದ್ರ ಮಧ್ಯೆ ಜಾಗ ಏನಿದೆಯಲ್ಲ ಅದಕ್ಕೆ ನಾವು ಅಂತರಾಳ ಅಂತ ಕರಿತೀವಿ. ಓಕೆ, ಅದಾದ ನಂತರ ಯಾವುದೇ ಟೆಂಪಲ್ ಅನ್ನ ತೆಗೆದುಕೊಂಡ್ರೆ ಅಗೇನ್ ಏನಿರುತ್ತೆ ಆಗಿದ್ರೆ ಮಂಟಪ ಅಥವಾ ಮಂಡಪ, ವಾಟ್ ಎವರ್ ಮಂಟಪ ಅಥವಾ ಸೊ ಮಂಡಪಗಳು ಇರ್ತವೆ ಯಾವುದೇ ಟೆಂಪಲ್ ತಗೊಳ್ಳಿ, ರೈಟ್? ಇದ್ರಲ್ಲಿ ಮತ್ತೆ ಬೇರೆ ಬೇರೆ ಏನೋ ಹಾಗೆ ಎವಲ್ಯೂಷನ್ ಆದಂಗೆ ಬೇರೆ ಬೇರೆ ಮಂಟಪಗಳು ಆಡ್ ಮಾಡ್ತಾ ಹೋಗ್ತಾರೆ. ಲೈಕ್ ಮುಖ ಮಂಟಪ, ರೈಟ್? ಮುಂದ್ಗಡೆ ಇರ್ತಕ್ಕಂಥ ಕೆಲವೊಂದು ಟೆಂಪಲ್ಸ್ ಅನ್ನ ನೀವು ನೋಡಿದ್ರೆ ರೈಟ್ ಮುಖ ಮಂಟಪಗಳಿರ್ತವೆ. ಓಕೆ, ಮುಖ ಮಂಟಪ ಅಥವಾ ಮಂಡಪ ವಾಟ್ ಎವರ್ ಯು ಕ್ಯಾನ್ ಸೇ, ಅಥವಾ ಯು ಕ್ಯಾನ್ ಸೇ ದಟ್ ರೈಟ್ ಸ್ಪೆಷಲಿ ಯಾರ್ದಿದು ಇಟ್ಸ್ ಅ ಕಂಟ್ರಿಬ್ಯೂಷನ್ ಆಫ್ ಕೃಷ್ಣ. ಓಕೆ, ಯಾರು ಕೃಷ್ಣದೇವರಾಯ ಇದಾರಲ್ಲ ಅವರು, ದಟ್ ಈಸ್ ಕಲ್ಯಾಣ ಮಂಟಪ, ರೈಟ್? ಕಲ್ಯಾಣ ಮಂಟಪ ಅಂತ ಹೇಳಿದ್ರೆ ಮಂಡಪ ವಾಟ್ ಎವರ್ ಮಂಡಪ ಅಥವಾ ಸೊ ಮಂಟಪಗಳು ನಾರ್ಮಲಿ ಇದ್ದೇ ಇರ್ತವೆ. ಯಾವುದೇ ದೇವಸ್ಥಾನ ತಗೊಳ್ಳಿ ಇವೆಲ್ಲವೂ ಕಾಂಪೋನೆಂಟ್ಸ್ ಇರ್ತವೆ. ಸರ್ ಅದಾದ ನಂತರ ಮತ್ತೇನಿರುತ್ತೆ, ರೈಟ್? ಏನೇ ಇದೆ ಆಗಿದ್ರೆ ಸ್ಯಾಂಕ್ಟರಮ್ ಇದೆ, ಅಂತರಾಳ ಇದೆ, ಮಂಟಪ ಇದೆ. ಆ ಮಂಟಪದಲ್ಲಿ ಮತ್ತೆ ಏನೇನಿದೆ ಇಲ್ಲಿ ಮುಖ ಮಂಟಪ ಇದೆ, ಇನ್ನೊಂದು ಕಲ್ಯಾಣ ಮಂಟಪ ಇದೆ, ರೈಟ್? ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ದೇವಾಲಯದ ಮತ್ತೊಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಏನಪ್ಪಾ ಅಂತಂದ್ರೆ ಯಾವುದೇ ನೀವು ದೇವಸ್ಥಾನ ಹೋದ್ರೆ ರೈಟ್ ಮತ್ತೇನಿರುತ್ತೆ ಅಂತಂದ್ರೆ ನಾರ್ಮಲಿ ಓಕೆ ದೇ ಆರ್ ಬಿಲ್ಟ್ ಆನ್ ಪಂಚಾಯತನ್ ಸ್ಟೈಲ್ ಅಂತ ಕರಿತೀವಿ. ಓಕೆ, ಪಂಚಾಯತನ್ ಓಕೆ ಟೈಪ್ ಆರ್ ಸ್ಟೈಲ್ ಅಂತ ಹೇಳಿ ಕರೀತೀವಿ. ಏನ್ ಸರ್ ಪಂಚಾಯತನ್ ಸ್ಟೈಲ್ ಅಂದ್ರೆ ಇದು ಯು ಕ್ಯಾನ್ ಗೋ ವಿತ್ ದಿ ಯಾವುದು ನಗರ ಆಗ್ಲಿ ದ್ರಾವಿಡನ್ ಆಗ್ಲಿ ಅಥವಾ ವಾಟ್ ಯುವರ್ ವಿ ಕ್ಯಾನ್ ಸೇ ದಟ್ ಬೇರೆ ಯಾವುದೇ ತಗೊಳ್ಳಿ ನೀವು, ವೇಸರ ಆಗ್ಲಿ
ಪಂಚಾಯತನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಸಪೋಸ್ ಇದೊಂದು ಓಕೆ ಟೆಂಪಲ್ ನ ಒಂದು ಆರ್ಕಿಟೆಕ್ಚರ್ ಅಂತ ತಗೊಂಡು ನಾರ್ಮಲಿ, ರೈಟ್, ನಾರ್ಮಲಿ ಇದು ಆರ್ಕಿಟೆಕ್ಚರ್. ಸೊ ನಾರ್ಮಲಿ ಇಲ್ಲಿ ಏನಿರುತ್ತೆ ಆಗಿದ್ರೆ ವಿ ಹ್ಯಾವ್ ದಿ ಗರ್ಭಗೃಹ, ರೈಟ್, ಇಲ್ಲಿ ಏನಿರುತ್ತೆ ಗರ್ಭಗೃಹ ಇರುತ್ತೆ, ರೈಟ್. ಗರ್ಭಗೃಹದ ಇಲ್ಲಿ ಏನಿರುತ್ತೆ ನಾರ್ಮಲಿ ಹಾಗಿದ್ರೆ ವಿ ಹ್ಯಾವ್ ದಿ ಮಂಟಪ, ಇಲ್ಲಿ ಏನಿದೆ ಹಾಗಿದ್ರೆ ಮಂಟಪ ಇರುತ್ತೆ. ಅಗೇನ್ ಇಲ್ಲಿ ಯು ಕ್ಯಾನ್ ಫೈಂಡ್ ದಿ ವಾಟ್ ಮುಖ ಮಂಟಪ ಕೂಡ ಕಂಡು ಬರುತ್ತೆ, ಮುಖ ಮಂಟಪ ಇರುತ್ತೆ, ರೈಟ್. ಸೊ ಇಲ್ಲಿ ಏನಿರುತ್ತೆ ಎಂಟ್ರನ್ಸ್, ಇದೇನಾಗಿದ್ರೆ ಯು ಕ್ಯಾನ್ ರೈಟ್ ಆಸ್ ದ ಎಂಟ್ರನ್ಸ್ ಇರುತ್ತೆ, ರೈಟ್. ಇದು ಸಮವಾಟ್ ಮುಖ ಮಂಟಪ ಇರುತ್ತೆ, ರೈಟ್. ಮುಖ ಮಂಟಪ ಯಾವುದೇ ದೇವಸ್ಥಾನ ತಗೊಳ್ಳಿ, ಓಕೆ, ಇಟ್ಸ್ ಅನ್ ಬೇಸಿಕ್ ಮಂಟಪ ಇರುತ್ತೆ. ಸೊ ಇದು ಏನಪ್ಪಾ ಅಂತಂದ್ರೆ ಮಂಟಪ, ರೈಟ್. ಈ ಮಂಟಪಗಳನ್ನ ಮತ್ತೆ ಜಗನ್ಮೋಹಿನಿ ಬೇರೆ ಬೇರೆ ಹೆಸರಿಂದ ಕರೀತಾರೆ, ಬೇರೆ ಬೇರೆ ಆರ್ಕಿಟೆಕ್ಚರ್ ಅಲ್ಲಿ ಮಂಟಪ. ಸೊ ಇದು ಏನ್ ಸರ್ ಆಗಿದ್ರೆ ಗರ್ಭಗೃಹ, ಇದೇನಿದು ಓಕೆ ಗರ್ಭಗೃಹ ಅಥವಾ ಸ್ಯಾಂಕ್ಟಮ್ ಸ್ಯಾಂಕ್ಟರಮ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಗರ್ಭಗೃಹ ಅಥವಾ ಸ್ಯಾಂಕ್ಟಮ್ ಸ್ಯಾಂಕ್ಟರಮ್ ಅಂತ ಕರಿತೀವಿ, ರೈಟ್. ಸಿಮಿಲರ್ಲಿ ಅಗೈನ್, ರೈಟ್, ಸಿಮಿಲರ್ಲಿ ಅಗೈನ್ ನೋಡಿ, ಸೊ ಇದು ನಾರ್ಮಲ್ ಟೆಂಪಲ್ ಇದೆ, ಓಕೆ. ಇದೆಯಾ ಈ ಶ್ರೇಣಿ ಏನಿದೆ ಅಲ್ವಾ, ಈ ಶ್ರೇಣಿಗೆ ಮತ್ತೇನಿರ್ತವೆ, ಇಲ್ಲಿ ಸಬ್ಸಿಡರಿ ಶ್ರೇನ್ಸ್ ಇರ್ತವೆ ಈ ಕಡೆ, ರೈಟ್, 4, ರೈಟ್. ಈ ಕಡೆ ಯು ಕ್ಯಾನ್ ರೈಟ್ ಹ್ಯಾಸ್ ಓಕೆ ಈ ಸೈಡ್ ಇರುತ್ತೆ, ಅಂಡ್ ಅಗೇನ್ ಯು ಕ್ಯಾನ್ ರೈಟ್ ಹ್ಯಾಸ್ ದಿಸ್ ಸೈಡ್, ರೈಟ್. ನಾರ್ಮಲಿ ವಿ ಕ್ಯಾನ್ ಓಕೆ ವಿ ಹ್ಯಾವ್ ಲೈಕ್ ದಿಸ್. ಹಾಗಿದ್ರೆ 2 4+1, ಹಾಗಾಗಿ ಇದಕ್ಕೆ ನಾವು ಎಂತ ಕರಿತೀವಿ ನಾರ್ಮಲಿ ಪಂಚಾಯತನ್ ಸ್ಟೈಲ್ ಅಂತ ಹೇಳಿ ಕರಿತೀವಿ. ನಾರ್ಮಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪಂಚಾಯತನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳಿ ಕರಿತೀವಿ, ರೈಟ್. ಆಮೇಲೆ ಸಿಮಿಲರ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕಾಂಪೋನೆಂಟ್ಸ್ ಬಗ್ಗೆ ನೋಡಿ, ಈ ಗರ್ಭಗೃಹ ಏನಿದೆಲ್ಲ, ಗರ್ಭಗೃಹದ ಮೇಲೆ ನಾರ್ಮಲಿ ಏನಿರ್ತವೆ ಇಲ್ಲಿ ನೋಡಿ, ಸಪೋಸ್ ಯು ಕ್ಯಾನ್ ಸೇ ಈ ತರ, ರೈಟ್. ಸೊ ಈ ತರ ಇರ್ತವೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ತೀರ, ರೈಟ್. ಇದಕ್ಕೆ ಏನಂತ ಕರಿತೀವಪ್ಪ ನಾವು ನಾರ್ಮಲಿ ವಿ ಕಾಲ್ ದಮ್ ಆಸ್, ಏನಂತ ಕರಿತೀವಿ ಇದಕ್ಕೆ ನಾವು, ಏನಂತ ಕರಿತೀವಿ ಇದಕ್ಕೆ ವಿಮಾನ, ಏನಂತ ಕರಿತೀವಿ ಇದಕ್ಕೆ ನಾವು ವಿಮಾನಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ಈ ವಿಮಾನದ ಮೇಲೆ ಮತ್ತೇನಿಟ್ಟಿರ್ತಾರೆ ಇಲ್ಲಿ ನಾರ್ಮಲಿ ಯು ಕ್ಯಾನ್ ಸೇ ದಟ್ ಶಿಖರ ಇರ್ತದೆ. ಇಲ್ಲಿ ನಾರ್ಮಲಿ ಏನಿರುತ್ತೆ ಇಲ್ಲಿ ಶಿಖರ ಇದ್ದೇ ಇರುತ್ತೆ, ರೈಟ್, ಶಿಖರ, ಓಕೆ, ಶಿಖರ ಇದ್ದೇ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಆಸ್ ಮತ್ತೆ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಯಾವ್ದಾವ್ದಿದೆ ಸರ್ ಆಗಿದ್ರೆ ಯು ಕ್ಯಾನ್ ರೈಟ್ ಆಸ್ ಒಂದು ವಿಮಾನ ಇದೆ, ರೈಟ್, ವಿಮಾನ ಇದೆ, ರೈಟ್. ಇನ್ನೊಂದು ಯಾವ್ದಿದೆ ಸರ್ ಆಗಿದ್ರೆ ಯು ಕ್ಯಾನ್ ರೈಟ್ ಆಸ್ ಇನ್ನೊಂದು ಶಿಖರ, ಮತ್ತೇನಿದೆ ಸರ್ ಆಗಿ ಇಲ್ಲಿ ಶಿಖರ ಇದೆ ಅನ್ನೋದು ಗೊತ್ತಿರಬೇಕು, ಶಿಖರ, ಓಕೆ, ಶಿಖರ ಇದೆ, ರೈಟ್. ಈ ನೋಡಿ ಈ ಶಿಖರ ಏನಿದೆ ಅಲ್ವಾ, ಮತ್ತೆ ಇದ್ರಲ್ಲಿ ಬೇರೆ ಬೇರೆ ಅಪಿಯರೆನ್ಸ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ, ಕೆಲವೊಂದು ಶಿಖರ ಹೇಗಿರುತ್ತೆ ಅಂದ್ರೆ ಸೊ ಲೈಕ್ ದಿಸ್, ರೈಟ್, ವೇಟ್ ಒನ್, ರೈಟ್, ರೈಟ್, ವಿ ಹ್ಯಾವ್ ಲೈಕ್ ದಿಸ್, ರೈಟ್, ಈ ತರ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತದ ಕರ್ವಿಲೀನಿಯರ್ ಈ ತರ ಇರುತ್ತೆ, ನೋಡಿರ್ತೀರ ನೀವೆಲ್ಲರೂ ಕೂಡ, ರೈಟ್. ಸೊ ಇದಕ್ಕೆ ನಾವು ಎಂತ ಕರಿತೀವಿ ಅಂತಂದ್ರೆ ಓಕೆ ಲ್ಯಾಟಿನಾ, ಓಕೆ, ಲ್ಯಾಟಿನ್ ತರ ಇರುತ್ತೆ. ಅಥವಾ ಇದನ್ನ ರೇಖಾ, ಓಕೆ, ಕೆಲವೊಂದು ಕಡೆ ಅದನ್ನ ರೇಖಾ ಡ್ಯೂಯಲ್ಸ್ ಅಂತ ಕೂಡ ಕರೀತಾರೆ. ಕೆಲವೊಂದು ಆರ್ಕಿಟೆಕ್ಚರ್ ಅಲ್ಲಿ ಯು ಕ್ಯಾನ್ ಕಾಲ್ ಇಸ್ ರೇಖಾ ಡ್ಯೂಯಲ್ಸ್, ಓಕೆ, ರೇಖಾ ಡ್ಯೂಯಲ್ಸ್ ಅಂತ ಕೂಡ ಕರೀತಾರೆ, ರೈಟ್. ಒಂದು ವೇಳೆ ಅದೇ ಶಿಖರ, ರೈಟ್, ಸಪೋಸ್ ಸೇಮ್ ಇರುತ್ತೆ ಅಂತ ಅನ್ಕೊಳ್ಳಿ, ರೈಟ್, ನಾರ್ಮಲಿ ರೈಟ್ ಬ್ರೌಡ್ ಆಗಿರುತ್ತೆ, ಓಕೆ, ಬಟ್ ಹೈಟ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಲೈಕ್ ದಿಸ್, ಓಕೆ. ಇದನ್ನ ನಾವ್ ಎಂತ ಕರಿತೀವಿ ನಾರ್ಮಲಿ ಪಂಸಾನ ಅಂತ ಹೇಳಿ ಕರಿತೀವಿ, ಓಕೆ, ಪಂಸಾನ. ನಾವೆಲ್ಲ ಓಕೆ ಇವೆಲ್ಲ ಏನು ಗೊತ್ತಿರಬೇಕು ಅಂತ ಅಂದ್ರೆ ನಾಳೆ ಮೇನ್ಸ್ ಅಲ್ಲಿ ನೀವು ಯಾವುದೇ ಆರ್ಕಿಟೆಕ್ಚರ್ ಬಗ್ಗೆ ಬರೀತಾ ಇದ್ರಿ ಅಂದ್ರೆ ಅದು ಬೇಸಿಕ್ಸ್ ಕ್ಲಾರಿಟಿ ಇರಬೇಕು, ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ರೈಟಿಂಗ್ ಫ್ರಮ್ ದ ಬೇಸಿಕ್ಸ್. ಅರ್ಥ ಆಯ್ತಲ್ಲ, ಅದು ಪ್ರಿಲಿಮ್ಸ್ಗೂ ಯೂಸ್ ಆಗ್ಬೋದು ಅಥವಾ ಇವನ್ ಮೇನ್ಸ್ಗೂ ಕೂಡ ಆಡ್ ಆಗ್ತಕ್ಕಂಥದ್ದು. ಪಂಚಾಯತನ ಅಂತ ಅಂದ್ರೆ ಈ ಪಂಚ ಅಂದ್ರೆ 5, ಓಕೆ, 5 ವಾಟ್ ಯು ಸೇ ದಟ್ ಶೈಲಿ ಅಂತ ಕರಿಬಹುದು. ಪಂಚಾಯತ್ ಅಂದ್ರೆ 5 ಏನೋ ಡಿಟೀಸ್ ಅಂತ ಅಂದ್ರೆ ವಾಟ್ ಯು ಸೇ ದಟ್ ದೇವತೆಗಳು, 5 ದೇವತೆಗಳ ಏನೋ ಶೈಲಿ ಅಂತ ಹೇಳಿ ಕರಿತೀವಿ. ಅಂದ್ರೆ 5 ಶ್ರೈನ್ಸ್ ಇದ್ದೇ ಇರುತ್ತೆ ಅಲ್ಲಿ, ಓಕೆ. ಸೊ ಆಮೇಲೆ ಇನ್ನೊಂದು ಕೆಲವೊಂದು ನಮ್ಮ ಸೌತ್ ಇಂಡಿಯಾದಲ್ಲಿ ಇನ್ನೊಂದು ಟೈಪ್ ಆಫ್ ಶಿಖರ ಇದೆ. ಸೊ ನಾರ್ಮಲಿ ಇದನ್ನು ಕೂಡ ನೀವು ನೋಡಿರ್ತೀರ, ರೈಟ್. ಏನಪ್ಪಾ ಅಂತಂದ್ರೆ ಸೊ ನಾರ್ಮಲಿ ನೋಡಿ ಇಟ್ ವಿಲ್ ಬಿ ಲೈಕ್ ದಿಸ್, ರೈಟ್, ಹಿಂಗಿರುತ್ತೆ, ರೆಕ್ಟಾಂಗ್ಯುಲರ್ ಇರುತ್ತೆ. ಸೊ ನಾರ್ಮಲಿ ಓಕೆ ಯು ಕ್ಯಾನ್ ಗೋ ವಿತ್ ಲೈಕ್ ದಿಸ್, ಹಿಂಗೆ ಇರುತ್ತೆ ಅಂತ ಅನ್ಕೊಳ್ಳಿ. ಆದ್ರೆ ಯು ವಿಲ್ ಫೈಂಡ್ ಸಮ್ ವಾಲ್ಸ್, ಈ ತರ ವ್ಯಾಲ್ಟ್ ಕಂಡು ಬರುತ್ತೆ. ಇದಕ್ಕೆ ವ್ಯಾಲ್ಟೆಡ್ ಚೇಂಬರ್ಸ್ ಇರುತ್ತೆ. ವ್ಯಾಲ್ಟೆಡ್ ಚೇಂಬರ್ ನೋಡಿರ್ತೀರಿ ನೀವು, ನಮ್ಮ ಹಳ್ಳಿ ಕಡೆ ಎಲ್ಲ ಕೂಡ ದೇವಸ್ಥಾನಗಳು ಹಿಂಗೆ ಇರ್ತವೆ, ವ್ಯಾಲ್ಟೆಡ್ ಚೇಂಬರ್ಸ್. ಇದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ವಲ್ಲಭಿ ಅಂತ ಹೇಳಿ ಕರಿತೀವಿ, ಓಕೆ. ವಲ್ಲಭಿ ಟೈಪ್ ಆಫ್ ಶಿಖರ ಅಂತ ಹೇಳಿ ಕರಿತೀವಿ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ
ಶಿಖರಗಳಿದಾವೆ. ನಾರ್ಮಲಿ ನಾವು ವಾಟ್ ವಿ ಸೇ ದಟ್ ನಮ್ಮ ನಮ್ಮ ಕರ್ನಾಟಕ ಆರ್ಕಿಟೆಕ್ಚರ್ ಅಲ್ಲಿ ಎಲ್ಲಾ ಟೈಪ್ ಕೂಡ ಯೂಸ್ ಮಾಡಿದ್ದಾರೆ, ರೈಟ್. ಬೇರೆ ಬೇರೆ ಕಡೆ ಬೇರೆ ಬೇರೆ ಶೈಲಿಯನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿರ್ಬೇಕು, ರೈಟ್. ಹಾಗಿದ್ರೆ ನಾರ್ಮಲಿ ನೀವು ಯಾವುದೇ ಒಂದು ಏನ್ ಹೇಳಿದ್ವಿ ನಾವು, ಹಾಗಿದ್ರೆ ಟೆಂಪಲ್ಸ್ ಅಂತ ಬಂದ್ರೆ ನಾರ್ಮಲಿ ನೋಡಿ ಟೆಂಪಲ್ಸ್ ಅನ್ನ ಎರಡು ತರ ಡಿವೈಡ್ ಮಾಡ್ತೀವಿ. ಒಂದು ರಾಕ್ ಕಟ್ ಟೆಂಪಲ್, ಇನ್ನೊಂದು ಸ್ಟ್ರಕ್ಚರಲ್ ಟೆಂಪಲ್, ರೈಟ್. ಇದೇನಿದೆ ಅಲ್ವಾ ಕಂಪೋನೆಂಟ್ಸ್ ಅಂದ್ರೆ ನಾರ್ಮಲಿ ಇದು ಓಕೆ ರಾಕ್ ಓಕೆ ಏನಿದೆ ಅಲ್ವಾ ಇದು ಸ್ಟ್ರಕ್ಚರಲ್ ಓಕೆ ಟೆಂಪಲ್ ನ ಒಂದು ಏನಿದೆ ಇದು ಕಂಪೋನೆಂಟ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ, ರೈಟ್. ನಮ್ ದ್ರವಿಡಿಯನ್ ಸ್ಟೈಲ್ ಅಲ್ಲಿ ನಾರ್ಮಲಿ ಏನಿರುತ್ತೆ ಅಂತಂದ್ರೆ ಕೆಲವೊಂದು ಟ್ಯಾಂಕ್ಸ್ ಗಳನ್ನ ಇಟ್ಟಿರ್ತಾರೆ ಈ ತರ. ಓಕೆ ನೀವೆಲ್ಲ ಹೋಗ್ಬಿಟ್ರೆ ಕೆಲವೊಂದು ಟ್ಯಾಂಕ್ಸ್ ಇರುತ್ತೆ ಇಲ್ಲಿ, ರೈಟ್. ನಮ್ಮ ಆ ರಿಲಿಜಿಯಸ್ ಅಬ್ಲಷನ್ ಗೆ ನಾವು ನಾರ್ಮಲಿ ರೈಟ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಟ್ಯಾಂಕ್ಸ್ ನಾವು ಕಲ್ಯಾಣಿ ಅಂತ ಕೂಡ ಕರಿತಿರ್ತಾರೆ, ರೈಟ್. ಕರ್ನಾಟಕದಲ್ಲಿ ನಾವು ನಾರ್ಮಲಿ ಕಲ್ಯಾಣಿ ಓಕೆ ಸ್ಟೆಪ್ ಟ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಇದು ಕೂಡ ನಮ್ಮ ದ್ರವಿಡಿಯನ್ ಆರ್ಕಿಟೆಕ್ಚರ್ ನ ಒಂದು ಸ್ಪೆಷಲ್ ಫೀಚರ್ ಇದು, ಅರ್ಥ ಆಯ್ತಾ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಆಮೇಲೆ ಯಾವುದೇ ಒಂದು ಟೆಂಪಲ್ ನ ಎಂಟ್ರೆನ್ಸ್ ಗೆ ಓಕೆ ಎಂಟ್ರೆನ್ಸ್ ಗೆ ನೀವು ನೋಡಿದ್ರಿ ಅಂತಂದ್ರೆ ಯೂಶುವಲಿ ವಾಟ್ ಯು ಫೈಂಡ್ ಅಂದ್ರೆ ಗೋಪುರಮ್ಸ್. ಓಕೆ ಗೋಪುರಮ್ಸ್ ಅನ್ನ ನಾರ್ಮಲಿ ನಿಮಗೆ ಕಂಡು ಬರ್ತವೆ, ಗೋಪುರಂಗಳು, ರೈಟ್. ಸೊ ಈ ಗೋಪುರಂಗಳು ಶುರು ಮಾಡಿದ್ದೆ ಈ ನಾಯಕ್ ಸ್ಟೈಲ್ ಅಂತ ಬರುತ್ತೆ. ಸ್ಪೆಷಲಿ ಈ ನಮ್ಮ ಕರ್ನಾಟಕ ಅಂತ ಬಂದ್ರೆ ಕೃಷ್ಣದೇವರಾಯರು ಏನಿದಾರಲ್ಲ ಅವ್ರ ಟೈಮ್ ಇಂದ ಗೋಪುರ ಕನ್ಸ್ಟ್ರಕ್ಷನ್ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಇದು ಕೂಡ ಸ್ಪೆಷಾಲಿಟಿ ಆಫ್ ಅವರ್ ಕರ್ನಾಟಕದ ಇದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಈ ಏನಿದೆ ಅಲ್ವಾ ಈ ಎಂಟೈರ್ ಪ್ಲಾನ್ ಏನಿದೆ ಅಲ್ವಾ, ರೈಟ್. ಈ ಎಂಟೈರ್ ಪ್ಲಾನ್ ಅನ್ನ ನಾರ್ಮಲಿ ವಿ ಕ್ಯಾನ್ ಕಾಲ್ ಆಸ್ ರೈಟ್ ಅಂಬಲ್ಗೇಟ್ರಿ ಪ್ಯಾಸೇಜ್ ವೇ ಅಂತ ಕರಿತೀವಿ, ರೈಟ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಂಬಲ್ಗೇಟ್ರಿ ಪ್ಯಾಸೇಜ್. ಓಕೆ ಅಂಬಲ್ಗೇಟ್ರಿ ಪ್ಯಾಸೇಜ್ ಅದನ್ನೇ ನಾವು ಇನ್ನೊಂದು ಕನ್ನಡದಲ್ಲಿ ಹೇಳೋದಾದ ಪ್ರದಕ್ಷಿಣೆ ಪಥ, ಪ್ರದಕ್ಷಿಣೆ ಹಾಕ್ತಿವಿ ನೋಡಿ ದೇವಸ್ಥಾನ ಸುತ್ತಲೂ, ರೈಟ್. ಆಮೇಲೆ ಈ ಅಂಬಲ್ಗೇಟ್ರಿ ಪ್ಯಾಸೇಜ್ ವೇ ಏನಿದೆ ಅಲ್ಲ ನಾರ್ಮಲಿ ಇಟ್ ಈಸ್ ಹೆಂಗಿರುತ್ತೆ ಅಂದ್ರೆ ಒಂದು ಪ್ಲಿಂತ್, ಓಕೆ ಪ್ಲಿಂತ್ ಮೇಲೆ ಬಿಲ್ಡ್ ಮಾಡಿರ್ತೀವಿ. ಒಂದು ಪ್ಲಿಂತ್ ಇರುತ್ತಲ್ವಾ ಹೈಟ್, ಆ ಪ್ಲಿಂತ್ ಮೇಲೆ ಬಿಲ್ಡ್ ಮಾಡಿರ್ತೀವಿ, ರೈಟ್. ಅದನ್ನ ನಾರ್ಮಲಿ ನಾವು ಅದ್ರ ಸುತ್ತ ಏನ್ ಮಾಡ್ತೀವಿ ಹಾಗಿದ್ರೆ ಸುತ್ತ ಇರ್ತೀವಿ. ನಾರ್ಮಲಿ ಈ ಸ್ಟಾರ್ ಶೇಪ್ಡ್ ಪ್ಲಿಂತ್ ನಾರ್ಮಲಿ ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ನಮ್ಮ ಈ ಹೊಯ್ಸಳರ ಕಾಲದಲ್ಲಿ ಕಂಡು ಬರುತ್ತೆ. ಅದಕ್ಕೆ ಸ್ಟಿಲೇಟ್ ಪ್ಲಾನ್ ಅಂತ ಕರಿತೀವಿ, ಅರ್ಥ. ಇದು ಸ್ಪೆಷಾಲಿಟಿ ಆಫ್ ದಿ ಹೊಯ್ಸಳ, ರೈಟ್. ಸೊ ಇದು ಬೇಸಿಕ್ಸ್ ಆಫ್ ಅ ಟೆಂಪಲ್. ಟೆಂಪಲ್ ಅಂತ ಅಂದ್ರೆ ಏನೇನಿರುತ್ತೆ ಆಗಿದ್ರೆ ಗೋಪುರ ಇರುತ್ತೆ ಎಂಟ್ರೆನ್ಸ್ ಅಲ್ಲಿ, ಪಂಚಾಯತ್ ಸ್ಟೈಲ್ ಇರುತ್ತೆ, ರೈಟ್. ಆಮೇಲೆ ಟ್ಯಾಂಕ್ಸ್ ಗಳು ಇರ್ತವೆ, ಸಬ್ಸಿಡರಿ ಶ್ರೈನ್ಸ್ ಇರ್ತದ, ಗರ್ಭಗೃಹ ಇರುತ್ತೆ, ರೈಟ್. ಅಂತರಾಳ, ರೈಟ್. ಇಲ್ಲಿ ಇದಕ್ಕೆ ಅಂತ ಕರಿತೀವಿ ನಾವು ನಾರ್ಮಲಿ ಅಂತರಾಳ ಅಂತ ಕರಿತೀವಿ, ಅಂತರಾಳ ಇರುತ್ತೆ, ರೈಟ್. ಅಂತರಾಳ ಜೊತೆ ಮತ್ತೇನಿರುತ್ತೆ ಮಂಟಪ ಇರುತ್ತೆ, ಓಕೆ ಮುಖ ಮಂಟಪ ಇರುತ್ತೆ. ಅಗೇನ್ ಕೆಲವೊಂದು ದೇವಸ್ಥಾನಗಳಲ್ಲಿ ಏನಿರ್ಬೋದಾಗಿದ್ರೆ ಕೆಲವೊಂದು ಕಲ್ಯಾಣ ಮಂಟಪ, ರೈಟ್. ಸೊ ಕಲ್ಯಾಣ ಮಂಟಪಗಳು ಇರ್ತವೆ, ರೈಟ್. ಆಮೇಲೆ ಇದೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಯಾವ್ದ್ರ ಮೇಲೆ ನಾವು ಬಿಲ್ಡ್ ಮಾಡಿರ್ತೀವಿ, ಒಂದು ಪ್ಲಿಂತ್ ಹೈ ಪ್ಲಿಂತ್ ಮೇಲೆ ಬಿಲ್ಡ್ ಮಾಡಿರ್ತೀವಿ. ಅದಕ್ಕೆ ನಾವು ನಾರ್ಮಲಿ ಏನಂತ ಕರಿತೀವಿ, ಅದಕ್ಕೆ ಅಂಬಲ್ಗೇಟ್ರಿ ಪ್ಯಾಸೇಜ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರದಕ್ಷಿಣಾ ಪಥ ಅಂತ ಹೇಳಿ ಕರಿತೀವಿ. ಇದು ನಾರ್ಮಲಿ ಯಾವುದೇ ಟೆಂಪಲ್ ತಗೊಳ್ಳಿ ಅಂದ್ರೆ ಆರ್ಕಿಟೆಕ್ಚರ್ ಅಂದ್ರೆ ಓಕೆ ಏನ್ ಬರಿಬೇಕು ಅಂದ್ರೆ ಫಸ್ಟ್ ಅವ್ನ ಕ್ವೆಶನ್ ಯಾವುದೇ ಕೇಳಿ ಫಸ್ಟ್ ಬೇಸಿಕ್ಸ್ ಬರೆದ್ಬಿಟ್ಟೆ ಯು ಹ್ಯಾವ್ ಟು ರೈಟ್. ಬಟ್ ಅಲ್ಲಿ ಯಾವ್ದು ಕೊಟ್ಟಿದ್ದಾನೆ ಅದನ್ನ ಲಿಂಕ್ ಮಾಡಿ ಬರೀಬೇಕು. ಹಾಗಾಗಿ ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಮೂವಿಂಗ್ ಇನ್ ಟು ದಟ್, ರೈಟ್. ಹಾಗಿದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ನೋಡಿ, ಹಾಗಿದ್ರೆ ಆರ್ಕಿಟೆಕ್ಚರ್ ಅಂತಂದ್ರೆ ಕೇವ್ಸ್ ಇದೆ. ಆಮೇಲೆ ನಾರ್ಮಲಿ ಯಾವುದೇ ಕೇವ್ಸ್ ಅನ್ನ ತೆಗೆದುಕೊಂಡ್ರೆ, ನೀವು ಯಾವುದೇ ಕೇವ್ಸ್ ಅನ್ನ ತೆಗೆದುಕೊಳ್ಳಿ ನಾರ್ಮಲಿ, ರೈಟ್. ಸೊ ಹೇಗಿರುತ್ತೆ ಅಂತಂದ್ರೆ ಕೇವ್ಸ್ ಅಲ್ಲಿ, ರೈಟ್, ಅರ್ಲಿಯರ್, ರೈಟ್, ಜಸ್ಟ್ ಅವುಗಳನ್ನ ವಿಹಾರಾಸ್ ಅಂತ ಹೇಳಿ ಕರಿತಾ ಇದ್ರು, ರೈಟ್, ವಿಹಾರಾಸ್. ಆಮೇಲೆ ಬರ್ತಾ 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 ಏನ್ ಮಾಡಕ್ ಶುರು ಮಾಡಿ ಪ್ರೇಯರ್ ಮಾಡಕ್ ಶುರು ಮಾಡ್ತಾರೆ, ಅವಕ್ಕೆ ಚೈತ್ಯಾಸ್ ಅಂತ ಕೂಡ ಕರೀತಾರೆ, ಚೈತ್ಯಾಸ್ ಅಂತ ಕೂಡ ಕರೀತಾರೆ. ಬಟ್ ಕರ್ನಾಟಕದ ಓಕೆ ಮೋಸ್ಟ್ ಆಫ್ ಪೀಪಲ್ ಜೈನ ಬಸದಿಯನ್ನ ಕೂಡ ಕಟ್ಸಿದ್ದಾರೆ, ರೈಟ್. ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ. ಆದ್ರೆ ಸ್ಪೆಷಲಿ ಈ ಚೈತ್ಯಾಸ್ ಮತ್ತು ವಿಹಾರ, ಚೈತ್ಯಾಸ್ ಅಂತ ಬಂದ್ರೆ ಓಕೆ ನಾರ್ಮಲಿ ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ಜಾಸ್ತಿ ಯಾರ್ದಿದೆ ಅಂತ ಅಂದ್ರೆ ಶಾತವಾಹನರದಿದೆ. ಓಕೆ ತುಂಬಾ ಓಕೆ ಅವ್ರ ಶಾತವಾಹನರ ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ವಿ ಕ್ಯಾನ್ ಫೈಂಡ್, ರೈಟ್. ಆಮೇಲೆ ಇನ್ನೊಂದು ಸ್ತೂಪ ಇದೆ ಅಲ್ವಾ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸ್ತೂಪಕ್ಕೂ ಕೂಡ ಕರ್ನಾಟಕದಲ್ಲಿ ಜಾಸ್ತಿ ಓಕೆ ನಾವ್ ಏನಂತ ಹೇಳ್ತೀವಲ್ವಾ ಸನ್ನತಿ ಅಂತ ಏನಿದೆ ಅಲ್ವಾ, ಅಲ್ಲಿ ನಾರ್ಮಲ್ ಏನ್ ಕಂಡು ಬರುತ್ತಲ್ವಾ ಆ ಸ್ತೂಪ, ಅದು ಕೂಡ ಸಬ್ವಾಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸ್ತೂಪ ಆಗಿರುತ್ತೆ. ಯಾರ ಟೈಮ್ ಇಂದ ಇದು, ಇಟ್ ಇಸ್ ನಾರ್ಮಲಿ ಫ್ರಮ್ ಹೋಮ್. ಇದು ಕೂಡ ಯಾರ ಟೈಮ್ ಇಂದ ಇದು, ನಮ್ಮ ಶಾತವಾಹನರ ಟೈಮ್ ಅಲ್ಲಿ ಸ್ತೂಪಗಳನ್ನು ತುಂಬಾ ಬಿಲ್ಡ್ ಮಾಡಿರ್ತಾರೆ. ಯಾವುದೇ ಸ್ತೂಪ ಅಂತ ತೆಗೆದುಕೊಂಡು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಜಸ್ಟ್ ಐ ಆಮ್ ಟ್ರೈಂಗ್ ಟು ರೈಟ್ ದಿಸ್, ರೈಟ್, ಗೊತ್ತಿರ್ಲಿ, ರೈಟ್. ಯಾವುದೇ ಸ್ತೂಪ ಜಸ್ಟ್ ಐ ಆಮ್ ಬೇಸಿಕ್ಸ್ ಗೊತ್ತಿರ್ಬೇಕಲ್ವಾ. ಸೊ ಬಿಫೋರ್ ಡೂಯಿಂಗ್ ದಟ್ ಐ ಆಮ್ ಜಸ್ಟ್ ವಿ ಆರ್ ಗೋಯಿಂಗ್ ವಿತ್ ದ ಬೇಸಿಕ್ಸ್, ರೈಟ್. ನೋಡಿ ಅದ್ರಲ್ಲಿ ಕೆಳಗಡೆ ಬರ್ಬಿಡ್ತೀನಿ ನಾನು ಸ್ತೂಪ, ರೈಟ್. ನಾರ್ಮಲಿ ಯಾವುದೇ ಒಂದು ಸ್ತೂಪ ತೆಗೆದುಕೊಂಡ್ರೆ, ರೈಟ್, ನಾವು ಟೆಂಪಲ್ ಓಕೆ ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ, ರೈಟ್. ಸ್ತೂಪ, ರೈಟ್, ಸ್ತೂಪ ಅಂತ ತೆಗೆದುಕೊಂಡ್ರೆ ನೋಡಿ ನಾರ್ಮಲಿ ಇಟ್ ಹ್ಯಾಸ್
right? Normally you can say, right? Okay, after this just we have, right? Right, it is what? This is a stupa we are discussing. ಅದೊಂದು ಬೇಸಿಕ್ ಗೊತ್ತಿರ್ಲಿ ಅಂತ ಅಷ್ಟೇ, ರೈಟ್? ಹಾಗಾದ್ರೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನೀವು ಏನೇ ಓದಿದ್ರು ನೆನಪು ಉಳಿಯಲ್ಲ ತಲೆಯಲ್ಲಿ, ಸುಮ್ಮನೆ ಬಾಯ್ಪಟ್ ಹಾಕ್ಬೇಕಾಗತ್ತೆ. ಓಕೆ, ಈ ಎಕ್ಸಾಮು ಫಾರ್, ಓಕೆ, ನಾಟ್ ಫಾರ್ ದೋಸ್ ಪೀಪಲ್ ಹೂ ಬಾಯಟ್, ಯಾರು ಬಾಯಟ್ ಆಗ್ತಿರಲ್ಲ ಅವ್ರಿಗೆಲ್ಲ ಇದು ಎಕ್ಸಾಮ್. ಯಾಕಂದ್ರೆ ತುಂಬಾ ವಿಷಯಗಳನ್ನ ನೀವು ಎಲ್ಲಿ ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ, ರೈಟ್? ಹಾ, right. So normally again, ಈಗ okay, before ನಾನು ಅದನ್ನು ಮಾಡೋಕ್ಕಿಂತ ಮುಂಚೆ I ask a question. Now tell me, what are the components of stupa? Okay, ಯಾವುದೇ ಒಂದು ಸ್ತೂಪ ತೆಗೆದುಕೊಂಡ್ರೆ ಸ್ತೂಪ ಏನನ್ನ ಒಳಗೊಂಡಿರುತ್ತೆ ನಾಳೆ ಎಕ್ಸಾಮ್ ಅಲ್ಲಿ. ಸೊ ವಿಚ್ ಇಸ್ ನಾಟ್ ಅ ಪಾರ್ಟ್ ಆಫ್ ಸ್ತೂಪ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಹಾಗಿದ್ರೆ ಸ್ತೂಪದ ಕಾಂಪೋನೆಂಟ್ಸ್ ಹೇಳಿ ನೋಡೋಣ. ಯಾವ ಟೈಮಲ್ಲಿ ಸ್ತೂಪ ಕನ್ಸ್ಟ್ರಕ್ಷನ್ ಶುರುವಾಯ್ತು? ಯಾವ ಟೈಮಲ್ಲಿ ಸ್ತೂಪ ಕನ್ಸ್ಟ್ರಕ್ಷನ್ ಶುರುವಾಯ್ತು ಹೇಳಿಪ್ಪ? ರೈಟ್, ಯಾವ ಟೈಮಲ್ಲಿ ಸ್ತೂಪ ಕನ್ಸ್ಟ್ರಕ್ಷನ್ ಶುರುವಾಯ್ತು? ಎಸ್, ಬೇಗ 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 ಬೇಗ, ರೈಟ್? ಯಾವ ಟೈಮಲ್ಲಿ ಸ್ತೂಪ ಕನ್ಸ್ಟ್ರಕ್ಷನ್ ಶುರುವಾಯ್ತು? ಆಮೇಲೆ ಕಂಪೋನೆಂಟ್ಸ್ ಆಫ್ ಸ್ತೂಪ ಜಸ್ಟ್ ನಮಗೆ ಕಾಮೆಂಟ್ ಮಾಡಿ ನೋಡುವ, ರೈಟ್? ಓಕೆ, ಐ ಆಮ್ ಟ್ರೈಯಿಂಗ್. ಓಕೆ, ಆಕ್ಚುಲಿ ನೀವು ಸ್ಕೇಲ್ ಹಾಕ್ಬೇಕಾಗ್ತದೆ, ಸ್ಕೇಲ್ ನ ಯೂಸ್ ಮಾಡಿ. ಸೊ ಆಸ್ ದ ಲೈನ್ಸ್ ಕ್ಯಾನ್ ಬಿ ಪರ್ಫೆಕ್ಟ್. ಓಕೆ, ಲೈನ್ಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಜಸ್ಟ್ ನಾನು ನಿಮ್ಗೆ ಇದು ಅರ್ಥ ಆಗ್ಲಿ ಅಂತ ಹಾಕ್ತಾ ಇರೋದು ಅಷ್ಟೇ ಇದು. ಓಕೆ, ನಥಿಂಗ್ ಎಲ್ಸ್, ರೈಟ್? ಸ್ವಲ್ಪ ಸೊ ಬಿಗ್ಗರ್ ಆಯ್ತು ಇದು. ನಾರ್ಮಲಿ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರು ನಡೀತದ, ತಪ್ಪೇನಿಲ್ಲ, ರೈಟ್? ಯಾಕಂದ್ರೆ ಬಿಗ್ಗರ್ ಆಗಿರೋದ್ರಿಂದ ಇದು ಸ್ವಲ್ಪ ನಾವು ಚಿಕ್ಕದು ಮಾಡ್ಕೊಳ್ಳೋಣ. ರೈಟ್, ಓಕೆ. ಯಾರ ಕಾಲದಲ್ಲಿ ಶುರುವಾಯ್ತು? ಮೌರ್ಯ, ಅಶೋಕ, ಬುದ್ಧ ಅವಶೇಷಗಳ ಮೇಲೆ ಪಂಚಾಯತನ ಸ್ಟೈಲ್. ಓಕೆ, ನೋಡಿ ಯಾರ ಟೈಮಲ್ಲಿ? ವೇದಿಕ್ ಟೈಮಲ್ಲಿ. ಸಮಜ್ ಮೇ ಆ ರಹಾ ಹೈ? ಓಕೆ, ವೇದಿಕ್ ಟೈಮಲ್ಲಿ ಶುರುವಾಗಿದೆ ಅನ್ನೋದು ಗೊತ್ತಿರಬೇಕು, ರೈಟ್? ಯಾ, ಸೊ ರೈಟ್, ವೇದಿಕ್ ಟೈಮಲ್ಲಿ ಶುರುವಾಗಿದೆ, ರೈಟ್? ವೇದಿಕ್ ಟೈಮಲ್ಲಿ ನಾರ್ಮಲಿ ಶುರುವಾಗಿದೆ ಅಂತ ಹೇಳಿ ಗೊತ್ತಿರಲಿ. ಓಕೆ, ವೇದಿಕ್ ಟೈಮಲ್ಲಿ ಶುರುವಾಗಿದೆ, ರೈಟ್? ಸಿಮಿಲರ್ಲಿ ಅಗೈನ್ ಕಾಂಪೋನೆಂಟ್ಸ್ ಹೇಳಿಪ್ಪ ನೋಡೋಣ. ಕಾಂಪೋನೆಂಟ್ಸ್ ಆಫ್ ಎನಿ ಸ್ತೂಪ. ಓಕೆ, ಯಾವುದೇ ಸ್ತೂಪದ ಕಾಂಪೋನೆಂಟ್ಸ್ ಹೇಳಿ. ರೈಟ್, ಜಸ್ಟ್ ಐ ಆಮ್ ಟಾಕಿಂಗ್ ಹಿಯರ್. ರೈಟ್, ಹೇಳಿ ಯಾವುದೇ ಒಂದು ಸ್ತೂಪದ ಕಾಂಪೋನೆಂಟ್ಸ್ ಹೇಳಿ. ಸ್ಕ್ವೇರ್ ಬೇಸ್ಡ್ ಅಲ್ಲ, ಕಾಂಪೋನೆಂಟ್ಸ್. ಓಕೆ, ಅಗೇನ್ ಹೇಳ್ತಾ ಇದ್ದೀನಿ, ಓದ್ತೀರಾ, ಅರ್ಥ ಮಾಡ್ಕೊಂಡು ಹೋದ್ರಿ, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಓಕೆ, 10 ನಿಮಿಷದಲ್ಲಿ ಮಾಡ್ತಕ್ಕಂಥ ವಿಷಯಗಳನ್ನ ನೀವು ತುಂಬಾ, ಓಕೆ, 2 ದಿನ 3 ದಿನ 4 ದಿನ ಓದ್ಬೇಕಾಗತ್ತೆ. ನನ್ನ ಪ್ರಕಾರ ಅದು ಪ್ರೊಡಕ್ಟಿವ್ ಅಲ್ಲ, ಅದು. ಅರ್ಥ ಆಯ್ತಾ? ಯಾಕೆಂದ್ರೆ ನಿಮ್ಮ ಕಾಂಪಿಟೇಟರು ಅದೇ ಕರ್ನಾಟಕ ಹಿಸ್ಟ್ರಿಯನ್ನ, ಓಕೆ, 4 ರಿಂದ 5 ಅವರಲ್ಲಿ ಮುಗಿಸ್ತಾ ಇದ್ದಾನೆ. ನೀವು ಅದನ್ನೇ 3 ರಿಂದ 4 ದಿನ ಮುಗಿಸ್ತಾ ಇದ್ದೀರಾ ಅಂದ್ರೆ ಸೊ ಹಾಗಿದ್ರೆ ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಇದೆ ಅಂತ. ಓಕೆ, ನಾನು ಕಂಪೋನೆಂಟ್ಸ್ ವಿಭಾಗಗಳನ್ನ ಕೇಳ್ತಾ ಇರೋದು. ಅರ್ಥ ಆಯ್ತಾ? ಜಸ್ಟ್ ಐ ಆಮ್ ರೈಟಿಂಗ್ ಹಿಯರ್. Right, normally we have right, ಇದನ್ನ ಓಕೆ, ನಾರ್ಮಲಿ ವಿ ಕಾಲ್ ಇಟ್ ಆಸ್ ಹರ್ಮಿಕ ಅಂತ ಹೇಳಿ ಕರಿತೀವಿ. ರೈಟ್, ಇದು ನಾರ್ಮಲಿ ವಿ ಕಾಲ್ ಇಟ್ ಆಸ್
ರೈಟ್. ಓಕೆ, ಹರ್ಮಿಕ ಅಂತ ಹೇಳಿ ಕರಿತೀವಿ. ರೈಟ್, ಹರ್ಮಿಕ ಅಂತ ಕರಿತೀವಿ. ರೈಟ್. ಸೊ ರೈಟ್, ನಾರ್ಮಲಿ ಹಿಯರ್ ವಿ ಹ್ಯಾವ್ ವಾಟ್? ರೈಟ್, ಏನಿರುತ್ತೆ ಇದಕ್ಕೆ ಏನಂತ ಕರಿತೀವಿ ನಾವು? ನಾರ್ಮಲಿ ವಿ ಕಾಲ್ ಇಟ್ ಆಸ್ ಎಸ್ ಟಿ ಅಂತ ಕರಿತೀವಿ. ರೈಟ್, ಏನಂತ ಕರಿತೀವಿ ಇದಕ್ಕೆ? ಎಸ್ ಟಿ ಅಂತ ಹೇಳಿ ಕರಿತೀವಿ. ರೈಟ್. ಜೊತೆಗೆ ವಿ ಹ್ಯಾವ್ ಡಿಫ್ರೆಂಟ್ ವಾಟ್ ಇಲ್ಲಿ? ರೈಟ್. Right, we have called them, okay, it as chatras. Chatras anta heli karithi, right? So normally we call it as chatras, right? So normally we call it as chatras anta karitivi. Right, normally we can call it as chatra. And this ಏನಿದೆ ಅಲ್ವಾ, this is normally we call as ಮೇದಿ ಅಂತ ಕರಿತೀವಿ. ಸೊ ವೇರ್ ಇಟ್ ಇಸ್ ಅ ಅಂಬಲ್ಗೇಟರಿ ಪ್ಯಾಸೇಜ್ ವೇ. ನಮ್ಮ ಹೆಂಗೆ ಓಕೆ ನಮ್ಮ ಈ ಟೆಂಪಲ್ಸ್ ಗಳಲ್ಲಿ, ರೈಟ್, ನಮ್ಮ ಟೆಂಪಲ್ಸ್ ಗಳಲ್ಲಿ ಹೆಂಗೆ ಪ್ರದಕ್ಷಿಣಾ ಪಥ ಇರುತ್ತಲ್ಲ, ಹಾಗೆ ಬುದ್ಧಿಸಮ್ ಅಲ್ಲೂ ಕೂಡ ಈ ಪ್ರತಿಯೊಂದು ಸ್ತೂಪದಲ್ಲಿ ಕೂಡ ಸೊ ನಾರ್ಮಲಿ ವಿ ಕ್ಯಾನ್ ಫೈಂಡ್ ದ ಅಂಬಲ್ಗೇಟರಿ ಪ್ಯಾಸೇಜ್ ವೇ ಹಿಯರ್. ಸೊ ನಾರ್ಮಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಮೇದಿ ಅಂತ ಹೇಳಿ ಕರಿತೀವಿ ಇದಕ್ಕೆ. ರೈಟ್, ಇಲ್ಲಿ ಏನಂತ ಕರಿತೀವಿ ಇದಕ್ಕೆ? ವಿ ಕಾಲ್ ಇಟ್ ಆಸ್ ಮೇದಿ. ರೈಟ್. Right, we can call it as so Medi anta heli kariti. So right, we can call it as Medi. Similarly, again you can find, right, right, even in our normally we can find this. Right. So normally we call them as torana. Right. So ಇವುಗಳು ನಾವು ನಾರ್ಮಲಿ ಏನಂತ ಕರಿತೀವಿ? ಇಲ್ಲಿ ತೋರಣಗಳು ಅಂತ ಕರಿತೀವಿ. ನಾರ್ಮಲಿ ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿ ತೋರಣ ಇರುತ್ತೆ. ಸೊ ರೈಟ್, ಸಮ್ ತೋರಣಗಳು ಕೂಡ ಇಲ್ಲಿ ಇದ್ದೇ ಇರ್ತವೆ. ಸೊ ಜಸ್ಟ್ ಯು ನೀಡ್ ಟು ನೋ, ಬೇರೆ ಬೇರೆ ತೋರಣಗಳು ಇರ್ತವೆ. ಜಸ್ಟ್ ಹೇಗಾದ್ರೂ ಬರ್ಕೊಳ್ಳಿ. ಇಟ್ಸ್ ಇವೇ ಬಿಟ್ಟಿದ್ದು ನಾರ್ಮಲಿ. Right, this is we can normally call it as east torana. Right, we can call it as east torana. ಇನ್ನೊಂದು ಇದು we can call it as west torana. Right, ಅಂದ್ರೆ ನೀವು ಯಾವುದೇ ಒಂದು ತಗೊಳ್ಳಿ, ರೈಟ್, ಯಾವುದೇ ಒಂದು ಸ್ತೂಪ ತಗೊಳ್ಳಿ, ದ ಬೇಸಿಕ್ ರೈಟ್ ದ ಸ್ಟ್ರಕ್ಚರ್ ಆಫ್ ಎ ಸ್ತೂಪ ಇಸ್ ಲೈಕ್ ದಿಸ್. ಓಕೆ, ನಾಳೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ನಿಮಗೆ ಈ ಆಪ್ಷನ್ಸ್ ಏನಿದೆ ಅಲ್ವಾ, ಎಸ್ ಟಿ, ಛತ್ರ, ಹರ್ಮಿಕ, ಮೇಧಿ, ತೋರಣ, ರೈಟ್, ಇವ್ರು ಕೊಟ್ಬಿಟ್ಟು ನಾಳೆ ಇದರಲ್ಲಿ ಯಾವುದೋ ನಾಟ್ ಎ ಪಾರ್ಟ್ ಆಫ್ ಸ್ತೂಪ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಸ್ತೂಪ ಬಗ್ಗೆ ಕೂಡ ಕ್ಲಾರಿಟಿ ಇರಲಿ. ಯಾಕೆಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಈ ಸ್ತೂಪ ಕಾಂಟ್ರಿಬ್ಯೂಷನ್ ಜಾಸ್ತಿ, ಅಥವಾ ಇವತ್ತು ಕೂಡ ಸನ್ನತಿ ಮತ್ತು ಈ ಚಂದ್ರವಳ್ಳಿಯಲ್ಲಿ ನಾರ್ಮಲಿ ಚೈತ್ಯ ಇದೆ, ಬಟ್ ಈ ನಮ್ಮ ಸನ್ನತಿಯಲ್ಲಿ ನಾರ್ಮಲಿ ಈ ನಮ್ಮ ಯಾರ ಕಾಲದದು, ನಮ್ಮ ಶಾತವಾಹನರ ಕಾಲದ ಸ್ತೂಪ ನಮಗೆ ಕಂಡು ಬರ್ತದ ಅನ್ನೋದು ಕೂಡ ಗೊತ್ತಿರಬೇಕಾಗ್ತದೆ. ರೈಟ್. ಸೊ ಹಾಗೆ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ನೋಡಿ ಇನ್ನೊಂದ್ಸಾರಿ ಆಗಿದ್ರೆ, ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್
ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್ ಏನನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು ರೈಟ್ ರೈಟ್ ಯಾವ್ದಪ್ಪ ಹಾಗಿದ್ರೆ ಆರ್ಕಿಟೆಕ್ಚರ್ ಅಂದ್ರೆ ಫಸ್ಟ್ ಕೇವ್ ಆರ್ಕಿಟೆಕ್ಚರ್ ಬಗ್ಗೆ ಗೊತ್ತಿರಬೇಕು ರೈಟ್ ನಾರ್ಮಲಿ ಹಿಯರ್ ಸೊ ವಾಟ್ ವಿ ಹ್ಯಾವ್ ಟು ನೋ ಹಿಯರ್ ಫಸ್ಟ್ ವಿ ಮಸ್ಟ್ ನೋ ಅಬೌಟ್ ದಿ ಕೇವ್ ಆರ್ಕಿಟೆಕ್ಚರ್ ಸೆಕೆಂಡ್ ಟೆಂಪಲ್ ಥರ್ಡ್ ಸ್ತೂಪಗಳ ಬಗ್ಗೆ ಗೊತ್ತಿರಬೇಕು ರೈಟ್ ಅದ್ರ ಜೊತೆಗೆ ಯು ಕ್ಯಾನ್ ಆಡ್ ದಿ ದ ಪೇಂಟಿಂಗ್ಸ್ ರೈಟ್ ಯು ಕ್ಯಾನ್ ಆಡ್ ದ ಪೇಂಟಿಂಗ್ಸ್ ಟು ಹೆಂಗೆ ಮ್ಯೂರಲ್ ಮಿನಿಯೇಚರ್ ಪೇಂಟಿಂಗ್ಸ್ ಏನಿದೆ ಆ ಪೇಂಟಿಂಗ್ ಗಳು ಕೂಡ ಆಡ್ ಮಾಡುವ ಇಲ್ಲಿ ಅಷ್ಟೊಂದು ಇಲ್ಲ ಎಕ್ಸೆಪ್ಟ್ ಈ ಕೆಳದಿ ನಾಯಕರ ಟೈಮಲ್ಲಿ ಬಿಟ್ರೆ ಮತ್ತೆ ಬೇರೆ ಕಡೆ ಇಲ್ಲೂ ಪೇಂಟಿಂಗ್ಸ್ ಎಲ್ಲ ಆಮೇಲೆ ಜೊತೆಗೆ ನಾರ್ಮಲಿ ಈ ನಮ್ಮ ಯಾರು ಕೃಷ್ಣರಾಜ ಒಡೆಯರ್ 3 ಏನಿದಾರಲ್ಲ ಅವು ಟೈಮಲ್ಲಿ ಪೇಂಟಿಂಗ್ ರೀಚ್ ಇಟ್ಸ್ ಜನಿತ್ ಅಂದ್ರೆ ಆ ಟೈಮಲ್ಲಿ ತುಂಬಾ ಪೇಂಟಿಂಗ್ ಓಕೆ ತನ್ನ ಸೇ ದಟ್ ಸುವರ್ಣ ಯುಗವನ್ನ ಕಂಡಿದೆ ಅನ್ನೋದು ಕೂಡ ಗೊತ್ತಿರಬೇಕು ರೈಟ್ ಇವು ಗೊತ್ತಿದ್ರೆ ಅದು ಬೇಗ ಯು ಕ್ಯಾನ್ ಕನೆಕ್ಟ್ ರೈಟ್ ಹಾಗಿದ್ರೆ ಆರ್ಕಿಟೆಕ್ಚರ್ ಅಂದ್ರೆ ನಿಮ್ಮ ತಲೆಯಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಗಳು ಓಡ್ಬೇಕಾಗ್ತದೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ ಸೊ ಹಾಗಿದ್ರೆ ಫಸ್ಟ್ ಜನರಲ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಆರ್ಕಿಟೆಕ್ಚರ್ ಐ ಹೋಪ್ ಅಂಡರ್ಸ್ಟುಡ್ ಅಲ್ವಾ ಕ್ಲಿಯರ್ ಅರ್ಥ ಆಯ್ತಲ್ಲ ಅಂಡರ್ಸ್ಟುಡ್ ಆರ್ ನಾಟ್ yes 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 very good yes easy right easy tane yeah ayat patel prasad padma supriya easy idea easy right I think it's very easy yeah of course it's very easy yes ಹೌದಲ್ಲ ಈಸಿ ರೈಟ್ ಯಾ ಫೈನ್ ಹಾಗಿದ್ರೆ ಫಸ್ಟ್ ಜನರಲ್ ಇನ್ಫಾರ್ಮೇಶನ್ ಡನ್ ಬೇಸಿಕ್ ಸೆಕೆಂಡ್ ಆರ್ಕಿಟೆಕ್ಚರ್ ಬೇಸಿಕ್ ಡನ್ ಕ್ಲಿಯರ್ ಮತ್ತೆ ಬೇಕಾದ್ರೆ ಯು ಕ್ಯಾನ್ ಆಡ್ ದ ಪೇಂಟಿಂಗ್ಸ್ ಆಮೇಲೆ ಮ್ಯೂಸಿಕ್ ಕೂಡ ಯು ಕ್ಯಾನ್ ಯು ಕ್ಯಾನ್ ಆಡ್ ಮ್ಯೂಸಿಕ್ ಅನ್ನು ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು ರೈಟ್ ಬಟ್ ನಾರ್ಮಲಿ ಕರ್ನಾಟಕ ಮ್ಯೂಸಿಕ್ ಜಾಸ್ತಿ ಇದೆ ಸ್ಪೆಷಲಿ ವಿಜಯನಗರ ಟೈಮ್ ಅಲ್ಲಿ ದ ಕರ್ನಾಟಕ ಮ್ಯೂಸಿಕ್ ರೀಚ್ ಇಟ್ಸ್ ಜನಿತ್ ಲೈಕ್ ಪುರಂದರದಾಸ right and Kanakadasa and the patronized Dvaita philosophy right so adar ಬಗ್ಗೆ you have to understand right so idada nanತರ directly I say another very important is the culture again ಇನ್ನೊಂದು exam ಅಲ್ಲಿ the chance of asking is the culture ಹಾಗಿದ್ರೆ culture sir so what we have to read about the culture right ನೋಡಿ ಹಾಗಿದ್ರೆ culture ನ ಬೇಸಿಕ್ ಅನ್ನು ನೋಡೋಣ again ಹೇಳ್ತಾ ಇದ್ದೀನಿ ನೀವು just ಅದನ್ನೇ right follow ಮಾಡಿದ್ರೆ ಆಯ್ತು right now we are we have to know about the part 3 that is about what that is about culture right culture ಅಂತ ಹೇಳಿ ನೋಡಬೇಕಿಲ್ಲಿ normally we have to go with the culture ನೋಡಿ ಯಾವಾಗ ನೋಡಿ ಯಾವುದೇ ಒಂದು culture it talks about right the people's okay living okay ಜನರ ಒಂದು ವಾಸುವಿಕೆಯನ್ನ ಅದು ಆಕ್ಚುಲಿ ಮಾತಾಡ್ತದ ಅಂತ ಹಾಗಿದ್ರೆ ಯಾವುದೇ ಒಂದು ಸಮಾಜ ಅಂತ ತೆಗೆದುಕೊಂಡ್ರೆ ಸೊಸೈಟಿ ಅಂತ ತೆಗೆದುಕೊಂಡ್ರೆ ದೇರ್ ಆರ್ ಸಮ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದೇ ಇರುತ್ತೆ ಲೈಕ್ ರಿಲಿಜನ್ ಅಂತ ಇದೆ ಕಾಸ್ಟ್ ಇದೆ ವರ್ಣ ಸಿಸ್ಟಮ್ ಇದೆ ಇವೆಲ್ಲ ಅವನ್ನ ಇಲ್ಲಿ ಕನೆಕ್ಟ್ ಮಾಡ್ಬೇಕಷ್ಟೇ ನೋಡಿ ಯಾವುದೇ ಕಲ್ಚರ್ ಓದ್ತಾ ಇದೆ ಅಂದ್ರೆ ಫಸ್ಟ್ ಓಕೆ ನೀವ್ ಏನ್ ಗೊತ್ತಿರಬೇಕು ನಿಮಗೆ ಅಂತಂದ್ರೆ ಫಸ್ಟ್ ದ ಸೊಸೈಟಿ ರೈಟ್ ಸೊ ನಮಗೆ ಹಾಗೆ ಸಮಾಜ ಹೆಂಗಿತ್ತು ಅನ್ನೋದು ಗೊತ್ತಿರಬೇಕು ಫಸ್ಟ್ ಪಾಯಿಂಟ್ ಇಸ್ ಸೊಸೈಟಿ right first point what we have to understand here is the society so ಹಾಗಾದ್ರೆ ಈ ಸೊಸೈಟಿಯಲ್ಲಿ ಸರ್ ಏನೇನ್ ಗೊತ್ತಿರ್ಬೇಕಂದ್ರೆ ಏನ್ ಬರಿಬೇಕು ನೋಡಿ ಎಲ್ಲದಕ್ಕೂ ಕಾಮನ್ ಅಗೇನ್ ಐಮ್ ಟೆಲ್ಲಿಂಗ್ ಯು ನೀವು ಯಾವುದೇ ಹಿಸ್ಟ್ರಿ ಎಲ್ಲಿಂದ ಕದಂಬರಿಂದ ಹಿಡ್ಕೊಂಡು ಎಲ್ಲಿವರೆಗೂ ಇವನ್ ವಿಜಯನಗರವರೆಗೂ ಕೂಡ ಸೇಮ್ ಪ್ಯಾಟರ್ನ್ ಬರೀರಿ ಅಗೇನ್ ಐಮ್ ಟೆಲ್ಲಿಂಗ್ ಯು ಕ್ಯಾನ್ ರೈಟ್ ದ ಸೇಮ್ ಯಾಕೆ ಎಲ್ಲಿ ಕೂಡ ಚೇಂಜ್ ಆಗುದಿಲ್ಲ ಸ್ವಲ್ಪ ಹಿಯರ್ ಅಂಡ್ ಹಿಯರ್ ದೇರ್ ಅಷ್ಟೇ ಬಿಟ್ರೆ ಬೇರೆ ಏನೂ ಚೇಂಜ್ ಆಗಲ್ಲ ಸೇಮ್ ಒಂದ್ರ ನೋಟ್ಸ್ ಮಾಡ್ಕೊಂಡ್ಬಿಡಿ ನಾವ್ ಏನೇ ಹೇಳಿದ್ರು ಇದನ್ನೇ ಬರಿಬೇಕು ರೈಟ್ ಹಾಗೆ ಸಮಾಜ ನೋಡಿ ಹಾಗೆ ಸಮಾಜ ಸರ್ ಹಾಗೆ ಫಸ್ಟ್ ಸಮಾಜದ ಓಕೆ ನಾವ್ ಏನೇ ಓದ್ತಾ ಇದೀವಿ ಅಂದ್ರೆ ಸಮಾಜದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ಬೇಕಂದ್ರೆ ಫಸ್ಟ್ ಓಕೆ ನೇಚರ್ ಆಫ್ ಸೊಸೈಟಿ ರೈಟ್ ಯಾವ ರೀತಿ ಇತ್ತು ರೈಟ್ ನೇಚರ್ ಆಫ್ ಸೊಸೈಟಿ ಬಗ್ಗೆ ವಿ ಹ್ಯಾವ್ ಟು ಡಿಸ್ಕಸ್ ಹಾಗೆ ವಾಟ್ ಈಸ್ ದ ನೇಚರ್ ಆಫ್ ಸೊಸೈಟಿ ನಾರ್ಮಲಿ ಹೌ ದ ನೇಚರ್ ಆಫ್ ಸೊಸೈಟಿ ವಾಸ್ ರೈಟ್ ನೋಡಿ ಯಾವುದೇ ನೇಚರ್ ಆಫ್ ಸೊಸೈಟಿಯನ್ನ ನಾವಿಲ್ಲಿ ಎಕನಾಮಿಕಲ್ ಆಂಗಲ್ ನೋಡಿದ್ರೆ ನೀವು ಬರೀಬೇಕು ಅರ್ಬನ್ ಸೊಸೈಟಿನೋ ಅಥವಾ ರೂರಲ್ ಸೊಸೈಟಿನೋ ಅಥವಾ ಟ್ರೈಬಲ್ ಸೊಸೈಟಿನೋ ನಾರ್ಮಲಿ
ರೈಟ್. ಈಗ ನಾವೇನು ಓದ್ತೀವಲ್ಲ ಹಿಸ್ಟ್ರಿಯಲ್ಲಿ ನಾರ್ಮಲಿ ಅವು ಅರ್ಬನ್ ಮತ್ತು ಬಿಟ್ರೆ ರೂರಲ್ ಸೊಸೈಟಿ ಆಗಿರುತ್ತೆ, ಬಟ್ ಟ್ರೈಬಲ್ ಸೊಸೈಟಿ ಕಡಿಮೆ. ರೈಟ್. ಟ್ರೈಬಲ್ ಸೊಸೈಟಿ ಲಾಸ್ಟ್ ನಮ್ಗೆ ಸಿಕ್ಕಿದ್ದ ಎಲ್ಲಿ ಅಂದ್ರೆ ಅದು ವೇದಿಕ್ ಟೈಮ್ ಅಲ್ಲಿ. ಆಮೇಲೆ ಇನ್ನೊಂದು ಓಕೆ ಪ್ರೀ ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಅದೆಲ್ಲವೂ ಕೂಡ ನಾವು ಟ್ರೈಬಲ್ ಅಥವಾ ರೂರಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಫಸ್ಟ್ ನೇಚರ್ ಆಫ್ ಸೊಸೈಟಿ ಬಗ್ಗೆ ನಿಮಗೆ ಇಲ್ಲಿ ಏನ್ ಗೊತ್ತಿರಬೇಕು. ಜಸ್ಟ್ ಮಾರ್ಕ್ ಅಂಡ್ ಜಸ್ಟ್ ಥಿಂಕ್. ಹಾಗೆ ಏನ್ ಬರೀಬಹುದು ಮೇನ್ಸ್ ಅಲ್ಲಿ. ರೈಟ್. ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಓಕೆ ಸೊಸೈಟಿಯಲ್ಲಿ ಸಾರಿ ನೇಚರ್ ಆದ ನಂತರ ಓಕೆ ಇನ್ನೊಂದು ಆಡ್ ಮಾಡಬಹುದಾಗಿದ್ರೆ ರೈಟ್. ಓಕೆ ಪ್ಯಾಟ್ರಿ ಆರ್ಕಲ್ ಇದೆಯೋ, ರೈಟ್, ಪ್ಯಾಟ್ರಿ ಆರ್ಕಲ್ ಇದೆಯೋ ಅಥವಾ ಮೆಟ್ರಿ ಆರ್ಕಲ್ ಇದೆಯೋ ಅನ್ನೋದು ಗೊತ್ತಿರಬೇಕು. ರೈಟ್. ಮೆಟ್ರಿ ಆರ್ಕಲ್ ಇದೆಯೋ ಗೊತ್ತಿರಬೇಕು. ರೈಟ್. ಸೊ ಪೆಟ್ರಿ ಆರ್ಕಲ್ ಅಥವಾ ಮೆಟ್ರಿ ಆರ್ಕಲ್ ಸೊಸೈಟಿ. ಪೆಟ್ರಿ ಆರ್ಕಲ್ ಅಂತಂದ್ರೆ ಯಜಮಾನ. ರೈಟ್. ಯಜಮಾನ ಇರ್ತಕ್ಕಂಥದ್ದು. ಮ್ಯಾಟ್ರಿ ಆರ್ಕಲ್ ಅಂತಂದ್ರೆ ನಾರ್ಮಲಿ ಫೀಮೇಲ್. ರೈಟ್. ಅವ್ರು ಇರ್ತಕ್ಕ ನಾರ್ಮಲಿ ಇದು ಯಾವ ಟೈಮಲ್ಲಿ ಇತ್ತು ಅಂತಂದ್ರೆ ಶಾತವಾಹನರ ಟೈಮಲ್ಲಿ. ಯಾಕೆಂತಂದ್ರೆ ಆ ಪ್ರತಿಯೊಬ್ಬ ರಾಜರ ಹೆಸರು ಹೆಂಗ್ ಶುರುವಾಗ್ತಾ ಇತ್ತು, ತಾಯಿ ಹೆಸರು ಗೌತಮಿ ಪುತ್ರ ಶಾತಕ. ಯಾಕಂದ್ರೆ ಗೌತಮಿ ಓಕೆ ಆ ಬಾಲಶ್ರೀ ಏನಿದ್ದಾರೆ ಓಕೆ ಅವ್ರ ಮದರ್ ಅಲ್ವಾ ಅವ್ರ ಹೆಸರಲ್ಲಿ. ಅಂದ್ರೆ ಅದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಹಾಗಾದ್ರೆ ಎಷ್ಟು ಅವರು ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಸಮಟ್ ಮ್ಯಾಟ್ರಿ ಆರ್ಕಲ್ ಅಂತ ಹೇಳಿ ನಾವಿಲ್ಲಿ ಕರಿಬಹುದು ಆಗ್ತದ. ರೈಟ್. ಹಾಗಿದ್ರೆ ನೇಚರ್ ಆಫ್ ಸೊಸೈಟಿಯಲ್ಲಿ ಪ್ಯಾಟ್ರಿ ಆರ್ಕಲ್ ಆಯ್ತು. ರೈಟ್. ಆಮೇಲೆ ಇನ್ನೊಂದು ಹಾಗಿದ್ರೆ ಸೊಸೈಟಿಯಲ್ಲಿ ಸೆಕೆಂಡ್ ಏನ್ ಗೊತ್ತಿರಬೇಕು ಅಂತಂದ್ರೆ ವುಮನ್ ಸ್ಟೇಟಸ್. ರೈಟ್. ಸರ್ ಹಾಗಿದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಅಂದ್ರೆ ನೀವು ಅದನ್ನ ನೋಡಿ ಇವೇನೇ ಬರಿಬೇಕು ಅಂತ ಅಂದ್ರೆ ರೈಟ್. ಇವನ್ ಏನೇ ಬರಿಬೇಕು ಅಂದ್ರೆ ನಾನು ಇನ್ನೊಂದು ಪಾಯಿಂಟ್ ಅಲ್ಲಿ ಆಡ್ ಮಾಡ್ಬೇಕು, ಅದನ್ನ ಆಡ್ ಮಾಡಿಸ್ತಾರೆ, ಅದು ಗೊತ್ತಿರ್ಬೇಕು ನಾರ್ಮಲಿ. ರೈಟ್. ಸೊ ಏನು ಅಂತ ಅಂದ್ರೆ ನೋಡಿಲಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಫೋರ್ಸ್ ಮಾಡಿ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲಿ. ರೈಟ್. ವೇರ್ ಇಟ್ ಈಸ್ ಅಂತ ಅಂದ್ರೆ ರೈಟ್ ಆಫ್ಟರ್ ದಿಸ್. ರೈಟ್. ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಫೌಂಡರ್ ಲಾಸ್ಟ್ ಕ್ಯಾಪಿಟಲ್. ಇನ್ನೊಂದು ಇಂಪಾರ್ಟೆಂಟ್ ಸೊ ವಾಟ್ ಯು ಕ್ಯಾನ್ ಆಡ್ ಅಂತ ಅಂದ್ರೆ ಇಲ್ಲಿ ಫಾರ್ ಯುವರ್ ಎಕ್ಸಾಮ್ ಇಸ್ ಕನ್ಸರ್ನ್ ಪೊಲಿಟಿಕಲ್ ಹಿಸ್ಟ್ರಿ. ರೈಟ್. ಪೊಲಿಟಿಕಲ್ ಹಿಸ್ಟ್ರಿ ನೋಡ್ಕೊಂಡ್ರೆ ಸಾಕು. ಸೊ ಪೊಲಿಟಿಕಲ್ ಹಿಸ್ಟ್ರಿ ಅಂದ್ರೆ ಏನು ಅಂತ ಅಂದ್ರೆ ಜಸ್ಟ್ ಕ್ರೋನಾಲಜಿ ಅಂಡ್ ದೇರ್ ಸಿಗ್ನಿಫಿಕೆನ್ಸ್. ಕ್ರೋನಾಲಜಿ ಯಾರಾದಂದ್ರೆ ಯಾರು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಶ್ರೀ ಪುರುಷ ಅಂತ ಬಂದ್ರೆ ಅವ್ನ ಇಂಪಾರ್ಟೆನ್ಸ್ ಏನಪ್ಪಾ, ಹಿ ಇಸ್ ಅ ಪೋಯೆಟ್ ಅಂತ. ಯಾಕೆಂತಂದ್ರೆ ಗಜಶಾಸ್ತ್ರವನ್ನು ಬರ್ದಿದ್ನಲ್ಲ ಈ ತರ. ಓಕೆ ಅವ್ರವ್ರ ಇಂಪಾರ್ಟೆಂಟ್ ಕ್ರೋನಾಲಜಿ ನೋಡಿ. ಯಾಕಂದ್ರೆ ಒಂದೊಂದ್ಸರಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಓಕೆ ಕ್ರೋನಾಲಜಿಯನ್ನ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ, ಅವಾಗ ಅದು ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಮೇನ್ಸ್ ನ ಹೇಳಿದಿಲ್ಲ ಸೊಸೈಟಿ ಬಗ್ಗೆ ಬರಿಬೇಕು. ಈಗ ನಾನು ಹಾಗೆ ಏನ್ ಬರಿತೀನಿ ಇಲ್ಲಿ ನೋಡಿ, ಶ್ರೀ ಪುರುಷ ಗಜಶಾಸ್ತ್ರವನ್ನ ಬರ್ದಾನಂತ ಹೇಳ್ತೀವಿ. ಇದರಿಂದ ಏನ್ ಅರ್ಥ ಆಗುತ್ತೆ, ಎಸ್ ಅಲ್ಲಿ ಲಿಟರೇಚರ್ ಆ ಟೈಮ್ ಅಲ್ಲಿ ಓಕೆ ತುಂಬಾನೇ ಸಪೋರ್ಟ್ ಆಗಿತ್ತು ಅಂತ ಅರ್ಥ ಆಯ್ತಲ್ಲ. ಸ್ತ್ರೀ ಪ್ರಧಾನ ಮತ್ತು ಪುರುಷ ಪ್ರಧಾನ ಗುಡ್ ಅಂಬಿಕಾ. ರೈಟ್. ಸೊ ನಾರ್ಮಲಿ ವಿ ಕ್ಯಾನ್ ಕಾಲ್ ದೆಮ್ ಲೈಕ್ ದಟ್. ಓಕೆ ಆಮೇಲೆ ನೋಡೋಣ ಇವೆಲ್ಲವನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗೋಣ. ರೈಟ್. ಹಾಗೆ ನಾನು ಇಲ್ಲಿ ಕಲ್ಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ರೈಟ್. जस्ट हियर आई एम डिस्कसिंग अबाउट द कल्चर. राइट. देखो तो हमने ओके वी आर डिस्कसिंग अबाउट द सोसाइटी, द नेचर ऑफ सोसाइटी. नेक्स्ट ವುಮನ್ ಸ್ಟೇಟಸ್ ಅದು ಗೊತ್ತಿರಬೇಕು. ಹಾಗಿದ್ರೆ ಗೌತಮಿ ಪುತ್ರ ಶಾತಕರ್ಣಿಯಿಂದ ವುಮನ್ ಸ್ಟೇಟಸ್ ಕೊಟ್ಟಿದೆ ಅಂತ ಹೇಳ್ತೀನಿ. ಆಮೇಲೆ ಸುಗ್ಗಲಾದೇವಿ ಜಯಸಿಂಹ ಟೂನ ವೈಫ್. ರೈಟ್. ಆಮೇಲೆ ನೋಡಿ ಇವರಿಂದ ಏನ್ ಗೊತ್ತಾಗುತ್ತೆ ಹಾಗಿದ್ರೆ ವುಮನ್ ಸ್ಟೇಟಸ್ ಹೌ ಇಟ್ ವಾಸ್. ಓಕೆ ಹೆಂಗಿತ್ತು ನೋಡಿ ಇವನ್ ಯೂಸ್ ಮಾಡ್ಕೊಂಡು ನೀವು ಬರಿಬೇಕಲ್ಲಿ ಮೇನ್ಸ್ ಅಲ್ಲಿ. ರೈಟ್. ಸೊ ನೆಕ್ಸ್ಟ್ ಆಫ್ಟರ್ ಸೊಸೈಟಿ ಅಂತ ಬಂದ್ರೆ ನಾರ್ಮಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಿರುತ್ತೆ ಅಂತಂದ್ರೆ ಸೋಷಿಯಲ್ ಆರ್ಡರ್. ಓಕೆ ಯಾವ ತರ ಸೋಷಿಯಲ್ ಆರ್ಡರ್ ಪದ್ಧತಿ ಹೆಂಗಿತ್ತು. ಓಕೆ ಸೋಷಿಯಲ್ ಆರ್ಡರ್ ಅಂತ ಅಂದ್ರೆ ಸೊ ಯು ಕ್ಯಾನ್ ಆಡ್ ಹಿಯರ್ ದ ಫಸ್ಟ್ ರೈಟ್ ಕಾಸ್ಟ್ ಸಿಸ್ಟಮ್ ಇತ್ತೋ ಇಲ್ಲೋ ಗೊತ್ತಾಗ್ಬಿಡುತ್ತೆ ನಿಮಗೆ. ಹಾಗೆ ನಾರ್ಮಲಿ ಎಲ್ಲ ಟೈಮ್ ಅಲ್ಲಿ ಕೂಡ ಕಾಸ್ಟ್ ಸಿಸ್ಟಮ್ ಇದೆ, ಯು ಕ್ಯಾನ್ ರೈಟ್ ಇಟ್. ರೈಟ್. ಆಮೇಲೆ ಇನ್ನೊಂದು ಹಾಗಿದ್ರೆ ವರ್ಣ ಸಿಸ್ಟಮ್. ರೈಟ್. ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಎಸ್ ವರ್ಣ ಸಿಸ್ಟಮ್. ಹಾಗಿದ್ರೆ ವರ್ಣ ಸಿಸ್ಟಮ್ ಯಾವ ತರ ಇತ್ತು ಅದನ್ನು ಕೂಡ ಯು ಕ್ಯಾನ್ ರೈಟ್. ರೈಟ್. ಬರೀಬಹುದಾಗಿದೆ. ಕಾಸ್ಟ್ ಸಿಸ್ಟಮ್ ಇದೆ ಅಂದ್ರೆ ಸಮ್ವಾಟ್ ಅಲ್ಲಿ ವರ್ಣ ಸಿಸ್ಟಮ್ ಇದೆ, ವರ್ಣಾಶ್ರಮ ಪದ್ಧತಿ ಇದೆ ಅನ್ನೋದು ಕೂಡ ಗೊತ್ತಿರಬೇಕು. ರೈಟ್. ಅದೇ ರೀತಿಯಾಗಿ ಸರ್ ಮತ್ತೇನೋ ಸ್ಲೇವರಿ. ಓಕೆ ಹಾಗೆ ಸ್ಲೇವರಿ ಇತ್ತ ಇಲ್ಲ ಅನ್ನೋದಕ್ಕೆ ಕೆಲವೊಂದು ಎವಿಡೆನ್ಸ್ ಇರುತ್ತೆ, ಕೆಲವೊಂದು ಎವಿಡೆನ್ಸ್ ಇರೋದಿಲ್ಲ, ಆದ್ರೂ ಕೂಡ ಯು ಕ್ಯಾನ್ ರೈಟ್ ಆಸ್ ಅ ಸ್ಲೇವರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸೋಷಿಯಲ್ ಆರ್ಡರ್ ಅಲ್ಲಿ ಜಾಜ್ಮಾನಿ ಸಿಸ್ಟಮ್. ರೈಟ್. ಸೊ ಯು ಕ್ಯಾನ್ ರೈಟ್ ಆಸ್ ಅ ಜಾಜ್ಮಾನಿ ಸಿಸ್ಟಮ್. ಓಕೆ ಈ ಜಾಜ್ಮಾನಿ ಸಿಸ್ಟಮ್ ನಾರ್ಮಲಿ ನಾರ್ತ್ ಇಂಡಿಯಾದಲ್ಲಿ ಜಾಜ್ಮಾನಿ ಅಂತ ಕರೀತಾ ಇದ್ರು. ಏನಿದು ಜಸ್ಟ್ ಲೈಕ್ ಹೌ ವಿ ಓಕೆ ಬಾರ್ಟರ್ ಸಿಸ್ಟಮ್ ತರ ಅಂಡ್ ಹೌ ಸರ್ವಿಸಸ್ ಎಕ್ಸ್ಚೇಂಜ್ ಆಗ್ತಾ ಇತ್ತು ಅದನ್ನ ನಾವು ಮದ್ರಾಸ್ ಅಲ್ಲಿ ಓಕೆ ಮಿರಾಸಿ ಅಂತ ಹೇಳಿ ಕರಿತಾ ಇದ್ರು. ನಮ್ಮ ಕರ್ನಾಟಕ ಮೈಸೂರು ಭಾಗದಲ್ಲಿ ಅದಟೆ ಅಂತ ಹೇಳಿ ಕರಿತಾ ಇದ್ರು. ಹೀಗೆ ಸೊ ಬೇರೆ ಬೇರೆ ಕಡೆ ಜಾಜ್ಮನಿ ಸಿಸ್ಟಮ್ ಅನ್ನ ಬೇರೆ ಬೇರೆ ಹೆಸರಿಂದ ಕರೆದಿದ್ದಾರೆ. ಸೊ ಹಾಗೆ ಜಾಜ್ಮನಿ ಸಿಸ್ಟಮ್ ಇರುತ್ತೆ. ಹಾಗೇನ್ ಹೇಳ್ತಾ ಇದ್ದೀನಿ ಎಲ್ಲಾ ಕಡೆ ಕೂಡ ಯು ಕ್ಯಾನ್ ಸೇ ದೇರ್ ಇಸ್ ಅ ಎಕ್ಸಿಸ್ಟೆನ್ಸ್ ಆಫ್ ಜಾಜ್ಮನಿ ಸಿಸ್ಟಮ್ ಇದೆ ಅಂತ ಹೇಳಿ ನಿಮ್ಗೆ 100% ಗೊತ್ತಿರಬೇಕು. ಜಸ್ಟ್ ಇವನ್ನೇ ಆಡ್ ಮಾಡ್ತಾ ಹೋಗ್ಬೇಕಾದ್ರೆ ಸೊ ಆಮೇಲೆ ಇನ್ನೊಂದು ಯು ಕ್ಯಾನ್ ಆಡ್
ಏನಪ್ಪಾ ಅಂತಂದ್ರೆ ರಿಲಿಜನ್, ರೈಟ್. ಅಗೇನ್ ವಾಟ್ ಯು ಕ್ಯಾನ್ ಆಡ್ ಹಿಯರ್, ಸೊ ರಿಲಿಜನ್ ಬಗ್ಗೆ ಕೂಡ ಆಡ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ದಂತಿ ದುರ್ಗ ತಗೊಳ್ಳಿ, ರೈಟ್. ಈ ನಮ್ಮ ದ ರಿಯಲ್ ಫೌಂಡರ್ ಆಫ್ ರಾಷ್ಟ್ರಕೂಟ ಅಂತ ಏನ್ ಕರಿತೀವಿ, ರೈಟ್, ಇಂದ್ರ. ಸೊ 2 ನ ಮಗನಾಗಿರ್ತಕ್ಕಂತಹ ದಂತಿ ದುರ್ಗ ಏನ್ ಹೇಳ್ತೀವಲ್ಲ ಆತ, ಮತ್ತು ನಮ್ಮ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ, ರೈಟ್, ಬಲ್ಲಾಲ. ಸೊ 1 ಆದಂದ್ರೆ ಏನ್ ಬರ್ತಾನೆ ಆತನ ಬ್ರದರ್, ಸ್ಟೆಪ್ ಬ್ರದರ್. ಸೊ ಬ್ರದರ್ ಯಾರೋ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಏನ್ ಬರ್ತಾನಲ್ಲ ಅವನು. ಇವ್ರಿಬ್ರು ಕೂಡ ರೈಟ್ ಏನ್ ಮಾಡ್ತಾರೆ ಅಂತಂದ್ರೆ ದೇ ಪರ್ಫಾರ್ಮ್ ತುಲ ಪುರುಷ ಮತ್ತು ವಾಟ್ ವಿ ಸೇ ದಟ್ ಈ ಬಂಗಾರವನ್ನ ದಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ, ರೈಟ್. ಬಂಗಾರವನ್ನ ನಾರ್ಮಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ದಾನ ಮಾಡ್ತೀವಿ, ರೈಟ್. ಅದನ್ನ ನಾವು ಹಿರಣ್ಯ ಗರ್ಭ ಅಂತ ಹೇಳಿ ಕರಿತೀವಿ. ಅಂದ್ರೆ ಸೊ ಇದರಿಂದ ಏನ್ ಗೊತ್ತಿರುತ್ತೆ ಅಂದ್ರೆ ಯಾವ ತರ ವೇದ ಆರ್ ವೇದಿಕ್ ರಿಲಿಜನ್ ಅಥವಾ ಬ್ರಾಹ್ಮಣಿಕಲ್ ಸಿಸ್ಟಮ್ ಡಾಮಿನೆನ್ಸ್ ಆಗಿತ್ತು. ಆಮೇಲೆ ಇನ್ನೂ ಒಂದ್ ಕೆಲವೊಂದು ಹೇಳ್ಬೋದು, ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಜೀನಸೇನ, ವೀರಸೇನ, ಮಹಾವೀರ, ಇದರಿಂದ ಏನ್ ಇಂಡಿಕೇಟ್ ಮಾಡುತ್ತೆ, ಹಾಗೆ ಇವರು ಜೈನಿಸಮ್ ಅನ್ನ ಓಕೆ ಪ್ಯಾಟ್ರನೈಸ್ ಮಾಡಿದ್ರು ಅಂತ. ಈ ತರ ನೀವ್ ಏನ್ ಮಾಡ್ಬೇಕಂದ್ರೆ ಲಿಂಕ್ ಮಾಡಿ ಬರಿಬೇಕಾಗ್ತದ. ಸೊ ಅದೇ ದಿಸ್ ಇಸ್ ಅ ಮೇನ್ಸ್ ಆಕ್ಚುಲಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹೀಗೆ ಆಮೇಲೆ ರಿಲಿಜನ್ ಹೆಂಗಿತ್ತು, ಓಕೆ, ಇವೆಲ್ಲವೂ ಕೂಡ ನಾರ್ಮಲಿ ಯಾವ್ದೆಲ್ಲ ಡಿಸ್ಕಷನ್ ಮಾಡ್ತೀವಪ್ಪ ಅಂತಂದ್ರೆ ವಿ ನಾರ್ಮಲಿ ಡಿಸ್ಕಸ್ ಇನ್ ದ ಕಲ್ಚರ್ ನ ಸೊಸೈಟಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಮತ್ತೆ ಸರ್ ಕಲ್ಚರ್ ಅಲ್ಲಿ ಮತ್ತೆ ವಾಟ್ ವಿ ಹ್ಯಾವ್ ಟು ಆಡ್ ಅಂತ ಅಂದ್ರೆ ನಾರ್ಮಲಿ ನೋಡಿ, ಸೊ ವಾಟ್ ವಿ ಹ್ಯಾವ್ ಟು ಆಡ್ ಅಂತ ಅಂದ್ರೆ ರೈಟ್ ಜಸ್ಟ್ ಅಗೇನ್ ಓಕೆ ಸೆಕೆಂಡ್ ಪಾಯಿಂಟ್ ಕಲ್ಚರ್ ಅಂತ ಅಂದ್ರೆ ಅಗೇನ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿ ಸೊ ಲ್ಯಾಂಗ್ವೇಜ್, ರೈಟ್. ಲ್ಯಾಂಗ್ವೇಜ್, right, comma inscriptions. Is there any inscription idre you can add that inscription, and literary works, right, literary works, right, literary works. ನೋಡಿ ಯಾವ್ದಾದ್ರು ಮೇಲೂ ಕೂಡ ಆತ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು. ಅದು ಇಂಡಿಯನ್ ಹಿಸ್ಟ್ರಿಗಾದ್ರೂ ಕಂಪೇರ್ ಮಾಡ್ಕೊಳ್ಳಿ ಅಥವಾ ಇವನ್ ಯು ಕ್ಯಾನ್ ರೈಟ್ ಇಟ್ ಅಬೌಟ್ ದಿ ಕರ್ನಾಟಕ ಹಿಸ್ಟ್ರಿಗಾದ್ರೂ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕದಂಬ ಅಂತ ಬಂದ್ರೆ ಅಲ್ಲಿ ಪ್ರೋಟೋ ಕನ್ನಡ ಶುರುವಾಯಿತು ಅಂತ ಹೇಳ್ಬೋದಲ್ವಾ. ಲ್ಯಾಂಗ್ವೇಜ್ ಪ್ರಾಕೃತ ಇದ್ರೂ ಕೂಡ ಸೊ ದೇರ್ ವಾಸ್ ಆಕ್ಚುಲಿ ಏನಿತ್ತು ಹಾಗಿದ್ರೆ ಈ ನಮ್ಮ ಪ್ರೋಟೋ ಕನ್ನಡ ಅಂತ ಹೇಳಿ ಕರಿತೀವಿ. ಹೆಂಗೆ ಹಲ್ಮಿಡಿ, ಓಕೆ, ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಇದೆ, ಈ ತರ ಯು ಹ್ಯಾವ್ ಟು ಸೈ. ಆಮೇಲೆ ಬೇರೆ ಬೇರೆ ಇನ್ಸ್ಕ್ರಿಪ್ಷನ್ಸ್ ಇದೆ ಅಲ್ವಾ, ಚಂದವಳ್ಳಿ, ಹಲ್ಮಿಡಿ, ಗುಡ್ನಾಪುರ, ರೈಟ್. ಸೊ ಇವೆಲ್ಲವೂ ಕೂಡ. ಆಮೇಲೆ ತಾಲಗುಂದ ಇನ್ಸ್ಕ್ರಿಪ್ಷನ್, ರೈಟ್, ಹೈದರಾಬಾದ್ ಇನ್ಸ್ಕ್ರಿಪ್ಷನ್, ಮಹಾಕೂಟ ಇನ್ಸ್ಕ್ರಿಪ್ಷನ್, 865 ಇನ್ಸ್ಕ್ರಿಪ್ಷನ್, ರವಿಕೀರ್ತಿ ಅವರ ಐಹೊಳೆ ಇನ್ಸ್ಕ್ರಿಪ್ಷನ್, ಹೀಗೆ. ಸೊ ಯು ಕ್ಯಾನ್ ಲಿಸ್ಟ್ ದೋಸ್ ಅಂಡ್ ದೇರ್ ಸಿಗ್ನಿಫಿಕೆನ್ಸ್. ಅವುಗಳನ್ನು ಮೇನ್ಸ್ ಅಲ್ಲಿ ಯೂಸ್ ಮಾಡಿ ಬರಿಬೇಕಾಗ್ತದ. ಹೆಂಗೆ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಏನ್ ಇಂಡಿಕೇಟ್ ಮಾಡುತ್ತಪ್ಪ, ಅಲ್ಲಿ ಯಾವ ತರ ಅಲ್ಲಿ ವಿಷ್ಣು ವರ್ಷಿಪ್ ಇತ್ತು ಅಂತ ಹೇಳಿ. ಬಿಕಾಸ್ ಇಟ್ಸ್ ಓಕೆ ಇನೋವೇಟ್, ಓಕೆ ಸ್ಟಾರ್ಟ್ ವಿತ್ ದ ಇನೋವೋಕೇಶನ್ ಆಫ್ ದಿ ಲಾರ್ಡ್ ವಿಷ್ಣು ಅಲ್ವಾ. ಸೊ ಈ ತರ ದೇ ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ಹಾಗಾಗಿ ನಿಮಗೆ ಇದು ಗೊತ್ತಿರಬೇಕಾಗ್ತದೆ. ಆಮೇಲೆ ಇನ್ನೊಂದು ಲಿಟರರಿ ವರ್ಕ್ಸ್ ನೋಡಿ, ಕದಂಬ ಟೈಮ್ ಅಲ್ಲಿ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಲಿಟರರಿ ವರ್ಕ್ಸ್ ಇದೆ. ಆಮೇಲೆ ನಮ್ಮ ಹೇಳಿದ ಶ್ರೀ ಪುರುಷ ಇರಬಹುದು, ರೈಟ್, ಶಿವಮಾರ ಇರ್ಬೋದು, ಆಮೇಲೆ ಚಾವುಂಡರಾಯ, ರೈಟ್, ಅವ್ರು ಇರ್ಬೋದು. ಇವರೆಲ್ಲ ಕೂಡ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಬದಾಮಿ ಚಾಲುಕ್ಯರು ಕೂಡ ಓಕೆ, ರವಿಕೀರ್ತಿ, ಕಪ್ಪೆ ಅರಭಟ್ಟ, ರೈಟ್, ಈ ತರ ಯು ಕ್ಯಾನ್ ಕನೆಕ್ಟ್ ದೆಮ್, ರೈಟ್. ಅದೇ ರೀತಿಯ ಕಲ್ಯಾಣ ಚಾಲುಕ್ಯರಲ್ಲಿ ತುಂಬಾ ಜನ ಬರ್ತಾರೆ ಅಲ್ವಾ, ಕಲ್ಯಾಣ ಚಾಲುಕ್ಯರಲ್ಲಿ ಕೂಡ ತುಂಬಾ ಜನ ಇದ್ದಾರೆ. ಸೊ ಅದು ಕೂಡ ಇಲ್ಲಿ ನಿಮಗೆ ಸಮಾಟ್ ಇಂಪಾರ್ಟೆಂಟ್ ಆಗ್ತದೆ, ರೈಟ್. ಆಮೇಲೆ ರಾಷ್ಟ್ರಕೂಟ, ರೈಟ್, ರಾಷ್ಟ್ರಕೂಟರ ಟೈಮಲ್ಲಿ ಕೂಡ ತುಂಬಾ ಜನ ಇದ್ದಾರೆ. ಬೇಟ್ ತ್ರಿವಿಕ್ರಮ ಇರ್ಬೋದು, ಓಕೆ, ತ್ರಿವಿಕ್ರಮ ಕೂಡ ತುಂಬಾನೇ ಪಾಪ್ಯುಲರ್. ಹಲಾಯುಧ ಇರ್ಬೋದು, ಮಹಾವೀರ ಇರ್ಬೋದು, ವೀರಸೇನ ಇರ್ಬೋದು, ರೈಟ್. ಸೊ ಇವೆಲ್ಲವೂ ಕೂಡ ನೀವ್ ಏನ್ ಮಾಡ್ಬೇಕಾಗ್ತದೆ, ಲಿಂಕ್ ಮಾಡಿ ಬರಿಬೇಕಾಗ್ತದೆ. ಅರ್ಥ ಆಯ್ತಾ? ಅಷ್ಟೇ ಅಲ್ಲದೆ ಕಲ್ಯಾಣಿ ಚಾಲುಕ್ಯರ ಟೈಮಲ್ಲಿ ವಾದಿರಾಜರು ಇರ್ಬೋದು, ರೈಟ್. ಆಮೇಲೆ ನಮ್ಮ ದಾಸಿಮಯ್ಯ ಅವ್ರು ಇರ್ಬೋದು. ಯಾಕೆಂದ್ರೆ ದಾಸಿಮಯ್ಯ ಸಮ್ವಾಟ್ ಕನೆಕ್ಷನ್ ಇದೆ ಅಲ್ವಾ ಅಲ್ಲಿ, ರೈಟ್. ಯಾರಿಗೆ? ಸುಗ್ಗಲಾ ದೇವಿಯ ಗುರು ಅಂತ ಹೇಳ್ತಾರೆ ಅವ್ರಿಗೆ. ಹೀಗೆ ಬೇರೆ ಬೇರೆ ಇದರಲ್ಲಿ ಜಸ್ಟ್ ಅವುಗಳನ್ನ ಕೂಡ ನಿಮ್ಗೆ ಇಲ್ಲಿ ಸೊ ಆಕ್ಚುಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕಾಗ ತುಂಬಾ ಜನ ಇದ್ದಾರೆ, ರೈಟ್. ಫ್ರಮ್ ವೇರ್ ಕದಂಬ ಇಂದ ಹಿಡ್ಕೊಂಡು ನಿಮ್ಮ ಮೈಸೂರು ಒಡೆಯರು, ಆಮೇಲೆ ಎಲ್ಲಿ ನಿಮ್ಮ ಕೆಳದಿ ನಾಯಕರು, ಆಮೇಲೆ ಏನೇ ನಿಮ್ಮ ನಾಡ ಪ್ರಭುಗಳು ಅಲ್ಲಿ ಕೂಡ. ಫಾರ್ ಎಕ್ಸಾಂಪಲ್ ಕೆಂಪೇಗೌಡವನ್ನು ಗಂಗಾ ವಿಲಾಸ, ಓಕೆ, ಗಂಗಾ ಗೌರಿ ಪ್ರಹ್ಲಾಸಂ ಸಮಥಿಂಗ್ ಪ್ರಹ್ಲಾಸಂ ಅಂತ ಹೇಳಿ ತೆಲುಗು ಅಲ್ಲಿ ಒಂದು ಆತ ಗ್ರಂಥವನ್ನ ಬರೆದಿದ್ದಾರೆ. ಈ ತರ ಸೊ ಬೇರೆ ಬೇರೆ ಇದಾವೆ, ರೈಟ್. ಅದೇ ರೀತಿ ನಿಮ್ಮ ಯಾರು ಹಿರಿಯ ವೆಂಕಟಪ್ಪ ನಾಯಕ, ರೈಟ್. ನಿಮ್ಮ ಹಿರಿಯ ವೆಂಕಟಪ್ಪ ನಾಯಕ ಯಾರು? ಅಥವಾ ಹಿರಿಯ ಸಂಕಣ ನಾಯಕನ ಮಗನಾಗಿರ್ತಕ್ಕಂತಹ ಆ ಹಿರಿಯ ವೆಂಕಟಪ್ಪ ನಾಯಕ ಕೂಡ ತುಂಬಾ ಜನಕ್ಕೆ ಪ್ಯಾಟ್ರನೈಸ್ ಮಾಡಿರ್ತಾನೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಶ್ವ ಪಂಡಿತ, ನಿಮ್ಗೆಲ್ಲ ಗೊತ್ತೇ ಇದೆ, ಅಶ್ವ ಪಂಡಿತ ಇರ್ಬೋದು, ರೈಟ್. ಹೀಗೆ ಬೇರೆ ಬೇರೆ ಇದಾರೆ ಇಲ್ಲಿ. ಅಥವಾ ಭಟ್ಟೋಜಿ ದೀಕ್ಷಿತ ಇರ್ಬೋದು. ಹೀಗೆ ಬೇರೆ ಬೇರೆ ಜನಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಇವರು ನಾರ್ಮಲಿ ಪ್ಯಾಟ್ರನೈಸ್. ಹೀಗೆ ಲಿಟರರಿ ವರ್ಕ್ಸ್ ಮೇಲೆ ಕೂಡ ಆತ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ಇದೆ. ಪಂಪ, ಪೊನ್ನ,
ನಯಸೇನ, ಓಕೆ, ಎಲ್ಲೆಲ್ಲಿ ಕಂಡು ಬರ್ತಾರೆ. ಆಮೇಲೆ ನಮ್ಮ ಯಾರು ಮದನ ತಿಲಕ, ರೈಟ್, ಮೊದಲ ಸಾಂಗತ್ಯ ಗ್ರಂಥ, ಓಕೆ, ಮದನ ತಿಲಕ, ರೈಟ್, ಅದನ್ನು ಬರ್ದಿರ್ತಕ್ಕಂಥವ್ರು ಚಂದ್ರರಾಜ, ರೈಟ್, ಅವೆಲ್ಲವೂ ಕೂಡ ಇಲ್ಲಿ ಬರ್ತವೆ, ರೈಟ್. ಅಂದ್ರೆ ಒಂದು ಐಡಿಯಾ ಇರ್ಲಿ ಏನೇನು ಓದ್ಬೇಕು ಫಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಗೊತ್ತಿರುತ್ತೆ, ರೈಟ್. ಇದಾದ ನಂತರ ಸೊ ಮತ್ತೆ ಇಂಪಾರ್ಟೆಂಟ್ ಕಲ್ಚರಲ್ಸ್ ನಾವ್ ಏನ್ ಆಡ್ ಮಾಡ್ಬೇಕು ಅಂತಂದ್ರೆ ನಾರ್ಮಲಿ ಎಜುಕೇಶನ್, ರೈಟ್. ಮತ್ತೇನ್ ಆಡ್ ಮಾಡ್ಬೇಕಾಗಿದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಎಜುಕೇಶನ್. ಹಾಗೆ ಯಾವಾಗ ನೀವು ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಫಸ್ಟ್, ಹಾಗಾದ್ರೆ ಇಲ್ಲಿ ಅಗ್ರಹಾರಗಳು, ರೈಟ್, ನಾರ್ಮಲಿ ಅಗ್ರಹಾರ ಇರ್ಬೋದು, ಟೆಂಪಲ್ಸ್ ಇರ್ಬೋದು, ಅಥವಾ ಯು ಕ್ಯಾನ್ ಸೇ ದಟ್ ಮಠಗಳಿರ್ಬೋದು. ನಾರ್ಮಲಿ ಏನಾಗಿದೆಯೋ ಅಥವಾ ಓಕೆ ವಾಟ್ ವಿ ಸೇ ದಟ್ ಅಗ್ರಹಾರ ಏನಂತ ಘಟಕಾಸ್ ಅಥವಾ ಘಟಿಕಾಸ್ ಅಂತ ಹೇಳಿ ಕರೀತಾ ಇದ್ರು. ಓಕೆ, ಹಾಗೆ ಯಾವ್ಯಾವ ಘಟಿಕಾಸ್ ಇದೆ ಇಂಪಾರ್ಟೆಂಟ್, ನಗಾಯ, ಓಕೆ, ಘಟಿಕ ಯಾವ ಟೈಮಲ್ಲಿ ಇತ್ತು, ಡಂಬಳ ಘಟಿಕ ಯಾರ ಟೈಮಲ್ಲಿ ಇತ್ತು, ಸಾಲೊಟ್ಗಿ ಘಟಿಕ ಯಾವ ಟೈಮಲ್ಲಿ ಇತ್ತು. ಸೊ ಈ ತರ, ರೈಟ್, ಹೇಗೆ ಎಜುಕೇಶನ್ ಅನ್ನು ಅವರು ಪ್ರಮೋಟ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಕ್ಕಂಥ ಚಾನ್ಸ್ ತುಂಬಾ ಇರ್ತದ. ಹಾಗೆ ನಿಮಗೆ ಕಲ್ಚರ್ ಅಂತ ಅಂದ್ರೆ ಇವೆಲ್ಲಾ ಪಾಯಿಂಟ್ಸ್ ಅನ್ನ, ಅಂದ್ರೆ ಕಲ್ಚರ್ ನಾರ್ಮಲಿ ಟಾಕ್ಸ್ ಅಬೌಟ್ ಯಾವ್ದ್ರ ಬಗ್ಗೆ ಮಾತಾಡ್ತದ ಕಲ್ಚರ್ ಅಂತ ಅಂದ್ರೆ ದ ವೇ ಆಫ್ ಲೈಫ್. ಓಕೆ, ನಮ್ಮ ಸಮಾಜದ ಬಗ್ಗೆ ಮಾತಾಡ್ತದ ಕಲ್ಚರ್ ಅನ್ನೋದು ಇಲ್ಲಿ ಗೊತ್ತಿರ್ಬೇಕಾಗ್ತದ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಎಜುಕೇಶನ್, ರಿಲಿಜನ್ ಹೇಳಿದ್ವಿ, ಲ್ಯಾಂಗ್ವೇಜಸ್ ಹೇಳಿದ್ವಿ, ಆಮೇಲೆ ಸಮಾಜದಲ್ಲಿ ಯಾವ್ಯಾವ ಸೊ ಸಿಸ್ಟಮ್ ಇತ್ತು ಅಂತ ಕೂಡ ನಮ್ಗೆ ಇಲ್ಲಿ ನಾರ್ಮಲಿ ಸೊ ಗೊತ್ತಾಯ್ತು ಅಂತ ಹೇಳಿ ಗೊತ್ತಾಯ್ತು. ಸೊ ಹಾಗೆ ಪಾರ್ಟ್ 4 ಏನ್ ಸರ್ ಆಗಿದ್ರು, ನಾರ್ಮಲಿ ಪಾರ್ಟ್ 3 ಆಯ್ತು. ಓಕೆ, ಪಾರ್ಟ್ 4 ಏನ್ ಸರ್ ಆಗಿದ್ರೆ ಅಂತಂದ್ರೆ ನೋಡಿ, ಸೊ ನಾರ್ಮಲಿ ವೆನ್ ವಿ ಟಾಕ್ ಅಬೌಟ್ ದಿ ಓಕೆ ಪಾರ್ಟ್ 4, ರೈಟ್, ರೈಟ್, ಪಾರ್ಟ್ 4 ಬಗ್ಗೆ ನಾವು ನಾರ್ಮಲಿ if you want to discuss again, I'm just telling you, as I told you, it is administration. Again ಹೇಳ್ತಾ ಇದ್ದೀನಿ, ಇದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್, ರೈಟ್. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಅಡ್ಮಿನಿಸ್ಟ್ರೇಷನ್. ಸರ್ ಹಾಗಿದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೇನು ಓದ್ಬೇಕು, ರೈಟ್? ನೋಡಿ, ಹಾಗಿದ್ರೆ ಯಾವುದೇ ಅಡ್ಮಿನಿಸ್ಟ್ರೇಷನ್ ಓದ್ತೀರಾ ಅಂದ್ರೆ ಫಸ್ಟ್ ನಿಮಗೆ ರೈಟ್ ಏನ್ ಗೊತ್ತಿರಬೇಕು ಅಂದ್ರೆ ಡಿವಿಷನ್ಸ್ ಗೊತ್ತಿರಬೇಕು. ನಾರ್ಮಲಿ ವಿ ಕ್ಯಾನ್ ಸೇ ದಟ್ ಡಿವಿಷನ್ಸ್ ಬಗ್ಗೆ ನಾರ್ಮಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಡಿವಿಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಏನ್ ಸರ್ ಹಂಗಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಕದಂಬರ ಟೈಮಲ್ಲಿ ಹೆಂಗೆ ಮಹಾರಾಷ್ಟ್ರಾಸ್, ಆಮೇಲೆ ರಾಷ್ಟ್ರಾಸ್ ಅಥವಾ ಮಂಡಲಾಸ್, ಮಂಡಲಗಳನ್ನ ವಿಷಯಗಳಾಗಿ, ವಿಷಯಗಳನ್ನ ದಶಗ್ರಾಮಗಳಾಗಿ, ದಶಗ್ರಾಮಗಳನ್ನ ಗ್ರಾಮಗಳಾಗಿ, ಹಾಗೆ ವಿಷಯಗಳನ್ನ ಯಾರು ನೋಡ್ಕೊಳ್ತಾ ಇದ್ರು, ಗ್ರಾಮಗಳನ್ನ ಯಾರು ನೋಡ್ಕೊಳ್ತಾ ಇದ್ರು, ಈ ತರ. ಅದೇ ರೀತಿಯಾಗಿ ನಮ್ಮ ಯಾರ ಟೈಮಲ್ಲಿ ಮತ್ತೆ ಅದು ಈ ನಮ್ಮ ಗಂಗರ ಟೈಮಲ್ಲಿ, ರೈಟ್. ಸೊ ವೆನ್ ಓಕೆ ನಮ್ಮ ಡ್ಯೂರಿಂಗ್ ದ ಗಂಗರ ಟೈಮಲ್ಲಿ ಮತ್ತೆ ಅದನ್ನ ನಾಡು ಆಗಿ, ರೈಟ್, ನಾಡಾಗಿ ಡಿವೈಡ್ ಮಾಡ್ಕೊಂಡಿದ್ರು. ನಾಡನ್ನ ಮತ್ತೆ ವಿಷಯಗಳಾಗಿ, ವಿಷಯಗಳನ್ನ ಕಂಪಣಗಳಾಗಿ, ಕಂಪಣಗಳನ್ನ ವಿಲೇಜ್ ಆಗಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸ್ಟೇಟ್ ಏನೋ ಮಂಡಲ, ವಿಷಯ, ಭೋಗ ಮತ್ತೆ ವಿಲೇಜ್. ಅದೇ ರೀತಿಯಾಗಿ ರಾಷ್ಟ್ರಕೂಟರ ಕಾಲದಲ್ಲಿ ಸೇಮ್ ಮಂಡಲ ಇತ್ತ, ಓಕೆ, ವಿಷಯ ಇತ್ತ, ಭುಕ್ತಿ ಇತ್ತ, ಆಮೇಲೆ ಈ ರೀತಿಯಲ್ಲಿ ವಿಲೇಜ್ ಇತ್ತು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಾಡು ಇತ್ತ, ವಿಷಯ ಇತ್ತ, ಕಂಪಣ ಇತ್ತ, ಮತ್ತೇನಿತ್ತು ವಿಲೇಜ್ ಇತ್ತು. ಅದೇ ರೀತಿಯಾಗಿ ಯಾರ ಟೈಮಲ್ಲಿ ಅಗೇನ್ ಹೊಯ್ಸಳರ ಟೈಮಲ್ಲಿ ಇಲ್ಲಿ ಪ್ರಾಪರ್ ಅರೇಂಜ್ಮೆಂಟ್ ಇರ್ಲಿಲ್ಲ ಅನ್ನೋದು ಗೊತ್ತಿರ್ಬೇಕಾಗ್ತದೆ, ರೈಟ್. ಇದು ಫಸ್ಟ್. ಹಾಗೆ ನೋಡಿ ಡಿವಿಷನ್ಸ್ ಕೇಳ್ಬಹುದು. ಅದು ಮೇ ಬಿ ಎಲ್ಲಿ ನಿಮ್ಮ ಟಿಪ್ಪುವಿನ ಟೈಮಲ್ಲಿ ಹೋದ್ರೆ ತರಫಗಳಂತ ಹೇಳಿ, ರೈಟ್, ಓಕೆ, ಸರ್ಕಾರಗಳಂತ ಹೇಳಿ, ಪರಗಣ ಅಂತ ಹೇಳಿ ವಿಲೇಜ್. ಅದೇ ರೀತಿ ಅದೇ ಮೊಘಲ್ ಸಿಸ್ಟಮ್ ಅಲ್ಲಿ ಹೋದ್ರೆ ಅವುಗಳನ್ನ ಸುಭಾ ಸರ್ಕಾರ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್, ಅರ್ಥ ಆಯ್ತಾ? ಸೊ ಹಾಗಿದ್ರೆ ಫಸ್ಟ್ ನಿಮಗೆ ಡಿವಿಷನ್ಸ್ ಗೊತ್ತಿರಬೇಕು, ರೈಟ್. ಆಮೇಲೆ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಅಂದ್ರೆ ಗಿಲ್ಡ್ಸ್ ಕೂಡ ಇತ್ತು, ರೈಟ್. ಸೊ ಗಿಲ್ಡ್ ಗಳನ್ನ ಮಾಡ್ತೀವಿ. ಹೀಗೆ ಹೆಂಗೆ ನಾವು ಗ್ರೂಪಿಂಗ್ಸ್ ಗಳನ್ನ ಮಾಡ್ಕೊಳ್ತೀವಿ, ರೈಟ್, ಯೂನಿಯನ್ಸ್ ಗಳನ್ನ ಮಾಡ್ಕೊಳ್ತೀವಲ್ಲ, ಅದೇ ತರ ಆ ಟೈಮಲ್ಲಿ ಕೂಡ ಯೂನಿಯನ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ನಾನಾದೇಸಿ, ಓಕೆ, ಮಣಿಗ್ರಾಮ, ರೈಟ್, ಅಥವಾ ಮಹಾಜನಾಸ್, ಅಥವಾ ನಗರ ಸಮುದಾಯ, ಅಥವಾ ಪಂಚಾಲಾಸ್, ರೈಟ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಿಲ್ಡ್ಸ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಾರ್ಮಲಿ ಇದು ಎಲ್ಲಾ ಓಕೆ ರಾಜರ ಕಾಲದಲ್ಲಿ, ಎಲ್ಲಾ ಡೈನಾಸ್ಟಿ ಕಾಲದಲ್ಲಿ ಇದು ಕೂಡ ಕಾಮನ್ ಆಗಿ ಯು ಕ್ಯಾನ್ ರೈಟ್ ಗಿಲ್ಡ್ಸ್, ರೈಟ್. ಸರ್ ಅಗೇನ್ ಅಡ್ಮಿನಿಸ್ಟ್ರೇಷನ್ ಟೈಮ್ ಅಲ್ಲಿ ಸೊ ಮತ್ತೆ ನೋಡ್ಬೇಕಪ್ಪ ಅಂತಂದ್ರೆ ದೇರ್ ಎಕಾನಮಿ, ರೈಟ್. ಸೊ ಮತ್ತೆ ಯು ಕ್ಯಾನ್ ಆಡ್ ಹಿಯರ್ ಇಸ್ ದ ಎಕನಾಮಿ. ಸರ್ ಹಾಗೆ ಎಲ್ಲೆಲ್ಲಿ ನೀವು ಎಕನಾಮಿ ಅಂತ ಬರೀತೀರಲ್ವಾ, ಜಸ್ಟ್ ಇಲ್ಲಿ ನಿಮ್ಮ ಫೋಕಸ್ ಏನಾಗಿರ್ಬೇಕಂದ್ರೆ ಈಸ್ ದರ್ ಎನಿ ಪೋರ್ಟ್. ಹಾಗೆ ಯಾವ್ದಾದ್ರು ಪೋರ್ಟ್ ಇದ್ರೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ ಪೋರ್ಟ್ ಇಂಪಾರ್ಟೆಂಟ್ ಆಗ್ತದ. ಎಕನಾಮಿ ಅಂತಂದ್ರೆ ಒಂದು ಫಸ್ಟ್ ಪೋರ್ಟ್. ಪೋರ್ಟ್ ಮತ್ಲಬ್ ಎಕ್ಸ್ಟರ್ನಲ್ ಟ್ರೇಡ್ ಇತ್ತೋ ಇಲ್ಲೋ,
ಅರ್ಥ ಇದೆ, ವೆಂಗುರ್ಲ ಅಂತ ಇದೆ, ಕಾಡೆವಾಡ ಅಂತ ಇದೆ, ರೈಟ್. ಇವೆಲ್ಲ ಇಂಪಾರ್ಟೆಂಟ್ ಪೋರ್ಟ್ಸ್ ಟು ಇನ್ ಕರ್ನಾಟಕ ಹಿಸ್ಟ್ರಿ. ಸೊ ಅವುಗಳನ್ನು ಕೂಡ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ, ರೈಟ್. ಪೋರ್ಟ್ಸ್. ಆಮೇಲೆ ಇನ್ನೊಂದು ಕಾಯಿನ್ಸ್, ರೈಟ್. ಸೊ ಕಾಯಿನ್ಸ್ ಗಳ ಬಗ್ಗೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ತುಂಬಾನೇ ಇದೆ. ಫಾರ್ ಎಕ್ಸಾಂಪಲ್ ಕಲಂಜು ಅಂದ್ರೆ ಏನು, ಗದ್ಯಾಣ ಅಂದ್ರೆ ಏನು, ವಿಸ ಅಂದ್ರೆ ಏನು, ಹಣ ಅಂದ್ರೆ ಏನು, ಹಗ ಅಂದ್ರೆ ಏನು, ರೈಟ್. ಅಥವಾ ಪ್ರತಾಪ ಅಂದ್ರೆ ಏನು, ರೈಟ್. ಈ ತರ ಪಗೋಡಾಸ್ ಅಂದ್ರೆ ಏನು, ಓಕೆ. ಈ ತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಾಯಿನ್ಸ್ ಇತ್ತು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅಂದ್ರೆ ಬೇಸಿಕ್ ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ, ರೈಟ್. ಅದನ್ನೇ ನೀವು ನಾಳೆ ಮೇನ್ಸ್ ಅಲ್ಲಿ ಅಥವಾ ಪ್ರಿಲಿಮ್ಸ್ ಅಲ್ಲಿ ಯು ಕ್ಯಾನ್ ಅಪ್ಲೈ ದ ಕಾನ್ಸೆಪ್ಟ್ಸ್, ರೈಟ್. ಆಮೇಲೆ ಓಕೆ, ಅಗೇನ್ ಆಸ್ ಐ ಟೋಲ್ಡ್ ಯು, ಸೊ ಪೋರ್ಟ್ ಆಯ್ತು, ಓಕೆ, ಕಾಯಿನ್ಸ್ ಆಯ್ತು. ಎಕನಾಮಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಾವು ಏನ್ ಆಡ್ ಮಾಡ್ಕೋಬಹುದಪ್ಪ ಅಂತ ಅಂದ್ರೆ, ಎಸ್ ಐ ಕ್ಯಾನ್ ಟೆಲ್ ಯು ಸಮ್ ಇಂಪಾರ್ಟೆಂಟ್ ಟ್ಯಾಕ್ಸಸ್, ರೈಟ್. ಸೊ ಹಾಗಾದ್ರೆ ಮತ್ತೇನು ಆಡ್ ಮಾಡ್ಕೋಬಹುದು ಸರ್? ಹಾಗಾದ್ರೆ ನಾವಿಲ್ಲಿ ವಿ ಕ್ಯಾನ್ ಆಡ್ ದ ಟ್ಯಾಕ್ಸಸ್. ಸೊ ಹಾಗಾದ್ರೆ ಟ್ಯಾಕ್ಸ್ ಅನ್ನ ಆಡ್ ಮಾಡಿಕೊಳ್ಳಬಹುದು, ರೈಟ್. ವಿ ಕ್ಯಾನ್ ಆಡ್ ದಿ ಟ್ಯಾಕ್ಸಸ್, ರೈಟ್. ಟ್ಯಾಕ್ಸಸ್ ಗಳನ್ನ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೋದು ಸರ್. ಹಾಗಿದ್ರೆ ಟ್ಯಾಕ್ಸಸ್ ಅಗೇನ್ ಹೇಳ್ತಾ ಇದೆ, ಒಂದ್ ಕಡೆ ಬರ್ಕೊಂಡ್ಬಿಡ್ಬೇಕೆಲ್ಲ. ಫಾರ್ ಎಕ್ಸಾಂಪಲ್ ಮಗ್ಗಲದರೆ ಟ್ಯಾಕ್ಸ್ ಅಂದ್ರೆ ಯಾವುದು, ಬಲವಾನ ಟ್ಯಾಕ್ಸ್ ಅಂದ್ರೆ ಯಾವುದು, ಗೆಟಿಂಗ್ ಮೈ ಪಾಯಿಂಟ್? ಅಥವಾ ವಿ ಕ್ಯಾನ್ ಸೇ ದಟ್ ಸಿದ್ಧಯ ಟ್ಯಾಕ್ಸ್ ಅಂದ್ರೆ ಯಾವುದು, ಉದ್ರಂಗ ಅಂದ್ರೆ ಯಾವುದು, ಉಪಾರಿಕರ ಅಂದ್ರೆ ಯಾವುದು, ಪ್ರಸ್ಥ ಅಂದ್ರೆ ಯಾವುದು, ಹಿರಣ್ಯ ಅಂದ್ರೆ ಯಾವುದು, ಬಲಿ ಅಂದ್ರೆ ಯಾವುದು, ಭೋಗ ಅಂದ್ರೆ ಯಾವುದು, ಗೆಟಿಂಗ್ ಮೈ ಪಾಯಿಂಟ್? ಓಕೆ. ಸೊ ಈ ತರ ಎಲ್ಲ ಬೇರೆ ಬೇರೆ ಇದಾವೆ. ಬೀಳ್ಕೊಡ ಅಂದ್ರೆ ಯಾವುದು, ಪನ್ನಯ ಅಂದ್ರೆ ಯಾವುದು, ಕಿರುಕುಳ ಅಂದ್ರೆ ಯಾವುದು, ಸಮಜ್ ಮೇ ಆ ರಹಾ ಹೈ ನಾ? ಸೊ ಇದರ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಟ್ಯಾಕ್ಸಸ್ ಅಗೇನ್ ಐಮ್ ಟೆಲ್ಲಿಂಗ್ ಯು, ಒಂದು ಬರ್ಕೊಳ್ಳಿ, ಆ ಒಂದನ್ನ ಎಲ್ಲಕ್ಕೂ ಅಪ್ಲೈ ಮಾಡಿದ್ರು ತಪ್ಪಿಲ್ಲ. ಸಮಜ್ ಮೇ ಆ ರಹಾ ಹೈ ನಾ? ಸೊ ಅದು ಬಟ್ ನಿಮಗೆ ಗೊತ್ತಿರ್ಬೇಕಲ್ಲ ಬೇಸಿಕ್ಸ್. ಸೊ ವಾಟ್ ವಿ ಹ್ಯಾವ್ ಟು, ಓಕೆ, ಸೊ ವಾಟ್ ವಿ ಹ್ಯಾವ್ ಟು ಸೊ ರೀಡ್ ಅನ್ನೋದನ್ನ, ಓಕೆ, ಫಸ್ಟ್ ಯು ನೀಡ್ ಟು ನೋ ದ ಟ್ಯಾಕ್ಸಸ್. ಅರ್ಥ ಆಯ್ತಲ್ಲ? ಹಾಗಿದ್ರೆ ಸೊ ವಾಟ್ ವಿ ಹ್ಯಾವ್ ಟು ರೀಡ್ ಇನ್ ಎಕನಾಮಿ, ಸೊ ಟ್ಯಾಕ್ಸ್ ಗೊತ್ತಿರಬೇಕು, ಕಾಯಿನ್ಸ್ ಗೊತ್ತಿರಬೇಕು, ಪೋರ್ಟ್ಸ್ ಅಂತಂದ್ರೆ ಆಸ್ ಐ ಟೋಲ್ಡ್ ಯು ಇಂಪಾರ್ಟೆಂಟ್ ಪೋರ್ಟ್ ಸೆಂಟರ್ ಪ್ಲಸ್ ಇನ್ನೊಂದು ಏನಪ್ಪಾ ಆಗಿದ್ರೆ ಪೋರ್ಟ್ ಸೆಂಟರ್ ಜೊತೆಗೆ ಎಕ್ಸ್ಟರ್ನಲ್ ಟ್ರೇಡ್ ಹೇಗಿತ್ತು ಅನ್ನೋದು ಕೂಡ ನಮ್ಮ ಎಕ್ಸಾಮ್ ಗೆ ಇದು ಮ್ಯಾಟರ್ ಆಗ್ತದೆ, ರೈಟ್. ಸರ್ ಹಾಗಾದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಓಕೆ, ಫಸ್ಟ್ ಡಿವಿಷನ್ಸ್ ಆಯ್ತು, ಸೆಕೆಂಡ್ ಗಿಲ್ಡ್ಸ್ ಆಯ್ತು, ಸೊ ಥರ್ಡ್ ಎಕಾನಮಿ ಆಯ್ತು, ರೈಟ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಯು ಕ್ಯಾನ್ ಆಡ್ ಹಿಯರ್, ರೈಟ್. ಮತ್ ಸರ್ ಇಲ್ಲಿ ಏನ್ ಆಡ್ ಮಾಡಬಹುದು ಅಂತ ಅಂದ್ರೆ ಯು ಕ್ಯಾನ್ ಆಡ್ ದಿ ಡಿಪಾರ್ಟ್ಮೆಂಟ್ಸ್, ರೈಟ್. ಡಿಪಾರ್ಟ್ಮೆಂಟ್ಸ್ ಗಳನ್ನು ಕೂಡ ಯು ಕ್ಯಾನ್ ಆಡ್ ಹಿಯರ್. ತುಂಬಾ ಇದಾವೆ. ಅಗೇನ್ ಹೇಗೆಲ್ಲ ನಾನು ಹೇಳಿದ್ನಲ್ಲ ಟ್ಯಾಕ್ಸಸ್ ಇದೆ, ಅದೇ ತರನಾಗಿ ಡಿಪಾರ್ಟ್ಮೆಂಟ್ಸ್ ಇದೆ. ಓಕೆ, ಈ ಡಿಪಾರ್ಟ್ಮೆಂಟ್ಸ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಓಕೆ, ವಾಟ್ ಯು ಸೇ ದ ಭೂತೋಟ ಪಟ್ಟ ಪ್ರತ್ಯಯ ಅಂತ ಇದೆ, ಅಥವಾ ನೀವು ಶ್ರೀರಾಮ ಪುಣ್ಯವಲ್ಲಭ ಇದೆ, ನಿರವಾದ್ಯ ಪುಣ್ಯವಲ್ಲಭ ಅಂತ ಹೇಳಿ ಇದೆ, ರೈಟ್. ಅದೇ ರೀತಿಯಾಗಿ ವಾಟ್ ಯು ಸೇ ದಟ್ ಗುದ ಪುರುಷ ಅಂತ ಹೇಳಿ ಇದೆ, ಪುಲಿಸನಿ ಅಂತ ಹೇಳಿ ಇದೆ, ಪಟ್ಟಿ ವೇದಿಕ ಅಂತ ಇದೆ, ಸನ್ನಿಧಾತ ಅಂತ ಇದೆ, ರೈಟ್. ಸೊ ಈ ತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇದಾವೆ ಸರ್, ರೈಟ್. ಅದನ್ನ ಒಂದು ಕಡೆ ಲಿಸ್ಟ್ ಮಾಡಿಸ್ಬೇಕು. ನಾನು ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಎಲ್ಲವನ್ನು ಒಂದು ಕಡೆ ಲಿಸ್ಟ್ ಮಾಡಿಸ್ತೀನಿ. ಅಂದ್ರೆ ಫಸ್ಟ್ ನಿಮಗೊಂದು ಓವರ್ ವ್ಯೂ, ಓಕೆ, ಒಂದು ಬರ್ಡ್ ಐ ಗೊತ್ತಿರಬೇಕು, ಹೌ ಟು ರೀಡ್ ಅಂಡ್ ಹೌ ಟು ಅಪ್ರೋಚ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ಇದನ್ನ ಸೇಮ್ ಯು ಕ್ಯಾನ್ ಅಪ್ಲೈ ಫಾರ್ ದ ಇಂಡಿಯಾ ಟು. ಓಕೆ, ಸೊ ದಿಸ್ ಇಸ್ ಅಗೇನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ಡಿಪಾರ್ಟ್ಮೆಂಟ್. ಅದೇ ರೀತಿಯಾಗಿ ಮತ್ತೆ ನೋಡಿ, ಯಾರ ಟೈಮಲ್ಲಿ ನಮ್ಮ ಟಿಪ್ಪುನ್ ಟೈಮಲ್ಲಿ ಬೇರೆ ಆಗ್ತದೆ. ಫಾರ್ ಎಕ್ಸಾಂಪಲ್ ವಾಟ್ ಯು ಸೇ ದಟ್ ಮಿರನ್ ಅಂದ್ರೆ ಯಾವುದು, ಅಥವಾ ಮೀರ್ ಯೋಮ್ ಅಂದ್ರೆ ಯಾವುದು. ಓಕೆ, ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ರೈಟ್. ದೇರ್ ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಮೊಲಿಕೆ ತುಜುರ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಜುಮ್ರಾ, ರೈಟ್. ಅದನ್ನ ನಾರ್ಮಲಿ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು, ರೈಟ್. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ಸ್. ಆಮೇಲೆ ವಕೀಲತ್ ಸುಲ್ತಾನತ್ ಅಂದ್ರೆ ಯಾರು, ಸದರಿ ಜಹಾನ್ ಅಂದ್ರೆ ಯಾವುದು, ಗೆಟಿಂಗ್ ಮೈ ಪಾಯಿಂಟ್? ದಿವಾನಿ ಖಾನ ಅಂದ್ರೆ ಯಾವುದು, ಅಥವಾ ದಿವಾನ್ ಖಾನ ಅಂತ, ದಿವಾನಿ ಅಲ್ಲ ದಿವಾನ್ ಖಾನ ಅಂತ ಹೇಳಿ ಇತ್ತು. ಅಥವಾ ರಹಸ್ಯಾಧಿಕೃತ ಅಂದ್ರೆ ಯಾವುದು, ಓಕೆ, ಮನಿ ವರ್ಗಣೆ ಅಂದ್ರೆ ಯಾವುದು, ರೈಟ್. ಈ ತರ ಬೇರೆ ಬೇರೆ ಆಗಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ಸ್ ನಾರ್ಮಲಿ ಸೊ ಇತ್ತು ಅನ್ನೋದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ನೀವು ಇಷ್ಟು ಓದಿದ್ರೆ ನಿಮ್ಮ ಕರ್ನಾಟಕ ಹಿಸ್ಟ್ರಿಯ, ರೈಟ್, ಎನಿಷಿಯಂಟ್ ಪ್ಲಸ್ ಮಿಡಿವಲ್ ಫಿನಿಶ್, ಎನಿಷಿಯಂಟ್ ಪ್ಲಸ್ ಮಿಡಿವಲ್ ಪ್ಲಸ್ ಯು ಕ್ಯಾನ್ ಆಡ್ ದ ಸಮ್ ಆಫ್ ಮಾಡರ್ನ್. ಓಕೆ, ಅದು ಕೆಳದೇ ಇರಲಿ, ರೈಟ್. ಸೇಮ್ ನಾಳೆ ಹೇಳ್ತೀನಿ ಮತ್ತೆ ಅದನ್ನ, ರೈಟ್. ಫಸ್ಟ್ ಅಗೇನ್ ಹೇಳ್ತಾ ಇದ್ದೀನಿ, ಇವತ್ತು ಸಾಧ್ಯ ಆದಷ್ಟು ಅಗೇನ್ ಐಮ್ ಟೆಲ್ಲಿಂಗ್ ಯು, ಇವತ್ತು ಸಾಧ್ಯ ಆದಷ್ಟು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ಏನೇನ್ ಪಾಯಿಂಟ್ಸ್ ಬರುತ್ತೆ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಾಳೆ
ಜಸ್ಟ್ ಒಂದೇ ಕ್ಲಾಸ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ ಮುಗಿಸ್ತೀನಿ. ಯಾಕೆ ಇದ್ರಲ್ಲಿ ಏನಿದೆ ಹೇಳಿ, ಇದು ಕ್ಲಾರಿಟಿ ಇತ್ತು ಅಂದ್ರೆ ಜಸ್ಟ್ ಓಕೆ ಅಪ್ಲಿಕೇಶನ್ ಮಾಡೋದು, ಇಂಪ್ಲಿಮೆಂಟೇಷನ್ ಮಾಡೋದು, ಇವೆಲ್ಲ ಓಕೆ ಕಾನ್ಸೆಪ್ಟ್ಸ್ ಗಳನ್ನ ಅಷ್ಟೇ, ರೈಟ್. ಆಮೇಲೆ ಅದೇ ರೀತಿಯಾಗಿ ನೋಡಿ, ಇದನ್ನು ನೀವು ಕ್ಯಾನ್ ಅಪ್ಲೈ ಫಾರ್ ದಿ ಮೈಸೂರು ಒಡೆಯರ್, ರೈಟ್. ಎಲ್ಲ ಬರುತ್ತೆ ಇಲ್ಲಿ, ಮೈಸೂರು ಒಡೆಯರ್ಗಾದ್ರೂ ಅಪ್ಲೈ ಮಾಡಿ. ಓ ಆದ್ರೂ ಡಬ್ಲ್ಯೂ ಕ್ಯಾನ್ ರೈಟ್ ಡಬ್ಲ್ಯೂ, ದಟ್ ಈಸ್ ಮೈಸೂರು ಒಡೆಯರ್ಗಾದ್ರೂ ಅಪ್ಲೈ ಮಾಡಿ. ಅಥವಾ ಯು ಕ್ಯಾನ್ ಗೋ ಫಾರ್ ದಿ ಕೆಳದಿ ನಾಯಕಸ್, ಅವ್ರಿಗಾದ್ರೂ ಅಪ್ಲೈ ಮಾಡಿ. ಏನೇ 4 ಕೊಟ್ಟಿದ್ದೀನಲ್ವಾ, ಈ 4 ಪಾರ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ನಾಡ ಪ್ರಭುಗಳು ಅಂತ ಏನ್ ಕರಿತೀವಲ್ಲ, ಸೊ ಅವ್ರಿಗಾದ್ರೂ ನೀವು ಅಪ್ಲೈ ಮಾಡಿ, ರೈಟ್. ಯು ಕ್ಯಾನ್ ಅಪ್ಲೈ ಫಾರ್ ದೆಮ್ ಟು. ಅಥವಾ ಬಿಜಾಪುರ ಸುಲ್ತಾನ್ ಏನಿದ್ದಾರೆ ಅಥವಾ ಆದಿಲ್ ಶಾಹೀಸ್ ಅಂತ ಕರಿತೀವಿ, ಅದೇ ರೀತಿಯಾಗಿ ಬಹಮನ್ ಶಾಹಿಗಳು ಅಂತ ಏನ್ ಕರಿತೀವಿ, ರೈಟ್. ಸೊ ಹಾಗಾದ್ರೆ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದು ಸ್ಪೆಷಲ್ ಮುಸ್ಲಿಂ ಆರ್ಕಿಟೆಕ್ಚರ್ ಬಗ್ಗೆ ಬೇಸಿಕ್ಸ್ ಗೊತ್ತಿರ್ಬೇಕು ನೋಡಿ. ಸ್ವಲ್ಪ ಅದು ನಮ್ಮ ಇಲ್ಲಿ ಇಂಡೋ ಸಾರ್ಸನಿಕ್, ರೈಟ್, ಅದು ಸ್ವಲ್ಪ ಗೊತ್ತಿರಲಿ. ಯಾವುದೇ ಇಂಡೋ ಸಾರ್ಸನಿಕ್ ಅನ್ನ ತೆಗೆದುಕೊಂಡ್ರೆ ನಾರ್ಮಲಿ ಇಂಡೋ ಸಾರ್ಸನಿಕ್, ರೈಟ್, ಇಂಡೋ ಸಾರ್ಸನಿಕ್ ಇದೆ. ಮತ್ತೆ ಐ ಕ್ಯಾನ್ ಟೆಲ್ ಯು ಐಬೀರಿಯನ್ ಟೈಪ್ ಇದೆ. ಪೋರ್ಚುಗೀಸ್ ನಾವು ಏನ್ ಕರಿತೀವಿ, ಐಬೀರಿಯನ್ ಟೈಪ್ ಅಂತ ಕರಿತೀವಿ. ಆಮೇಲೆ ಬ್ರಿಟಿಷ್ ನಾರ್ಮಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಿ ಸೊ ಗೋತಿಕ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅದೇ ರೀತಿಯಾಗಿ ವಾಟ್ ಯು ಸೇ ದಟ್ ಯುರೋಪಿಯನ್, ಓಕೆ, ಕಾರಿಂಶಿಯನ್ ಅಥವಾ ಕಾರಿಂತಿಯನ್ ಅಂತ ಹೇಳಿ ಕರಿತೀವಿ. ಓಕೆ, ನಾರ್ಮಲಿ ನಾವು ಏನು ಅಂತ ಕರಿತೀವಪ್ಪ ಅಂತಂದ್ರೆ ಈ ನೋಡಿ, ಸೊ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೆಂಟ್ರಲ್ ಕಾಲೇಜ್ ಏನಿದೆ ಅಲ್ವಾ, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಗೋತಿಕ್ ಸ್ಟೈಲ್. ಓಕೆ, ನಮ್ಮ ಅಠಾರ ಕಚೇರಿ ಇದೆಯಲ್ವಾ, ಓಕೆ, ಅದು ಅಯೋನಿಕ್ ಸ್ಟೈಲ್ ಅಂತ ಇದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಪ್ಯಾಲೇಸ್ ಇದೆಯಲ್ಲ, ನಾರ್ಮಲಿ ಇಟ್ ಈಸ್ ಇಂಡೋ ಸಾರ್ಸನಿಕ್ ಸ್ಟೈಲ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಹಾಗಾಗಿ ಗೊತ್ತಿರ್ಬೇಕು, ಯಾವುದೇ ಒಂದು ಇಂಡೋ ಸಾರ್ಸನಿಕ್ ಸ್ಟೈಲ್ ಅನ್ನ ತೆಗೆದುಕೊಂಡ್ರೆ, ರೈಟ್, ಇದು ಫಸ್ಟ್ ಫಾಲೋ ಮಾಡದೆ, ರೈಟ್, ಈ ಸ್ಟೈಲ್ ಅನ್ನ ನಾರ್ಮಲಿ ಫಾಲೋ ಮಾಡುತ್ತೆ ಅಂತ ಹೇಳಿ, ರೈಟ್. ಆರ್ಚ್ ಟೈಪ್, ರೈಟ್, ಆರ್ಚ್ ಟೈಪ್ ನಾರ್ಮಲಿ ಇರುತ್ತೆ, ನಾಟ್ ಎ ಟ್ರಾಬಿಟ್. ಓಕೆ, ಅದ ಟ್ರಾಬಿಯೇಟ್ ಅಲ್ಲ ಇದು. ಓಕೆ, ಆರ್ಕಿಡ್ ಡ್ಯೂ ಅಥವಾ ಆರ್ಚ್ ಟೈಪ್ ಅನ್ನು ಫಾಲೋ ಮಾಡುತ್ತೆ. ಆಮೇಲೆ ಆರ್ಬೆಸ್ಕ್ಯೂ ಮೆಥಡ್ ಇರುತ್ತೆ, ರೈಟ್. ಅಗೇನ್ ವಿ ಹ್ಯಾವ್ ದ ಡಿಫ್ರೆಂಟ್ ಥಿಂಗ್ಸ್. ವಿ ಹ್ಯಾವ್ ದಿ ಆರ್ಬೆಸ್ಕ್ಯೂ ಮೆಥಡ್ ಇದೆ, ರೈಟ್. ಅಗೇನ್ ವಿ ಹ್ಯಾವ್ ದಿ ಪಿತ್ರಾದ್ಯೂರ ಅಂತ ಬರುತ್ತೆ. ಆಮೇಲೆ ಅದೇ ರೀತಿಯಾಗಿ ಪಂಚರತ್ನ ಸ್ಟೈಲ್ ಅಂತ ಬರುತ್ತೆ. ನಾರ್ಮಲಿ ನಮ್ಮ ಏನು ಬಿಜಾಪುರ ಸುಲ್ತಾನ ಅವ್ರು ಇರ್ಬೋದು, ಅದು ಕಿತಾಬಿ, ಸಾರಿ ಯಾವುದು ಅಥವಾ ಒಂದು ಕಟ್ಸಿದಾರಲ್ವಾ, ಯಾವುದು ಒಂದು ಡೋಮ್ ಕಟ್ಸಿದಾರಲ್ಲ ನಮ್ಮ ಇಬ್ರಾಹಿಂ ಟು, ಅದಕ್ಕೆ ಏನಂತ ಕರಿತೀವಿ ನಾವು, ಇಬ್ರಾಹಿಂ ರೋಜಾ, ರೈಟ್. ಸೊ ಇಬ್ರಾಹಿಂ ರೋಜಾ ತಗೊಳ್ಳಿ, ಅಥವಾ ಇವನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಓಕೆ ಬೀದರ್ ಏನಿದೆ ಅಲ್ವಾ, ವಾಟ್ ಯು ಸೇ ದಟ್ ಯಾರ್ ಒಂದು ನಮ್ಮ ಯಾರು ಮೋಸ್ಟ್ ಲಾಯಲ್, ಯಾರು ಲಾಯಲ್, ಮೊಹಮ್ಮದ್ ಗವಾನ್, ಮದಾರಸ ಇರ್ಬೋದು. ಇವು ನಾರ್ಮಲಿ ಫಾಲೋ ಮಾಡದೆ, ಅಥವಾ ನಿಮ್ಮ ಯಾವುದು ದ 4th ಲಾರ್ಜೆಸ್ಟ್ ಅಥವಾ ಇಂಡಿಯಾದ ಲಾರ್ಜೆಸ್ಟ್ ಯಾವ್ದಂತ ಕರಿತೀವಿ ನಾವು, ಅದು ಗೋಲ್ ಗುಂಬಜ್ ಇದೆಯಲ್ಲ, ಅದನ್ನಾದ್ರೂ ತಗೊಳ್ಳಿ, ರೈಟ್. ಅಥವಾ ಬಂದೇ ನವಾಜ್ ಟಾಮ್ ಗುಲ್ಬರ್ಗ್, ಏನ್ ಯಾವುದೇ ಒಂದು ತಗೊಳ್ಳಿ ನೀವು, ನಾರ್ಮಲಿ ಪಂಚರತ್ನ ಸ್ಟೈಲ್ ಅನ್ನ ನಾರ್ಮಲಿ ಅದು ಫಾಲೋ ಮಾಡುತ್ತೆ, ರೈಟ್. ಸೊ ಹಂಗಂದ್ರೂ ಗೊತ್ತಿರಬೇಕು, ರೈಟ್. ಆಮೇಲೆ ಚಾರ್ ಬಾಗ್ ಸ್ಟೈಲ್ ಅಂತ ಕೂಡ ಇರುತ್ತೆ, ರೈಟ್. ಅದು ಕೂಡ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೈಟ್. ಇದು ಏನು ಬೇಸಿಕ್ಸ್ ಆಫ್ ದಿ ನಮ್ಮ ಇಸ್ಲಾಮಿಕ್ ಓಕೆ ವಾಟ್ ಯು ಸೇ ದಟ್ ಆರ್ಕಿಟೆಕ್ಚರ್, ರೈಟ್. ಆರ್ಕಿಟೆಕ್ಚರ್ ಬಗ್ಗೆ ನಮಗೆ ನಾರ್ಮಲಿ ಗೊತ್ತಿರಬೇಕು. ಜಸ್ಟ್ ಇಲ್ಲಿ ಏನಿಲ್ಲ, ಆದಿಲ್ ಶಾಹಿಗಳದಿದೆ, ಓಕೆ, ಇನ್ನೊಂದು ಬಹಮನ್ ಶಾಹಿಗಳಿದೆ, ಅಷ್ಟು ಗೊತ್ತಿದ್ರೆ ಸಾಕು, ರೈಟ್. ಕೆಲವೊಂದು ಇದಾವೆ. ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ತಾಜ್ ಬಾವ್ಡಿ ಯಾರು ಕಟ್ಸಿದ್ದಾರೆ, ಚಾಂದ್ ಬಾವ್ಡಿಯನ್ನು ಯಾರು ಕಟ್ಸಿದ್ದಾರೆ, ಕಿತಾಬಿ, ಓಕೆ, ವಾಟ್ ಯು ಸೇ ದಟ್ ವಾಟ್ ಯು ಸೇ ಸೆಡ್ ನೌ, ಸೊ ಇಬ್ರಾಹಿಂ ಟು ರೋಜಾ, ರೈಟ್. ಸೊ ಅದನ್ನ ಓಕೆ, ಅದ್ರ ಸ್ಟ್ರಕ್ಚರ್ ಹೆಂಗಿದೆ, ರೈಟ್. ಸೊ ಅವೆಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ. ಆಮೇಲೆ ಬೀದರ್ ಪೋರ್ಟ್ ಅಲ್ಲಿ ಯಾರು ಕಟ್ಸಿದ್ದಾರೆ, ಆನಂದ್ ಮಹಲ್ ಅನ್ನ, ಅಕ್ಷರ್ ಮಹಲ್ ಅನ್ನ, ರೈಟ್. ಆಮೇಲೆ ವಾಟ್ ವಿ ಸೇಡ್ ದಟ್ ಹೇಳಿದ್ವಲ್ಲ, ಯಾರು ನಮ್ಮ ಒನ್ ಆಫ್ ದ ಸೂಫಿ ಸೈನ್ಸ್ ಕರ್ನಾಟಕದಲ್ಲಿ ಬಂದೇ ನವಾಜ್ ಏನಿದ್ದಾರೆ, ಸೊ ಆ ಟೋಮ್ ಅನ್ನು ಯಾರು ಕಟ್ಸಿದ್ದಾರೆ, ಅದು ಎಲ್ಲಿದೆ. ಸೊ ಇವೆಲ್ಲವೂ ಕೂಡ ಸಮ್ ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್ ಆಫ್ ದಿ ನಮ್ಮ ಬಹಮನ್ ಶಾಸ್. ಮತ್ತು ಅದು ಬಿಟ್ರೆ ಏನು ಒಡೆಯರ್ ಅವರು ನಾರ್ಮಲಿ ಗೋತಿಕ್ ಅನ್ನು ಕೂಡ ಯೂಸ್ ಮಾಡಿದೆ, ಬ್ರಿಟಿಷ್, ಓಕೆ, ಅದು ಇದೆ, ಕಾರ್ನಿಷಿಯನ್ ಇದೆ, ಹೀಗೆ ಬೇರೆ ಬೇರೆ ಇದಾವೆ. ಯಾವ್ಯಾವ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಕರ್ನಾಟಕದಲ್ಲಿ ನಾರ್ಮಲಿ ಅವನ್ನ ಹೊಂದಿದೆ ಅಂತ ಹೇಳಿ ವಿ ವಿಲ್ ಡಿಸ್ಕಸ್, ರೈಟ್. ಸೊ ನೋಡಿ, ಹಾಗಿದ್ರೆ ಇದು ಏನಪ್ಪಾ ಅಂತಂದ್ರೆ ಸಮ್ ವಾಟ್ ಆರ್ಕಿಟೆಕ್ಚರ್, ರೈಟ್. ನೋಡಿ, ಜಸ್ಟ್ ಈಗ ಒಂದು ಸಾರಿ ಜಸ್ಟ್ ಇಷ್ಟೇ ಲಾಸ್ಟ್. ಓಕೆ, ಫೈನ್. ಸೊ ಒಂದು ಐಡಿಯಾ ಬಂದಿದೆ ನೋಡಿ. ಈಗ ನೋಡಿಪ್ಪ, ಆಗಿದ್ರೆ ಎಲ್ಲಿದೆ ಬರೋ, ಇಲ್ಲಿದೆಯಾ, ಫೈನ್. ಓಕೆ, ಫೈನ್. ನೋಡಿ ಇಲ್ಲಿ
normally, okay, this type of approach to be applied for, so ಇದನ್ನ ಏನಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಅಂದ್ರೆ ಜಸ್ಟ್ ಐ ಆಮ್ ಟೆಲ್ಲಿಂಗ್ ಯು ಆಪ್ಕಾ ಇಂಡಿಯಾ ಅಥವಾ ಕರ್ನಾಟಕದ ancient ಪ್ಲಸ್ ಮೆಡಿವಲ್, ರೈಟ್, ಮೆಡಿವಲ್ ಹಿಸ್ಟ್ರಿಗೆ, ಆಮೇಲೆ ಸ್ವಲ್ಪ ಅರ್ಲಿ ಫೇಸ್ ಆಫ್ ಮಾಡರ್ನ್, ಓಕೆ, ಅರ್ಲಿ ಫೇಸ್ ಆಫ್ ಮಾಡರ್ನ್, ಓಕೆ, ಇಂಡಿಯನ್ ಹಿಸ್ಟ್ರಿಗೆ ಅಥವಾ ಕರ್ನಾಟಕ ಹಿಸ್ಟ್ರಿಗೆ ಅಪ್ಲೈ ಮಾಡೋದು. ದ ಸೇಮ್ ಫೇಸ್, ಅದು ಸೇಮ್ ಅಪ್ರೋಚ್ ನಿಮ್ದು ನಾರ್ಮಲಿ ಈ ತರ ಇರಬೇಕು. ಅರ್ಥ ಆಯ್ತಾ? ಪಾರ್ಟ್ 1 ಅಲ್ಲಿ ಜನರಲ್ ಇನ್ಫಾರ್ಮೇಶನ್, ಪಾರ್ಟ್ 2 ಅಲ್ಲಿ ಆರ್ಕಿಟೆಕ್ಚರ್, ಪಾರ್ಟ್ 3 ಅಲ್ಲಿ ಕಲ್ಚರ್. ಕಲ್ಚರ್ ಅಂದ್ರೆ ಏನೇನು ಓದ್ಬೇಕಂತ ಗೊತ್ತಾಯ್ತು. ಆಮೇಲೆ ಪಾರ್ಟ್ 4 ಅಲ್ಲಿ ನಾರ್ಮಲಿ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಂದ್ರೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಅಡ್ಮಿನಿಸ್ಟ್ರೇಷನ್. ಇದು ಯಾವುದಕ್ಕೆ ಅಂತ ಹೇಳಿದೆ ನಾನು, ಅಪ್ಕಾ ಕದಂಬರಿಂದ ಹಿಡ್ಕೊಂಡು, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಕದಂಬರಿಂದ ಅಥವಾ ನಾವು ನಾರ್ಮಲಿ ಶಾತವಾಹನರು, ಓಕೆ, ಯಾಕೆಂತಂದ್ರೆ ಕೆಲವೊಂದು ದ ಏರಿಯಾಸ್ ಆಫ್ ದೇರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕದಲ್ಲಿ ಇರೋದ್ರಿಂದ ಅಲ್ಲಿಂದ ಶುರು ಮಾಡ್ತಾರೆ ಕರ್ನಾಟಕ ಹಿಸ್ಟ್ರಿಯನ್ನ, ರೈಟ್. ನೋಡಿ ಶಾತವಾಹನರು ಏನಿದೆ ಅಲ್ಲ, ಸೊ ಇಲ್ಲಿಂದ ಅಪ್ ಟು ಯು ಕ್ಯಾನ್ ಆಡ್ ದಿ ಲಾಸ್ಟ್, ಐ ಕ್ಯಾನ್ ಸೇ ದಟ್ ಅಪ್ಕಿ ಚಿತ್ರದುರ್ಗದ ನಾಯಕರು ಅಥವಾ ಪಾಳೆಗಾರರು ಇದಾರಲ್ಲ ಅಲ್ಲಿವರೆಗೂ ಕೂಡ ನೀವು ಇದನ್ನ ಅಪ್ಲೈ ಮಾಡಬಹುದು. ಅರ್ಥ ಆಯ್ತಾ? ಸೊ ಅಲ್ಲಿವರೆಗೂ ಕೂಡ ನೀವು ಏನ್ ಮಾಡಬಹುದು, ನಾರ್ಮಲಿ ಇದನ್ನ ಅಪ್ಲೈ ಮಾಡಬಹುದು, ರೈಟ್. ಅಂದ್ರೆ ಇಲ್ಲಿ ಒಡೆಯರ್ನ ಬಿಗಿನಿಂಗ್, ಓಕೆ, ಒಡೆಯರಲ್ಲಿ ಕೂಡ ಗೊತ್ತಿದಲ್ಲ, ಕಂಠೀರವ ನರಸರಾಜ ಒಡೆಯರ್ ಟೈಮ್ ಅಲ್ಲಿ ಯಾರಿದ್ರು ಪೊಯೆಟೋ, ಗೋ ವೈದ್ಯ ಇದ್ದ, ಆತ ಏನ್ ಬರ್ದಿದ್ದಾನೆ ಇದು ಗೊತ್ತಿರ್ಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಓಕೆ, ಯಾರು ಚಾಮರಾಜ 6 ಏನಿದ್ದಾರೆ ಹಿಮ್ಸೆಲ್ಫ್ ಹಿ ವಾಸ್ ಎ ಪೋಯೆಟ್, ಅದು ಗೊತ್ತಿರ್ಲಿ. ಅಗೇನ್ ಹೇಳ್ತಾ ಇದ್ದೀನಿ, ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಬರೋದೇ ಕೃಷ್ಣರಾಜ ಒಡೆಯರ್ 3. ಯಾಕೆ ಅಂತಂದ್ರೆ ಆ ಟೈಮ್ ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಂದು ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳಿ ಜಾರಿ ತರ್ತಾರೆ. ದ ಕಾಂಟ್ರಾಕ್ಟ್ ಸಿಸ್ಟಮ್ ಮುಂದೆ ನಗರ ದಂಗೆಗೆ, ನಗರ ರಿವೋಲ್ಟಿಗೆ ಕಾರಣ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರಬೇಕು ಹನುಮಂತ ನಾಯಕನ ರೋಲ್ ಏನಿದೆ, ಅಥವಾ ಬೂದಿ ಬಸಪ್ಪ, ರೈಟ್, ಸಾದರ ಮಲ್ಲ ಆತನ ರೋಲ್ ಏನಿದೆ ನೋಡಿ, ಅದು ಮುಂದೆ ಕೆನರಾ ರಿವೋಲ್ಟ್ ಹೆಂಗ್ ಕಾರಣ ಆಗುತ್ತೆ ನೋಡಿ. ಆ ಕೆನರಾ ರಿವೋಲ್ಟ್ ಮತ್ತೆ ಈ ನಮ್ಮ ಕೊಡಗು ರಿವೋಲ್ಟ್ ನೋಡಿ, ಈ ಕೊಡಗು ರಿವೋಲ್ಟೇ ಸಮ್ವಾಟ್ ಯಾರನ್ನ ರಿಮೂವ್ ಮಾಡಕ್ಕೆ ಕಾರಣ ಆಗ್ತದ, ಈ ನಮ್ಮ ಕೃಷ್ಣರಾಜ ಒಡೆಯರ್ 3. ಹಾಗಾಗಿ ಅವ್ರ ಕೆಲಸ ಇಲ್ಲ ಅನ್ನೋದಕ್ಕಿಂತ ಈ ತರ ಅಡ್ಮಿನಿಸ್ಟ್ರೇಷನ್ ಕೆಲಸ ಇಲ್ಲದೆ ಇರೋದ್ರಿಂದ ಅವರು ಪೇಂಟಿಂಗ್ಸ್ ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಮ್ಯೂಸಿಕ್ ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಆರ್ಕಿಟೆಕ್ಚರ್ ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಹಿ ಇಸ್ ನಾರ್ಮಲಿ ಕಾಲ್ಡ್ ಆಸ್ ದ ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಕರೀತಾರೆ. ಅಥವಾ we can call them as a father of modern Mysore. Okay, so modern Mysore ನ ಫಾದರ್ ಅಂತ ಹೇಳಿ ನಾವು ನಮ್ಮ ಶ್ರೀ ಕೃಷ್ಣದೇವರಾಜ ಒಡೆಯರ್ 3 ಅವರಿಗೆ ಕರಿಬಹುದಾಗಿದೆ. ನೋಡೋಣ, ಅಲ್ಲಿ ಬರೆಸ್ತೀನಿ ನಾನು ಯಾರ್ಯಾರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇದ್ದಾರೆ, ರೋಲ್ ಏನೇನಿದೆ. ಓಕೆ, ಮೊನ್ನೆ ಕರ್ನಾಟಕ ಗವರ್ನಮೆಂಟ್ ಒಂದು ಯಾವ್ದೋ ವರ್ಣಶಿಲ್ಪಿ ವೆಂಕಟಪ್ಪ ಅವಾರ್ಡ್ ಅನ್ನ ರಿಲೀಸ್ ಮಾಡಿದೆ, ಗೊತ್ತಿರಬೇಕು, ರೈಟ್. ಸೊ ಸಾಧ್ಯ ಆದ್ರೆ ಅವಾರ್ಡ್ಸ್ ಬರೆಸ್ತೀನಿ ನಾನು ಕರ್ನಾಟಕದ್ದು, ರೈಟ್. ಅದರಲ್ಲಿ ರೈಟ್, ಓಕೆ, ಬಿ ವೆಂಕಟಪ್ಪ ಇದಾರಲ್ಲ, ನಾರ್ಮಲಿ ಹಿ ವಾಸ್ ಸೆಂಟ್ ಟು ಎ ಶಾಂತಿನಿಕೇತನ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಓಕೆ, ಯಾವ್ದು ನಮ್ಮ ಅಭಿಂದ್ರನಾಥ್ ಟಾಗೋರ್ ಬೆಂಗಾಲ್ ಪೇಂಟಿಂಗ್ಸ್ ಏನಿದೆ, ರೈಟ್. what do you say that आपकी Arabian Night series the most popular so painting, okay, ಗೊತ್ತಿದೆ ಅಲ್ವಾ. ಸೊ ಇವೆಲ್ಲವನ್ನು ನಾವಿಲ್ಲಿ ಮಾಡ್ತಾ ಹೋಗೋಣಂತೆ. ಯಾರ್ಯಾರು ನಮ್ಮ ಜಟ್ಟಿ ತಾಯಮ್ಮ, ಸೊ ಅವ್ರ ರೋಲ್ ಇದೆ. ಮೂಗೂರು ಸುಬ್ಬಣ್ಣ ಯಾರು, ಸುಬ್ಬಯ್ಯ ಯಾರು, ಶಂಭಯ್ಯ ಯಾರಿದ್ದಾರೆ, ಸುಬ್ಬಣ್ಣ ಅವ್ರು ಯಾರಿದ್ದಾರೆ, ಓಕೆ. ಆಮೇಲೆ ವೆಂಕಟ ಸುಬ್ಬಯ್ಯ ಯಾರು, ಪಾರ್ತಿ ಸುಬ್ಬಯ್ಯ ಯಾರು, ರೈಟ್. ದೇರ್ ಆರ್ ಮೆನಿ ಸಚ್ ನೇಮ್ಸ್ ಆರ್ ದೇರ್, ರೈಟ್, ಇನ್ ವೇರ್ ಮೈಸೂರು ಒಡೆಯರ್. ಆಮೇಲೆ ಕಮಿಷನರ್ಸ್ ಬರ್ತಾರೆ ಸುಮಾರು, I can say that 7 ಕಮಿಷನರ್ಸ್ ಇದ್ದಾರೆ, ಒಬ್ಬ ಡೆಪ್ಯೂಟಿ ಕಮಿಷನರ್ ಇದ್ದಾರೆ. ಲೂಷಿಂಗ್ಟನ್ ನಿಮ್ಗೆಲ್ಲ ಗೊತ್ತೇ ಇದೆ, ಲೂಷಿಂಗ್ಟನ್ ಫಾಲ್ಸ್, ಉಂಚೋಳಿ ಫಾಲ್ಸ್ ನಿಮಗೆ ಗೊತ್ತೇ ಇದೆ. ಸೊ ರೈಟ್, ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ದಿವಾನ್ಸ್. ಓಕೆ, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಸೊ ದಿವಾನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ದಿವಾನ್ ಓಕೆ ಅವರ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸ್ಪೆಷಲಿ ಇಲ್ಲಿ ನಮ್ಮ ಪ್ರಕಾರ ಓಕೆ ಎಲ್ಲರೂ ಇಂಪಾರ್ಟೆಂಟ್, ಲೈಕ್ ದಿವಾನ್ ಸಿ ರಂಗಾಚಾರ್ಲು. ಏನಕ್ಕೆ ಈತ ಇಂಪಾರ್ಟೆಂಟ್ ಅಂತ ಅಂದ್ರೆ ಬಿಕಾಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ, ದ ಕಾನ್ಸೆಪ್ಟ್ ಆಫ್ ಇಡೀ ಇಂಡಿಯಾದಲ್ಲೇ ಫಸ್ಟ್ ಶುರು ಮಾಡಿದವರು ಇವರೇ, ಓಕೆ, ಆಸ್ ಎ ಪ್ರಿನ್ಸ್ಲಿ ಸ್ಟೇಟ್ ಆಗಿ. ಆಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂಡ ಶುರುವಾಗ್ತದೆ 1907 ಅಲ್ಲಿ. ಸೀಲ್ ಕಮಿಟಿಯ ಇದು ಏನ್ ಹೇಳ್ತದ, ಆರ್ಮೋಡು, ಓಕೆ, ಅಯ್ಯಂಗಾರ್ ಕಮಿಟಿಯ ಓಕೆ ರೆಕಮೆಂಡೇಶನ್ಸ್ ಏನಿದೆ, ಶ್ರೀನಿವಾಸ್ ಅಯ್ಯಂಗಾರ್ ಕಮಿಟಿಯ ರೆಕಮೆಂಡೇಶನ್ಸ್ ಏನಿದೆ, ರೈಟ್. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಅಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಯಾವ ತರ ಆಗಿದೆ, ಅಲ್ಲಿ ಯಾವ ಇಂಪಾರ್ಟೆಂಟ್ ರೋಲ್ ಇದೆ, ರೈಟ್. ನೋಡಿ, ಇದು ಒಂದು ಗೆಟಿಂಗ್ ಮೈ ಪಾಯಿಂಟ್. ಹಾಗೆ ಇದನ್ನ ನಾನು ಏನಂತ ಮಾಡ್ತೀನಿ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಓಕೆ, ಈಸಿ ಆಗ್ಲಿ ಅಂತ ಹೇಳಿ ಇದನ್ನ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಫೇಸ್ 1 ಆದ್ರೂ ತಗೊಳ್ಳಿ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್ ವಿ ಸೇ ದಟ್ ಕರ್ನಾಟಕ ಹಿಸ್ಟ್ರಿಯ ಕಾಂಪೋನೆಂಟ್ 1 ಅಂತ ಆದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ಹಾಗೆ ಫೇಸ್ 1 ಅಂತ ತೆಗೆದುಕೊಂಡ್ರೆ ಇಟ್ ಆಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಹಾಗಾದ್ರೆ ಪಾರ್ಟ್ 1, 2, 3, 4
ನಾರ್ಮಲಿ ಇವೆಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು, ರೈಟ್ ಸರ್. ಹಾಗಿದ್ರೆ ಫೇಸ್ 2 ಅಥವಾ ಕಾಂಪೋನೆಂಟ್ 2 ಏನ್ ಸರ್, ಏನ್ ಓದ್ಬೇಕು ಸರ್ ನಾವು ಅಂದ್ರೆ ನೋಡಿ ಅದನ್ನು ಕೂಡ ಹೇಳ್ಬಿಡ್ತೀನಿ. ಹಾಗೆ ಕಾಂಪೋನೆಂಟ್ 2 ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಅ ಫೇಸ್ 2, ರೈಟ್. ವಾಟ್ ಎವರ್ ಯು ಕ್ಯಾನ್ ರೈಟ್ ಫೇಸ್ 2 ಏನಾದ್ರೂ ಬರೀಬಹುದು ನೀವು ಇಲ್ಲಿ. ಏನಂತ ಓದೋಣ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವ್ದಪ್ಪ ಹಾಗಿದ್ರೆ, ಉಳಿದಿರ್ತಕ್ಕಂಥದ್ದು ಯಾವ್ದು ಹಾಗಿದ್ರೆ ನೋಡಿ, ಎರಡು ಇಂಪಾರ್ಟೆಂಟ್, ಓಕೆ, 3 ಇಂಪಾರ್ಟೆಂಟ್ ಇವೆಂಟ್ಸ್ ಇದೆ. ಎಂಟೈರ್ ಮಾಡರ್ನ್ ಹಿಸ್ಟ್ರಿ ಆಫ್ ಹಿಸ್ಟ್ರಿ ಆಫ್ ಇಂಡಿಯಾ ತಗೊಳ್ಳಿ ಅಥವಾ ಕರ್ನಾಟಕ ತಗೊಳ್ಳಿ. ನಾರ್ಮಲಿ ಕೆಲವೊಂದು ಕಾಂಪೋನೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ನಾವಿಲ್ಲಿ. ನೋಡಿ ಫಸ್ಟ್ ಓಕೆ ನಮ್ದೇನಾಗಿತ್ತು ಗೋಲು ಟು ಗೆಟ್ ಫ್ರೀಡಮ್. ಹಾಗಾಗಿ ಅದನ್ನ ನಾವು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರಿತೀವಿ, ಅಥವಾ ಓಕೆ ಸ್ಟ್ರಗಲ್ ಫಾರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಥವಾ ಇಂಡಿಯಾಸ್ ಫ್ರೀಡಮ್ ಮೂವ್ಮೆಂಟ್, ವಾಟ್ ಎವರ್ ಯು ಕ್ಯಾನ್ ಸೇ. ಇದು ಫಸ್ಟ್, ಅರ್ಥ ಆಯ್ತಾ. ಸೊ ಎರಡನೇದ್ದು ಅಗೇನ್ ಐ ಕ್ಯಾನ್ ಟೆಲ್ ಯು ಮೋಸ್ಟ್ ಪಾಪ್ಯುಲರ್ ಅಗೇನ್ ಸ್ವದೇಶಿ ಮೂವ್ಮೆಂಟ್, ರೈಟ್. ಇದು ಕೂಡ ಸಮ್ವಾಟ್ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ, ಅರ್ಥ ಆಯ್ತಾ. ಸೊ ಆಮೇಲೆ ಇನ್ನೊಂದು ಕರ್ನಾಟಕ ಅಂತ ಬಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸ್ಪೆಷಲಿ ನಮಗೆ ಇನ್ನೊಂದು ಚಾಲೆಂಜ್ ಆಗಿತ್ತು, ಯಾವುದು ಯೂನಿಫಿಕೇಶನ್ ಆಫ್ ಕರ್ನಾಟಕ. ಹಾಗೆ ನೀವು ಕರ್ನಾಟಕ ಮಾಡರ್ನ್ ಹಿಸ್ಟ್ರಿಯನ್ನ ಅಥವಾ ಇಂಡಿಯಾದ ಮಾಡರ್ನ್ ಹಿಸ್ಟ್ರಿಯನ್ನ ಓದ್ತಾ ಇದ್ರಿ ಅಂದ್ರೆ ಅದನ್ನ ಮತ್ತೆ ಪಾರ್ಟ್ 3 ಆಗಿ ಡಿವೈಡ್ ಮಾಡ್ಕೊಂಡು ಓದಿ. ದಟ್ ವುಡ್ ಬಿ ವೆರಿ ಈಸಿ. ಪಾರ್ಟ್ 1, right, again I'm telling the part 2 and again I'm telling the part 3, right. Part 1, part 2 and part 3 ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳಿ, ರೈಟ್. ನೋಡಿ ಹಾಗಿದ್ರೆ ಈ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂಡ್ ಕರ್ನಾಟಕ ಅಂತ ಬರೀಬೇಕು. ಇದೇ ತರ ಓದ್ಕೊಳ್ಳಿ, ರೈಟ್. ಅದು ನಾಳೆ ಮೇನ್ಸ್ ಆಗ್ಲಿ ಪ್ರಿಲಿಮ್ಸ್ ಆಗ್ಲಿ ವಿಲ್ ಬಿಕಮ್ ವೆರಿ ಈಸಿ. ಹಾಗಾದ್ರೆ ಇದು ಅರ್ಥ ಆಗ್ಬೇಕಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇಂಡಿವಿಜುವಲ್ ಸತ್ಯಾಗ್ರಹ ನಡೆದಿದೆ, ಸುಮಾರು ಮೋರ್ ದನ್ 1300 ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದ್ರೆ ನನಗೆ ಗೊತ್ತಿರಬೇಕದು ಇಂಡಿವಿಜುವಲ್ ಸತ್ಯಾಗ್ರಹ ಅಂದ್ರೆ ಏನು, ಅಲ್ಲಿ ಯಾರು ಮೊದಲು ಅದರ ವಾಟ್ ವಿ ಸೇ ದಟ್ ಫಾಲೋವರ್ ಯಾರಾಗಿದ್ರು, ಈ ತರ ನಮಗೆ ಐಡಿಯಾ ಇರಬೇಕು, ಯಾಕೆ ಶುರು ಮಾಡಿದ್ರು, ಹೀಗೆ ಸಮಜ್ ಮೇ ಆರ ಏನೋ. ಅದೇ ರೀತಿಯಾಗಿ ಅಲ್ಲಿ ಕೆಲವೊಂದು ಬರ್ತದ, ಆಮೇಲೆ ನೋಡೋಣ ಅಂತ ಅದು, ರೈಟ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನೋಡಿ ಕರ್ನಾಟಕ ಇದು ಆಯ್ತಾ. ಹಾಗಿದ್ರೆ ಓಕೆ ಇಲ್ಲಿ ಬೇರೆ ಬೇರೆ ಇವೆಂಟ್ಸ್ ಹೆಂಗೆ, ಯು ಕ್ಯಾನ್ ಗೋ ವಿತ್ ದಿ ವಾಟ್ ಯು ಸೇ ದಟ್ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಅಂಡ್ ಕರ್ನಾಟಕ. MP ನಾಡಕರ್ಣಿ ಮೈಲಾರ ಮಹಾದೇವ ರೋಲ್ ಏನಿದೆ, ಫಾರೆಸ್ಟ್ ಸತ್ಯಾಗ್ರಹ ರೋಲ್ ಏನಿದೆ, ನೋ ಟ್ಯಾಕ್ಸ್ ಮೂವ್ಮೆಂಟ್ ಏನಿದೆ, ರೈಟ್. ಅದೇ ರೀತಿಯಾಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂಡ್ ಕರ್ನಾಟಕ. ಹಾಗೆ ಸ್ಪೆಷಲಿ ಇಲ್ಲಿ ನ್ಯಾಷನಲ್ ಸ್ಕೂಲ್ಸ್ ತುಂಬಾ ಜನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇಲ್ಲಿ, ರೈಟ್. ವಿ ವಿಲ್ ಡಿಸ್ಕಸ್. ಆಮೇಲೆ ಬಂದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂಡ್ ಕರ್ನಾಟಕ. ಹಾಗಿದ್ರೆ ಸ್ಪೆಷಲಿ ನಮ್ಮ ದ ಈಸೂರು ಇನ್ಸ್ಪಿರೇಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಆಮೇಲೆ ಯಾವ್ಯಾವ ತರ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಅಂಡರ್ ಗ್ರೌಂಡ್ ಮೂವ್ಮೆಂಟ್. ಹಾಗಾದ್ರೆ ಇಂಡಿಯಾದಲ್ಲಿ ಕೂಡ ಅಂಡರ್ ಗ್ರೌಂಡ್ ಮೂವ್ಮೆಂಟ್ಸ್ ಆಗಿದೆ, ಎಸ್ ಆರ್ ನೋ. ಹಾಗೆ ಅಲ್ಲಿ ಅಂಡರ್ ಗ್ರೌಂಡ್ ಮೂವ್ಮೆಂಟ್ ಏನಾಗಿತ್ತು, ಅಲ್ಲಿ ಯಾರ್ಯಾರಿದ್ರು, ಅದನ್ನ ಜಸ್ಟ್ ಇಂಪ್ಲಿಮೆಂಟ್ ಮಾಡೋದಿಲ್ಲ ಕರ್ನಾಟಕದಲ್ಲಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕೂಡ ಅಂಡರ್ ಗ್ರೌಂಡ್ ಮೂವ್ಮೆಂಟ್ ಇತ್ತು, ಯಾರ್ಯಾರಿದ್ರು, ಓಕೆ. ಅದನ್ನ ನಾವು ಮೋಸ್ಟ್ ಪಾಪ್ಯುಲರ್ ಆಗಿ ನಾವೇನ್ ಕರೀತೀವಿ, ಕರ್ನಾಟಕ ಪ್ಯಾಟರ್ನ್ ಅಂತ ಕರಿತೀವಿ. ಗೆಟಿಂಗ್ ಮೈ ಪಾಯಿಂಟ್? ಅದಕ್ಕೆ ಹೇಳ್ತಾ ಇದ್ರೆ ಜಸ್ಟ್ ಅಲ್ಲಿ ಏನ್ ಓದ್ತೀವೋ ಅದನ್ನ ಕನೆಕ್ಟ್ ಮಾಡ್ತಾ ಬರೋದು, ಒನ್ ಬೈ ಒನ್, ಆಯ್ತಾ. ನೆಕ್ಸ್ಟ್ ನೋಡಿ ಹಾಗಿದ್ರೆ ಯಾವ್ದಿದೆ, ಸ್ವದೇಶಿ ಮೂವ್ಮೆಂಟ್. ಸರ್ ಇದನ್ನೇ ನಾನು ಏನಕ್ಕೆ ಆಡ್ ಮಾಡಿದೆ ಸ್ವದೇಶಿ ಮೂವ್ಮೆಂಟ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. 05 ಶುರುವಾಗುತ್ತೆ, 1990 ಎಂಡ್ ಆಗ್ತದೆ. ದಟ್ಸ್ ಫೈನ್. ಸಾರಿ 1911 ಅಲ್ಲಿ ಎಂಡ್ ಆಗ್ತದೆ. ಆದರೆ ಅದರ ಮಾರ್ಕ್ ಏನಿದೆ ಅಲ್ಲ, ಅದೇ ನಮಗೆ ಮಾರ್ಕ್ ಕೊಟ್ಟು ಹೋಗಿತ್ತಲ್ಲ. ಲೈಕ್ ಏನಾಗಿದ್ರೆ ಇದೇ ಮುಂದೆ ಕರ್ನಾಟಕಕ್ಕೆ ಯಾವ್ದಕ್ಕೆ ಇನ್ಸ್ಪಿರೇಷನ್ ಮಾಡುತ್ತೆ ಅಂದ್ರೆ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಮೂವ್ಮೆಂಟ್. ಹಾಗೆ ನಾವಿಲ್ಲಿ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಮೂವ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಾಗ್ತದ. ಹಾಗೆ ಮೈಸೂರು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂದ್ರೆ ಏನು, ಜಸ್ಟಿಸ್ ಸೆಟ್ಲೂರ್ ರೋಲ್ ಏನಿದೆ, KC ರೆಡ್ಡಿ ರೋಲ್ ಏನಿದೆ, DVG ಅವರ ರೋಲ್ ಏನಿದೆ, ಓಕೆ. ಆಮೇಲೆ ಪ್ರಜಾ ಪಕ್ಷದ ರೋಲ್ ಏನಿದೆ, ಪ್ರಜಾ ಮಿತ್ರ ಮಂಡಳಿಯ ರೋಲ್ ಏನಿದೆ, ಏಕೀಕರಣ ಸಂಘ, ರೈಟ್. ನಮ್ಮ ಯಾರು ಬೆನಗಲ್ ರಾಮಾರಾವ್ ಅವರು ಇರ್ಬೋದು ಅಥವಾ ಶಿವಮೂರ್ತಿ ಶಾಸ್ತ್ರಿ ಅವರು ಇರ್ಬೋದು, ರೈಟ್. ಅವ್ರ ರೋಲ್ ಏನಿದೆ, ಹೀಗೆ ಎಲ್ಲಿ ಮೈಸೂರು ಪ್ರದೇಶದಲ್ಲಿ, ಓಕೆ, ನಮ್ಮ ಈ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಏನಿತ್ತಲ್ಲ ಅಲ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ, ಹೀಗೆ, ರೈಟ್. ಅದೇ ಮುಂದೆ ಮೈಸೂರು ಚಲೋ ಸತ್ಯಾಗ್ರಹ ಆಗ್ತದ, ರೈಟ್. ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ ಬೇರೆ ಬೇರೆ ಸೆಷನ್ ಮಾಡ್ಕೊಂಡಿರ್ತಾರಲ್ಲ ಅವರು, ಶಿವಪುರ ಸೆಷನ್, ಓಕೆ. ಆಮೇಲೆ ನಮ್ಮ ಶ್ರೀನಿವಾಸ ಅಯ್ಯಂಗಾರ್ ಕಮಿಟಿ ಫೇಲ್ ಆದಾಗ ವಿಧರಾಷ್ಟ್ರತ್ವ ಕಾನ್ಫರೆನ್ಸ್, HC ದಾಸಪ್ಪ, ರೈಟ್. ಒಂದಕ್ಕೊಂದು ಕ್ರೋನಾಲಜಿ ಇದೆ, ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್, ರೈಟ್. ಹಾಗೆ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಮೂವ್ಮೆಂಟ್ ಅಂಡ್ ಕರ್ನಾಟಕ. ಇನ್ನೊಂದಿದೆ ನೋಡಿ, ಮೋಸ್ಟ್ ಅಗೇನ್ ತುಂಬಾ ಪ್ರೊಡಕ್ಟಿವ್ ಇರ್ತಕ್ಕಂಥದ್ದು ಯಾವುದು ಅಂತ ಅಂದ್ರೆ ಯೂನಿಫಿಕೇಶನ್ ಆಫ್ ಕರ್ನಾಟಕ. ದಿಸ್ ಇಸ್ ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸರ್ ಹಾಗೆ ಇದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಅಗೇನ್ ಐಮ್ ಟೆಲ್ಲಿಂಗ್ ಯು, ಯೂನಿಫಿಕೇಶನ್ ಓದ್ತಾ ಇದ್ದೀರಪ್ಪ ಅಂದ್ರೆ
ಜಸ್ಟ್ ನೋಡಿ ಇಲ್ಲೇನೆ ನೋಡ್ಕೋಬೇಕು ಸರ್ ಆಗಿದ್ರೆ ಯೂನಿಫಿಕೇಶನ್ ಆಫ್ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಓಕೆ ರೋಲ್ ಆಫ್ ಪ್ರೆಸ್ ಯಾವ್ದಾದ್ರು ಕೇಳ್ಬೋದು ಎಕ್ಸಾಮ್ ಅಲ್ಲಿ ರೋಲ್ ಆಫ್ ಪ್ರೆಸ್. ಹಾಗೆ ರೋಲ್ ಆಫ್ ಪ್ರೆಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಹಾಗಿದ್ರೆ ನೀವು ಅಲ್ಲಿ ಪ್ರೆಸ್ ಪಾಲಿಸಿ ಇಂಡಿಯಾದಲ್ಲಿ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಓದಿರ್ತೀವಿ, ಅದರಲ್ಲಿ ಅಪ್ಲೈ ಮಾಡಬೇಕು. ಅಡಮ್ಸ್ ರೂಲು, ಗ್ಯಾಗಿಂಗ್ ಆಕ್ಟ್, ರೈಟ್, ಅವು ಏನೇನಿದಾವೆ ರೈಟ್ ಅದು ಕೂಡ ಗೊತ್ತಿರ್ಬೇಕು. ಅದನ್ನ ಜಸ್ಟ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ನೋಡಿ ಇಲ್ಲಿ ರಾಜಹಂಸ ಶುರು ಮಾಡಿದವ್ರು ಯಾರು ಕರ್ನಾಟಕದಲ್ಲಿ, ವೀರಕೇಸರಿಯನ್ನು ಶುರು ಮಾಡಿದವ್ರು ಯಾರು, ಕನ್ನಡ ವೃತ್ತ ಅಥವಾ ಕರ್ನಾಟಕ ವೃತ್ತವನ್ನ ಶುರು ಮಾಡಿದವ್ರು ಯಾರು, ಕರ್ಮವೀರವನ್ನ ಶುರು ಮಾಡಿದವ್ರು ಯಾರು, ರೈಟ್, ವಾಗ್ಭೂಷಣ ಇದೆ ಅಲ್ವಾ ಅದನ್ನ ಶುರು ಮಾಡಿದವ್ರು ಯಾರು, ಹೀಗೆ. ಆಮೇಲೆ ಸಂದೇಶ ಅದನ್ನ ಶುರು ಮಾಡಿದವ್ರು ಯಾರು, ಮತ ಅದನ್ನ ಶುರು ಮಾಡಿದವ್ರು ಯಾರು, ಹೀಗೆ. ಓಕೆ, ರೋಲ್ ಆಫ್ ಪ್ರೆಸ್ ತುಂಬಾ ಇದೆ ನೋಡಿ. ಇದನ್ನ ಸರ್ ಇದಕ್ಕಷ್ಟೇ ಬರೀಬೇಕಾದ್ರೆ ಇಲ್ಲ, ನೀವು ಯಾವ್ದಕ್ಕಾದ್ರೂ ಬರ್ಕೊಳ್ಳಿ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಅರ್ಥ ಆಯ್ತಲ್ವಾ? ಒಂದು ಬೇಸಿಕ್ ಒಂದು ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಒಂದು ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಕ್ವೆಶನ್ ಏನೇ ಕೇಳಿ ಎಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದನ್ನ ಅಪ್ಲೈ ಮಾಡ್ಬೇಕಷ್ಟೇ, ಸಿಂಪಲ್, ಎಲ್ಲ ಒಂದೇ ಇರುತ್ತೆ. ರೈಟ್. ಎರಡನೇದ್ದು ಸರ್ ಏನಾಗಿದ್ರೆ ರೋಲ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ರೋಲ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸರ್ ಹಾಗಾದ್ರೆ ಇನ್ಸ್ಟಿಟ್ಯೂಷನ್ಸ್ ರೋಲ್ ಏನೇನಿದೆ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರೈಟ್, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಇಂಪಾರ್ಟೆಂಟ್. ಹೈದರಾಬಾದ್ ಕನ್ನಡ ಸಾಹಿತ್ಯ ಪರಿಷತ್ತು, ಆಮೇಲೆ ಹೈದರಾಬಾದ್ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಅದೇ ರೀತಿ ಮೈಸೂರು ಪ್ರದೇಶ ಕಾಂಗ್ರೆಸ್ ಕಮಿಟಿ, ಆಮೇಲೆ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಕಮಿಟಿ, ನಮ್ಮ ಧಾರವಾಡದ ವಿದ್ಯಾವರ್ಧಕ ಸಂಘ, ರೈಟ್, ಈ ತರ ಕೆಲವೊಂದು ಇಂಪಾರ್ಟೆಂಟ್. ಆಮೇಲೆ ನಮ್ಮ ಶಿವಮೊಗ್ಗದ ಕರ್ನಾಟಕ ಸಭಾ, ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಫ್ರೀಡಮ್ ಮೂವ್ಮೆಂಟ್ಗೆ ಅಷ್ಟೇ ಅಲ್ಲದೆ ಯೂನಿಫಿಕೇಶನ್ ಆಫ್ ಕರ್ನಾಟಕಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ರು, ಅದು ಗೊತ್ತಿರಬೇಕು. ರೈಟ್, ಕೇಳ್ತಾನೆ. ಆಮೇಲೆ ಇನ್ನೊಂದ್ಸರ ಹಾಗಿದ್ರೆ ಮತ್ತೇನು ಓದ್ಬೇಕು ಸರ್ ಅಂತಂದ್ರೆ ನೋಡಿ ಥರ್ಡ್, ಓಕೆ, ರೋಲ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ಅಲ್ಲಿ ಓಕೆ ಇದು ಪಕ್ಕಾ ಕ್ವೆಶನ್. ನೀವು ಅರ್ಧ ಗಂಟೆ ಎಕ್ಸ್ಟ್ರಾ ಓಕೆ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ, ಮೋಸ್ಟ್ ಪ್ರೊಡಕ್ಟಿವ್ ಇದು ಯೂನಿಫಿಕೇಶನ್ ಆಫ್ ಕರ್ನಾಟಕ. ಸರ್ ಅದಕ್ಕೆ ನಾನು ಹೇಳಿದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ ಅಂದ್ರೆ ಯಾವುದು? ಯೂನಿಫಿಕೇಶನ್ ಆಫ್ ಜರ್ಮನಿ, ಓಕೆ, ಬಿಸ್ಮಾರ್ಕ್ ಪಾಲಿಸಿ ಗೊತ್ತಿರಲಿ, ರೈಟ್. ಅದೇ ರೀತಿಯಾಗಿ ಓಕೆ ಯಾರಾಗಿದ್ರೆ ಓಕೆ ನ್ಯಾಷನಲ್ ಇವೆಂಟ್ಸ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಆಗಿ ಅದೇ ಸ್ವದೇಶಿ ಮೂವ್ಮೆಂಟ್ ಹೇಳಿದ್ನಲ್ಲ ಅದಾದ್ರೂ ಹೇಳಿ. ಆಮೇಲೆ ನಿಮ್ಮ ಹೋಮ್ ರೂಲ್ ಮೂವ್ಮೆಂಟ್ ಆಫ್ ಬಾಲ್ ಗಂಗಾಧರ್ ತಿಲಕ್, ಅದರಲ್ಲಿ ಕೂಡ ಓಕೆ ಸ್ಟೇಟ್ಸ್ ಗಳನ್ನ ಭಾಷೆ ಆಧಾರದ ಮೇಲೆ ಅಂತ ಹೇಳ್ತಾರೆ. ನೆಹರು ರಿಪೋರ್ಟ್ ಅದು ಕೂಡ ಹಂಗೆ ಹೇಳ್ತು. ಅದಾದಂತ ಬರ್ತಕ್ಕಂಥ ನಿಮ್ಮ ಕರಾಚಿ ಸೆಷನ್ ಆಫ್ 1931, ಸೊ ವಿಚ್ ವಾಸ್ ಪ್ರಿಸೈಡೆಡ್ ಬೈ ಶ್ರೀ ವಲ್ಲಭಾಯಿ ಪಟೇಲ್ ಜಿ, ರೈಟ್. ಸೊ ಅದನ್ನಾದ್ರೂ ಹೇಳಿ, ರೈಟ್. ಅಥವಾ 1937 ಗವರ್ನಮೆಂಟ್ ಆಫ್ ಓಕೆ ನಮ್ಮ ಕಾಂಗ್ರೆಸ್ ಏನಿದೆ ಅಲ್ವಾ ಅವರ ಒಂದು ವಾಟ್ ಇಸ್ ಮ್ಯಾನಿಫೆಸ್ಟೇಷನ್, ಅದರಲ್ಲಿ ಕೂಡ ಮಾತಾಡ್ತಾರೆ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ರೈಟ್ ಸರ್. ಮತ್ತೆ ಎಕ್ಸಾಮ್ ಅಲ್ಲಿ ಮತ್ತೆ ಹೆಂಗ್ ಓದ್ಬೇಕಿದೆ ಅಂದ್ರೆ ಕೆಲವೊಂದು ಕನ್ವೆನ್ಷನ್ಸ್ ಆರ್ ಕಾನ್ಫರೆನ್ಸಸ್, ಫಾರ್ ಎಕ್ಸಾಂಪಲ್ ನೋಡಿ ಬಾಂಬೆ, ಓಕೆ ಬಾಂಬೆ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್, ಇದು ಗೇಮ್ ಚೇಂಜರ್ ಕರ್ನಾಟಕ ಯೂನಿಫಿಕೇಶನ್ ಗಾಗ್ಲಿ ಕರ್ನಾಟಕದ ಹಿಸ್ಟ್ರಿ ಅಥವಾ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಗಾಗ್ಲಿ, ರೈಟ್. ಅದಾದ್ರೂ ಹೇಳಿ. ಆಮೇಲೆ ಕರ್ನಾಟಕ ರೈಟರ್ಸ್ ಕಾನ್ಫರೆನ್ಸ್ ಅಂತ ಬರುತ್ತೆ, ಆಲ್ ಕರ್ನಾಟಕ ರೈಟರ್ ಕಾನ್ಫರೆನ್ಸ್ ಇರ್ಲಿ, ಸೊ ಅದಾದ್ರೂ ಓಕೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ನಮ್ಮ ಹೈದರಾಬಾದ್ ಕರ್ನಾಟಕ ರೈಟ್ ಕನ್ನಡ ಪರಿಷತ್ತು, ರೈಟ್, ಹೈದರಾಬಾದ್ ಇರ್ಬೋದು. ಆಮೇಲೆ ಓಕೆ ಎರಡನೇದೆಲ್ಲಿ ನಡೆದಿದೆ ಅದು ಬೀದರಲ್ಲಿ ಇದೆ, ಮೂರನೇ ಕಾನ್ಫರೆನ್ಸ್ ಎಲ್ಲ ಆಗಿದೆ ಅದು ಸುರ್ಪುರದಲ್ಲಿ ಆಗಿದೆ, ನಾಲ್ಕನೇದು ರಾಯಚೂರಲ್ಲಿ ಆಗಿದೆ. ಆಮೇಲೆ ಅದೇ ರೀತಿ ಕರ್ನಾಟಕದ ಪೊಲಿಟಿಕಲ್ ಕಾನ್ಫರೆನ್ಸ್ ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ ಟೋಟಲ್ 3 ಆಗಿದೆ ಅದು, ರೈಟ್. ಒಂದು 24 ಅಲ್ಲಿ, ಒಂದು 2020 ಅಲ್ಲಿ, ಒಂದು 2022 ಅಲ್ಲಿ, ಇನ್ನೊಂದು 2024 ಅಲ್ಲಿ ಆಗಿದೆ ಪೊಲಿಟಿಕಲ್ ಕಾನ್ಫರೆನ್ಸ್. VP ಮಾಧವರಾವ್ ಇದಾರಲ್ಲ, ಸೊ ಅದು ಗೊತ್ತಿರ್ಬೇಕು, ನಾವು ವಿಲ್ ಎಕ್ಸ್ಪ್ಲೈನ್. ಆಮೇಲೆ ಇನ್ನೊಂದು ಬರುತ್ತೆ ಯಾವ್ದಂದ್ರೆ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್, ಸುಮಾರು ಮೋರ್ ದನ್ 11 ಏನೋ ಆಗಿದೆ, ಅದು 47 ಇಂಪಾರ್ಟೆಂಟ್ ಆಗ್ತದ, 46 ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನೋಡಿ. ಹಾಗೆ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಕೇಳ್ಬೋದು, ಆಮೇಲೆ ಹೈದರಾಬಾದ್ ಕರ್ನಾಟಕ ಅಥವಾ ಕನ್ನಡ ಪರಿಷತ್ ಕಾನ್ಫರೆನ್ಸ್ ಇರ್ಬೋದು, ಆಮೇಲೆ ರೈಟರ್ಸ್ ಅಸೋಸಿಯೇಷನ್ ಕೇಳ್ಬೋದು, ಅದು ಕಾನ್ಫರೆನ್ಸ್ ಕೇಳ್ಬೋದು. ಆಮೇಲೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅಂತ ಹೇಳಿ ಎಸ್ ನಿಜಲಿಂಗಪ್ಪ ಮತ್ತೆ ನಮ್ಮ ಯಾರು RR ದಿವಾಕರ್ ಅಂತ ಹೇಳಿ ಬರ್ತಾರೆ, ಸೊ ಅವರ ಅಧ್ಯಕ್ಷ ಓಕೆ ಸೆಕ್ರೆಟರಿ ಆಗಿರ್ತಾರೆ, ಸೊ ಅವರು ನಿಜಲಿಂಗಪ್ಪ ಅಧ್ಯಕ್ಷರಾಗಿರ್ತಾರೆ, ಸೊ ಅವ್ರ ರೋಲ್ ಏನಿದೆ, ರೈಟ್. ಆಮೇಲೆ ಇನ್ನೊಂದು ಇಂಡಿಯನ್ ನ್ಯಾಷನಲ್
ಕಾಂಗ್ರೆಸ್ ನ ಕೆಲವೊಂದು ಕಾನ್ಫರೆನ್ಸಸ್ ಅಥವಾ ಸೆಷನ್ಸ್ ಕೂಡ ನಮ್ಗೆ ಏನ್ ಮಾಡಿದಾವೆ ಅಂತಂದ್ರೆ ನಾರ್ಮಲಿ ಇದೆ ಹೆಲ್ಪ್, ಅವು ಕೂಡ ನಮ್ಗೆ ಸಹಾಯ ಮಾಡಿದೆ. ರೈಟ್, ನಿಮಗೆ ಕರೆಕ್ಟ್ ಒಂದು ಓವರಿ ಸಿಕ್ತು ಅಂದ್ರೆ ಯು ಕ್ಯಾನ್ ಕರೆಕ್ಟ್. ಸರ್ ಹಾಗಿದ್ರೆ ಮತ್ತೇನ್ ಸರ್, ಮತ್ತೇನಪ್ಪಾ ಅಂತಂದ್ರೆ ಐ ಕ್ಯಾನ್ ರೈಟ್ ದಟ್ ಆಸ್ ಸೊ ರೋಲ್ ಆಫ್ ಕರ್ನಾಟಕಸ್ ರಿನೈಸನ್ಸ್, ಕರ್ನಾಟಕದ ರಿನೈಸನ್ಸ್. ಸರ್ ಹಾಗಾದ್ರೆ ಕರ್ನಾಟಕ ರಿನೈಸನ್ಸ್ ಅಂತ ಅಂದ್ರೆ ನೋಡಿ ಅಗೇನ್ ಮತ್ತೆ ಅದನ್ನ ನೀವು ಬರೀಬಹುದು ಇಲ್ಲಿ ನೋಡಿ. ಸೊ ರೋಲ್ ಆಫ್ ಪರ್ಸನಾಲಿಟಿ, ಲೈಕ್ ನಾನು ಹೇಳೋದಾದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆವರೆಂಟ್ ಕೇರೆ ಅಂತ ಬರ್ತಾರೆ, ರೆವರೆಂಟ್ ರೀವೆ ಅಂತ ಬರ್ತಾರೆ, ಮೊಗ್ಲಿಂಗ್ ಅವ್ರು ಬರ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಮಿಷನರೀಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಹಾಗಾದ್ರೆ ಲಂಡನ್ ಮಿಷನ್ ಓಕೆ ಎಲ್ಲೆಲ್ಲಿ ಬಂದಿದೆ, ವೆಸ್ಲಿಯನ್ ಮಿಷನ್ ಎಲ್ಲೆಲ್ಲಿ ಬಂದಿದೆ, ಆಮೇಲೆ ಕ್ಯಾಥೋಲಿಕ್ ಮಿಷನ್ ಎಲ್ಲೆಲ್ಲಿ ಬಂದಿದೆ, ಬೆಸಲ್ ಮಿಷನ್ ಎಲ್ಲೆಲ್ಲಿ ಬಂದಿದೆ, ಆಮೇಲೆ ಲಕ್ಷ್ಮಣ್ ಅವರ ಕಂಟ್ರಿಬ್ಯೂಷನ್ ಏನಿದೆ, ಕೃಷ್ಣರಾಜ್ ಒಡೆಯರ್ ತ್ರೀಯರ ಕಂಟ್ರಿಬ್ಯೂಷನ್ ಏನಿದೆ, ಓಕೆ ಮೈಸೂರು ಪ್ರೆಸ್ ಅಥವಾ ಅಂಬಾವಿಲಾಸ ಪ್ರೆಸ್ ಅಂತ ಕರೀತಾರೆ, ಅಥವಾ ನಮ್ದು ವಾಟ್ ಯು ಸೇ ದಟ್ ಬ್ಯಾಬ್ಲೋತಿಕಾ ಕರ್ನಾಟಕ ಲೂಯಿಸ್ ರೈಸ್ ಅವ್ರ ಕಂಟ್ರಿಬ್ಯೂಷನ್ ಏನಿದೆ. ರೈಟ್, ಹೀಗೆ ಕರ್ನಾಟಕದ ರಿನೈಸನ್ಸ್ ಕೂಡ ಯು ಹ್ಯಾವ್ ಟು ಲಿಂಕ್. ಅದೇ ರೀತಿಯಾಗಿ ಇನ್ನೊಂದು ಬೇಕಾದ್ರೆ ಯು ಕ್ಯಾನ್ ಆಡ್ ದ ರೋಲ್ ಆಫ್ ಪರ್ಸನಾಲಿಟೀಸ್. ಓಕೆ, ರೋಲ್ ಆಫ್ ಪರ್ಸನಾಲಿಟೀಸ್. ಹಾಗೆ ರೋಲ್ ಆಫ್ ಪರ್ಸನಾಲಿಟೀಸ್ ಲೈಕ್ ಆಲೂರು ವೆಂಕಟರಾವ್, ಸೊ ಅವ್ರದ್ದು ಏನಿದೆ, ಡೆಪ್ಯೂಟಿ ಚನ್ನಬಸಪ್ಪ ಅವ್ರ ರೋಲ್ ಏನಿದೆ, ಅದೇ ರೀತಿಯಾಗಿ ನಮ್ಮ ವಾಲ್ಟರ್ ಏಲಿಯಟ್ ಅವರ ರೋಲ್ ಏನಿದೆ. ರೈಟ್, ಸೊ ಹೀಗೆ ಬೇರೆ ಬೇರೆ ಪರ್ಸನಾಲಿಟೀಸ್ ಇದೆ. ನಮ್ಮ ಕುವೆಂಪು ಹೇಳಿ, ದರಾ ಬೇಂದ್ರೆ ಹೇಳಿ, ಎಸ್ ನಿಜಲಿಂಗಪ್ಪ ಹೇಳಿ, ಕೆ.ಸಿ. ರೆಡ್ಡಿ ಅವ್ರನ್ನ ಹೇಳಿ. ರೈಟ್, ಅಥವಾ ನಮ್ ಗಂಗಾಧರರಾವ್ ದೇಶಪಾಂಡೆ, ಗೋಪಾಲರಾವ್ ದೇಶಪಾಂಡೆ, ಹರ್ಡಿಕರ್ ಮಂಜಪ್ಪ ಅವ್ರ ಹೆಸರು ಹೇಳಿ, ನಾಸೋ ಹರ್ಡಿಕರ್ ಹೇಳಿ. ಯಾಕಂದ್ರೆ ಅವ್ರ ಸೇವಾದಳ ಇದೆ ಅಲ್ವಾ, ಮೋಸ್ಟ್ ಅಗೇನ್ ಅವ್ರದ್ದು ಕಂಟ್ರಿಬ್ಯೂಷನ್ ಕೂಡ ನಾವು ಮರೆಯೋ ಹಾಗಿಲ್ಲ. ಇಟ್ ಇಸ್ ಆಲ್ಸೋ ರೆಕವನೇಬಲ್ ಟು ಡಿಸ್ಕಸ್. ರೈಟ್, ಅವ್ರನ್ನು ಕೂಡ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ, ಯಾಕಂದ್ರೆ ಅವ್ರ ರೋಲ್ ಕೂಡ ತುಂಬಾನೇ ಇದೆ, ಅದು ಕೂಡ ಗೊತ್ತಿರಬೇಕು. ಸಮಜ್ ಮೇ ಯಾರ ಏನೋ. ಸೊ ಹೀಗೆ ಏನದು ರೋಲ್ ಆಫ್ ಪರ್ಸನಾಲಿಟೀಸ್. ಹೀಗೆ ನೋಡಿ ಇವೆಲ್ಲವನ್ನು ಕೂಡ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಾರ್ಮಲಿ ಕರ್ನಾಟಕ ಯೂನಿಫಿಕೇಶನ್ ಅಲ್ಲಿ ಆಡ್ ಮಾಡಬೇಕು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಕರ್ನಾಟಕ. ಇದನ್ನ ಬೇಕಾದ್ರೆ ನೀವು ಏನ್ ಮಾಡೋದು ಗೊತ್ತೇನ್ರ? ರೈಟ್, ಅಗೇನ್ ಇದನ್ನ ನೀವು 3 ತರ ಡಿವೈಡ್ ಮಾಡ್ಕೋಬಹುದು. ಹೆಂಗ್ 3 ತರ ಡಿವೈಡ್ ಮಾಡ್ಕೋಬಹುದು ನೋಡಿ. ಹಾಗಿದ್ರೆ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಇವೆಲ್ಲ ಹೇಳ್ಬೋದು. ಪೋಸ್ಟ್ ಇಂಡಿಪೆಂಡೆನ್ಸ್ ಅಪ್ ಟು ಎಲ್ಲಿವರೆಗೂ ಬರೀತೀರಿ ಬೇಕಾದ್ರೆ 71 ಏನಿದೆ ಅಲ್ವಾ, 71 ತಾನೆ, 71 ಅಲ್ಲ, ಕರ್ನಾಟಕಕ್ಕೆ ಹೆಸರು 73 ರೈಟ್, 73 ಅಲ್ಲಿವರೆಗೂ ಒಂದು ಫೇಸ್ ಮಾಡ್ಬೋದು. 73 ಇಂದ ಇಲ್ಲಿವರೆಗೂ ಒಂದು ಫೇಸ್ ಅಂದ್ರೆ ಕರ್ನಾಟಕ ಇತ್ತೀಚಿನ ನಮ್ಗೆ ಗೊತ್ತಿದೆ ಕನ್ನಡ ಕಾಂಪ್ರಹೆನ್ಸಿವ್ ಲ್ಯಾಂಗ್ವೇಜ್ ಆಕ್ಟ್ ಅಂತ ಏನ್ ಪಾಸ್ ಮಾಡಿದ್ದಾರೆ 2023 ಸೊ ಅದರ ರೋಲ್ ಏನಿದೆ ಅದನ್ನು ಕೂಡ ಯು ಕ್ಯಾನ್ ಡಿಸ್ಕಸ್. ಅರ್ಥ ಆಯ್ತಲ್ಲ? ಸೊ ಹೀಗೆ ಬೇರೆ ಬೇರೆ ಇದಾವೆಲ್ಲ. ಆಮೇಲೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಏನ್ ನಡೀತಾರಲ್ಲ, ಸೊ ಅದು ಕೂಡ ನೀವು ಇಲ್ಲಿ ಲಿಂಕ್ ಮಾಡಿ ಬರಿಬಹುದು. ಅರ್ಥ ಆಯ್ತಾ? ಆಮೇಲೆ ನೋಡಿ ಇದೇ ನೋಡ್ಕೊಳ್ಳಿ ನನಗಿದ್ರೆ ಫೇಸ್ 2 ನೋಡಿ. ಫೇಸ್ 1 ಆಯ್ತಾ, ಎನಿಷಿಯಂಟ್, ಮೆಡಿವಲ್, ಮಾಡರ್ನ್. ಫೇಸ್ 2 ಅಲ್ಲಿ ನಾವ್ ಏನ್ ಮಾಡ್ಕೊಂಡಿದೀವಿ, ಮಾಡರ್ನ್ ಕರ್ನಾಟಕ ನಾರ್ಮಲಿ ಅಥವಾ ಡ್ಯೂರಿಂಗ್ ಬ್ರಿಟಿಷ್ ನಾವು ನಾರ್ಮಲಿ ಇಷ್ಟೆಲ್ಲ ನೋಡ್ಕೋಬೇಕಾಗ್ತದ. ಅರ್ಥ ಆಯ್ತಲ್ಲ? ಸಮಜ್ ಮೇ ರೈಟ್? ಇನ್ನೊಂದು ಬೇಕಾದ್ರೆ ಹಿಸ್ಟ್ರಿಯನ್ನ ಮತ್ತೆ ಇನ್ನೊಂದು ಫೇಸ್ ನಾನು ಇಲ್ಲಿ ಡಿವೈಡ್ ಡಿಸ್ಕಷನ್ ಮಾಡ್ತೀನಿ ನೋಡಿ. ಐ ಕ್ಯಾನ್ ರೈಟ್ ಇಟ್ ಆಸ್ ಫೇಸ್ 3. ಸಾರಿ, ಎಷ್ಟು ಫೇಸ್ ಫೇಸ್ 3 ರೈಟ್ ನೋಡಿ. ಫೇಸ್ 1 ಸಾರಿ ಫೇಸ್ 2 ರೈಟ್. ಒಂದು ಐಡಿಯಾ ಬರ್ತಾ ಇದೆ ಅನ್ಕೋತೀನಿ ನಾನು. ರೈಟ್, ನೆಕ್ಸ್ಟ್ ಫೇಸ್ 1 ರೈಟ್. ಯು ಕ್ಯಾನ್ ರೈಟ್ ಆಸ್ ದ ಫೇಸ್ 1. ಫೇಸ್ 1 ಆಲ್ರೆಡಿ ನಾವು ಹೇಳಿದ್ವಿ ರಿಲೇಟೆಡ್. ಫೇಸ್ 2 ಬ್ರಿಟಿಷ್ ಕರ್ನಾಟಕ ಆರ್ ಬ್ರಿಟಿಷ್ ಇಂಡಿಯಾ ರೈಟ್. ಫೇಸ್ 3 ಪೋಸ್ಟ್ ಕರ್ನಾಟಕ ಆರ್ ಪೋಸ್ಟ್ ಇಂಡಿಪೆಂಡೆಂಟ್ ಆರ್ ಪೋಸ್ಟ್ ಇಂಡಿಯಾ, ಏನಾದ್ರೂ ಬರ್ಕೊಳ್ಳಿ, ಕರ್ನಾಟಕ ಆರ್ ಇಂಡಿಯಾ ವಾಟ್ ಎವರ್. ಇದು ಕೂಡ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ, ಬೋತ್ ಫಾರ್ ಪ್ರಿಲಿಮಿನರಿ ಆಸ್ ವೆಲ್ ಆಸ್ ಮೇನ್ಸ್. ಇವನ್ UPSC ಕೂಡ ಇದೇ ತರ ಯು ಕ್ಯಾನ್ ರೈಟ್. ಸರ್ ಹಾಗಿದ್ರೆ ಇಲ್ಲಿ ಏನೇನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಇರೋದೇ ನಿಮ್ಮೆಲ್ಲರ ರೈಟ್ ಲ್ಯಾಂಡ್ ರಿಫಾರ್ಮ್ಸ್. ನೋಡಿ ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲ ಅಂದಿದ್ರೆ ರೈಟ್ ಪರಿಸ್ಥಿತಿ ನಾವು ಏನು ಹೀಗಿದೀವಿ ಹಾಗಿರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಹಾಗಾದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ಬೇಕಾಗ್ತದ. ಸೊ ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಏನು? ಗವರ್ನಮೆಂಟ್ ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಫ್ 61, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಆಫ್ 64, ಅದ್ರ ರೋಲ್ ಏನಿದೆ. ಆಮೇಲೆ ಇತ್ತೀಚೆಗೆ ಹಾಗಿದ್ರೆ 2020 ಏನು ಅಮೆಂಡ್ಮೆಂಟ್ ಮಾಡಿತ್ತು ಆರ್ಡಿನೆನ್ಸ್, ಅದ್ರ ರೋಲ್ ಏನಿದೆ. ಹಾಗಿದ್ರೆ ಏನದ ಆಕ್ಚುಲಿ ಕರ್ನಾಟಕ ರೈಟ್ ಉದ್ಯೋಗ ಮಿತ್ರ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ? ರೈಟ್, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬ್ಯಾಂಕ್ ಏನ್ ರೋಲ್ ಇದೆ, ಇವೆಲ್ಲ ಬೇರೆ ಬೇರೆ ಇದೆ.
entirely is related to the Uddeshana economic development. ಏನು ಕರ್ನಾಟಕ ambition to reach its 1 trillion economy by 2032 ಅಂತ ಏನ್ ಟಾರ್ಗೆಟ್ ಹಾಕೊಂಡಿದ್ದಾರೆ ಅವೆಲ್ಲ ಸಕ್ಸಸ್ ಆಗ್ಬೇಕಂದ್ರೆ ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬೇಕಾಗ್ತದೆ. ಒಂದೇದು. ಸೊ ಎರಡನೇದು ಏನು ಓದ್ಬೇಕು ಅಂತಂದ್ರೆ ಡೀಟೇಲ್ ಆಗಿ ಅಗೇನ್ ಹೇಳ್ತಾ ಇದ್ದೀನಿ, ನಾನು ಜಸ್ಟ್ ಹೇಳ್ತಾ ಇದ್ದೆ, ಅಗೇನ್ ವಿ ವಿಲ್ ಎಕ್ಸ್ಪ್ಲೇನ್. ಇನ್ನೊಂದೇನು ಇಂಪಾರ್ಟೆಂಟ್ ಗೊತ್ತಿರಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಲೇಬರ್ ರಿಫಾರ್ಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಗೇನ್ ರೈಟ್. ಇವಾಗ ಗೊತ್ತೇ ಇದೆ ನಿಮ್ಗೆ 29 ಅಂತಾರೆ ಅಥವಾ 44 ಅಂತಾರೆ ಲಾಸ್ ಅನ್ನ 4 ಕೋಡ್ಗಳಾಗಿ ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಕರ್ನಾಟಕ ಗವರ್ನಮೆಂಟ್ ರಿಸರ್ವೇಶನ್ ತಗೊಂಡ್ಬಂದಿದೆ ಅಲ್ಲ, ಓಕೆ, ಅದು ಕೂಡ ಇಲ್ಲಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓಕೆ ಇಂಪಾರ್ಟೆಂಟ್. ಬಟ್ ಬೇರೆ ರೀತಿಯಲ್ಲಿ ಹಿ ಕ್ಯಾನ್ ಆಸ್ಕ್ ಯು, ಓಕೆ, ಬೇರೆ ರೀತಿ ಅದನ್ನ ಎಕ್ಸಾಮ್ ಅಲ್ಲಿ ಆ ಕ್ವೆಶನ್ಸ್ ಅಂದ್ರೆ ಹಿ ಮೇ ಆಸ್ಕ್ ಯು, ರೈಟ್, ಅದು ಕೂಡ ಗೊತ್ತಿರ್ಲಿ. ಆಮೇಲೆ ಓಕೆ ನಾವು ಡಿಸ್ಕಷನ್ ಮಾಡೋಣ ಅಂತ ಏನೇನಿದೆ, ಸ್ಪೆಷಲಿ ಕನ್ವೆನ್ಷನ್, ಓಕೆ ILU ಇದೆ ಅಲ್ವಾ. ಸೊ ILU ಅದೇನು, ಓಕೆ ILU ಅಂತಂದ್ರೆ UN ರಿಲೇಟೆಡ್ ಸ್ಪೆಷಲ್ ಓಕೆ ಮೇನ್ ಆರ್ಗನೈಸೇಷನ್ಸ್ ಇದೆ, ಸ್ಪೆಷಲ್ ಏಜೆನ್ಸೀಸ್ ಇದೆ, ಅದೇ ಸ್ಪೆಷಲಿ ILO ಯಾವ್ದಾದ್ರು ಒಂದು ಕೇಳ್ತಾರೆ KS ಮೇನ್ಸ್ ಅಲ್ಲಿ, ಅರ್ಥ ಆಯ್ತಾ. ಸ್ಪೆಷಲ್ ಏಜೆನ್ಸಿ ಆದ್ರೂ ಕೇಳ್ಬೋದು, ಮೇನ್ ಆರ್ಗನ್ ಇದೆಯಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು, ಅರ್ಥ ಆಯ್ತಾ. ಆದ್ರೆ ILO ಕನ್ವೆನ್ಷನ್ ನಂಬರ್ 29, 105, ಆಮೇಲೆ 138, 182, ರೈಟ್, ಆಮೇಲೆ ಕನ್ವೆನ್ಷನ್ ನಂಬರ್ 100, ಕನ್ವೆನ್ಷನ್ ನಂಬರ್ 155, ಇವೆಲ್ಲವೂ ಕೂಡ ILO ಅಂಡ್ ಫಿಲಿಡೆಲ್ಫಿಯಾ ಕಾನ್ಫರೆನ್ಸ್, ಇವೆಲ್ಲವೂ ಕೂಡ ಲೇಬರ್ ರಿಫಾರ್ಮ್ಸ್ ಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು. ಮತ್ತೆ ಯು ಕ್ಯಾನ್ ಗೋ ವಿತ್ ದ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್. ದಿಸ್ ಇಸ್ ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KS ಪ್ರಿಲಿಮ್ಸ್ ಆಸ್ ವೆಲ್ ಆಸ್ KS ಮೇನ್ಸ್, ರೈಟ್. ಸೊ ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ನಾರ್ಮಲಿ ಶುರುವಾಗದೆ ಡಿ ಇಂಡಸ್ಟ್ರಿಯಲೈಸೇಷನ್. ಆಗಲಿ ಕೆಲವೊಂದು ಇದಾವೆ, ಬ್ರಹ್ಮನೇತ್ರ ಪರಿಷತ್ ಅಂತ ಇದೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಜಸ್ಟಿಸ್ ಪಾರ್ಟಿ ಏನಿದೆ ಅಲ್ವಾ ಮದ್ರಾಸ್ ಅಲ್ಲಿ, ಅದ್ರ ರೋಲ್ ಕೂಡ ಇದೆ. ನಾರಾಯಣ ಗುರು ಅವ್ರ ರೋಲ್ ಇದೆ, ಕಲಪ್ಪನ್ ಅವ್ರದ್ದು ರೋಲ್ ಇದೆ, ಅಥವಾ ಮಾಧವನ್ ಏನಿದ್ದಾರೆ ಅವ್ರ ರೋಲ್ ಇದೆ, ರೈಟ್, ಬೇರೆ ಬೇರೆಯವರ ರೋಲ್ ಇದೆ. ಸೊ ಅದನ್ನು ಕೂಡ ವಿ ಹ್ಯಾವ್ ಟು ಡಿಸ್ಕಸ್. ಆಮೇಲೆ ಇನ್ನೊಬ್ರು ರೆಡ್ಡಿ, ಸಿ ರೆಡ್ಡಿ ಅಂತ ಹೇಳಿ ಬರ್ತದ, ಸೊ ಅವರು ನಾಟ್ KC ರೆಡ್ಡಿ, ಇಲ್ಲಿ ಬೇರೆ ರೆಡ್ಡಿ ಇವರು. ಸೊ ಇವ್ರ ರೋಲ್ ಏನಿದೆ, ರೈಟ್. ಆಮೇಲೆ ಪ್ರಜಾಪಕ್ಷದ ರೋಲ್ ಏನಿದೆ, ರೈಟ್. ಆಮೇಲೆ ಇದನ್ನು ಆಧಾರವಾಗಿ ಇಟ್ಕೊಂಡು ಮೈಸೂರು ಒಡೆಯರ್ ರೋಲ್ ತುಂಬಾನೇ ಇದೆ, ರೈಟ್. ಸೊ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಸ್ಪೆಷಲಿ ಇಲ್ಲಿ ಲೆಸ್ಲೆ ಮಿಲ್ಲರ್ ಕಮಿಟಿ ಅದರ ರೆಕಮೆಂಡೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಗ್ತದ ಬ್ಯಾಕ್ವರ್ಡ್ ಇದರಲ್ಲಿ. ಆಮೇಲೆ ಇನ್ಕ್ವೈರಿ ಕಮಿಷನ್, ಓಕೆ, ಇನ್ಕ್ವೈರಿ ಕಮಿಷನ್ ನಾಗನಗೌಡ ಕಮಿಷನ್ ಅಂತ ಅದು. ಆಮೇಲೆ ವಾಟ್ ವಿ ಸೇ ದಟ್ ನಮ್ಮ ಯಾವುದು ದ ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರಲ್ವಾ, ಯಾವುದು ಹಾವನೂರು ಕಮಿಟಿ. ಸೊ ಅದ್ರ ರೆಕಮೆಂಡೇಶನ್ಸ್ ಏನಿದೆ, ಚಿನ್ನಪ್ಪ ರೆಡ್ಡಿ ಅದರ ರೆಕಮೆಂಡೇಶನ್, ವೆಂಕಟಸ್ವಾಮಿ ರೆಕಮೆಂಡೇಶನ್ ಏನಿದೆ, ರೈಟ್, ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತವೆ, ಅದು ಕೂಡ ಗೊತ್ತಿರಲಿ. ಆಮೇಲೆ ಇನ್ನೊಂದು ಬಾರ್ಡರ್ ಡಿಸ್ಪ್ಯೂಟ್ಸ್, ರೈಟ್. ಬಾರ್ಡರ್ ಡಿಸ್ಪ್ಯೂಟ್ ಸ್ಪೆಷಲಿ ಅಗೈನ್ ಗೊತ್ತಿದೆ, ಬೇರೆ ಬೇರೆ ಡಿಸ್ಪ್ಯೂಟ್ಸ್ ಇದೆ ಅದರಲ್ಲಿ, ಓಕೆ, ಸ್ಪೆಸಿಫಿಕಲಿ ಯಾವ್ದಿದೆ ನಮ್ದು ಬೆಳಗಾವಿ. ಸೊ ಗೊತ್ತಿರ್ಬೇಕು, ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇಲ್ಲಿ ಎರಡಿದೆ. ಒಂದು ಕರ್ನಾಟಕ ಸ್ಟೇಟ್ ಓಕೆ ರಿಆರ್ಗನೈಸೇಷನ್ ಆಕ್ಟ್ ಏನಿದೆ 1956, ಅದು ಒಂದು, ಅದು ಇಟ್ ಸೆಲ್ಫ್ ಎ ಕಾಂಟ್ರವರ್ಸಿ, ಅದು ಒಂದು. ಇನ್ನೊಂದು ಪಾತನ್ಸ್ಕರ್ ಏನೋ ಫಾರ್ಮುಲಾ ಅಂತ ಕರಿತೀವಿ, ಈ ಕಂಟ್ರವರ್ಸಿ ಇದೆ, ರೈಟ್, ವಿ ವಿಲ್ ಎಕ್ಸ್ಪ್ಲೇನ್. ಆಮೇಲೆ ನಿಮ್ಮ ವಾಟ್ ವಿ ಸೇ ದಟ್ ಒಂದು 60s ಅಲ್ಲಿ ಏನೋ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾ ಇದ್ದ, ಓಕೆ, ನಮ್ಮ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಅದರ ರೆಕಮೆಂಡೇಶನ್ಸ್ ಏನಿದೆ, ರೈಟ್, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ, ರೈಟ್. ಸೊ ಅವೆಲ್ಲವೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಇನ್ನೊಂದು ಬೇಕಾದ್ರೆ ಡೈರೆಕ್ಟ್ಲಿ ಐ ಆಮ್ ಜಸ್ಟ್ ರೈಟಿಂಗ್ ದಿ ಎಕನಾಮಿಕಲ್ ಇಶ್ಯೂಸ್. ಸರ್ ಎಕನಾಮಿಕಲ್ ಇಶ್ಯೂಸ್ ಅಂತ ಅಂದ್ರೆ ಜಸ್ಟ್ ರೀಜನಲ್ ಡಿಸ್ಪ್ಯಾರಿಟಿ, ಓಕೆ, ರೀಜನಲ್ ಡಿಸ್ಪ್ಯಾರಿಟಿ ಹೆಂಗಿದೆ, ಓಕೆ, ನಮ್ಮ ಯಾರು ಈ 2000 ಇಸ್ವಿಯಲ್ಲಿ ಒಂದು ಕಮಿಟಿಯನ್ನ ಸೆಟಪ್ ಮಾಡಿದ್ರಲ್ಲ, ರೈಟ್, ಮೋಸ್ಟ್ ಪಾಪ್ಯುಲರ್ ಕಮಿಟಿ, 35 ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡಿ 114 ಸೊ ತಾಲೂಕ್ಸ್ ಅನ್ನ ಏನ್ ಮಾಡುತ್ತಪ್ಪ, ಅದು ರೆಕಮೆಂಡ್ ಮಾಡುತ್ತಲ್ವಾ. ದ ಕಮಿಟಿ ಯಾವ್ದದು, ವಿಚ್ ಕಮಿಟಿ ಇಟ್ ಈಸ್, ಓಕೆ, ಹೈದರಾಬಾದ್ ಕಮಿಟಿ, ಓಕೆ, ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನ ಇದು ಮಾಡೋದಕ್ಕೆ, ಎಸ್, ನಂಜೆ ಮತ್ಲಬ್ ನಂಜುಂಡಪ್ಪ ಕಮಿಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಗವರ್ನಮೆಂಟ್ ಆಫ್ ಕರ್ನಾಟಕದ ಕಂಟ್ರಿಬ್ಯೂಷನ್ಸ್ ಏನ್ ಮಾಡಿದೆ, ಇನ್ಕ್ಲೂಡಿಂಗ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಇಂದ ಹಿಡ್ಕೊಂಡು ಏನೇನ್ ತಗೋ ಬಂದಿದ್ದಾರೆ ಇತ್ತೀಚಿನ ಬಜೆಟ್ ಅಲ್ಲಿ. ಸೊ ಅವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ಯು ಕ್ಯಾನ್ ಕನೆಕ್ಟ್ ಯು, ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಸೊ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಆಮೇಲೆ ಇನ್ನೊಂದು ವಾಟರ್ ಡಿಸ್ಪ್ಯೂಟ್ ಅಂಡ್ ರೂಲ್, ಓಕೆ, ವಾಟರ್ ಡಿಸ್ಪ್ಯೂಟ್ ಏನೇನಿದೆ. ಆಮೇಲೆ ಯು ಕ್ಯಾನ್ ಸೇ ದಟ್ ಎಕನಾಮಿಕಲ್ ಇಶ್ಯೂ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ರೈಟ್. ಸೊ ಗೊತ್ತಿರಬೇಕು ಕಾರಿಡಾರ್ಸ್ ಎಲ್ಲೆಲ್ಲಿದೆ, ಎಕನಾಮಿಕ್ ಕಾರಿಡಾರ್ಸ್ ಆಫ್ ಕರ್ನಾಟಕ.
ಆದ್ರೆ ಇಂಡಿಯಾದ ಯಾವ್ದೋ ಕರ್ನಾಟಕದ ಮೂಲಕ ಹೋಗ್ತದ, ಗ್ಯಾಸ್ ಪೈಪ್ ಲೈನ್ ಕರ್ನಾಟಕದ ಓಕೆ ಯಾವ್ದಿದೆ, ರೈಟ್? ಇವೆಲ್ಲವೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿದೆ. GTT ಸೆಂಟರ್ ಎಲ್ಲಿದೆ, ಓಕೆ, there are different things are there, you have to understand, right? ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಲೈಕ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್, ಡಿಪಾರ್ಟ್ಮೆಂಟ್ ಆಫ್ ಓಕೆ ಮೈನಾರಿಟಿ, ಓಕೆ ಮೈನಾರಿಟಿ ಅಫೇರ್ಸ್ ಅಂತ ಇದೆ, ರೈಟ್? ಅಥವಾ ಅದನ್ನ ಕರಿಬಹುದು ನಾವು, ರೈಟ್? ಮೈನಾರಿಟಿ ವೆಲ್ಫೇರ್ ಅಂತ ಹೇಳಿ ಕರಿತೀವಿ, ರೈಟ್? ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಅಂಡ್ ಕಲ್ಚರ್ ಅಂತ ಇದೆ. ದೇರ್ ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ಗವರ್ನಮೆಂಟ್ ಆಫ್ ಕನ್ನಡ, ಡಿಪಾರ್ಟ್ಮೆಂಟ್ ಆಫ್ IT BT ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನೇಮ್ ಚೇಂಜ್ ಮಾಡಿದ್ದಾರೆ, ಗೊತ್ತಿರಬೇಕು. ಬೇರೆ ಬೇರೆ ಕಾರ್ಪೊರೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ಕಾರ್ಪೊರೇಷನ್ ಇದೆ. ಆಮೇಲೆ ಅದೇ ರೀತಿಯಾಗಿ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿದೆ. ಆಮೇಲೆ ವಾಟ್ ಯು ಸೇ ದಟ್ ಬ್ಯಾಕ್ವರ್ಡ್ ಓಕೆ ವೆಲ್ಫೇರ್ ಕಾರ್ಪೊರೇಷನ್ ಇದೆ, ಅದು ದೇವರಾಜ್ ಅರಸ್ ಅಂತ ಹೇಳಿ ಕರಿತೀವಿ. ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ. ಹೀಗೆ 10 ಹಲವಾರು ಕಾರ್ಪೊರೇಷನ್ಸ್, 10 ಹಲವಾರು ಡಿಪಾರ್ಟ್ಮೆಂಟ್ಸ್, 10 ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ಗೊತ್ತಿರಬೇಕು. ಅಗೇನ್ ಓಕೆ ವಿ ವಿಲ್ ಡಿಸ್ಕಸ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಸೊ ಇಷ್ಟು ಓದಿದ್ರೆ ಕರ್ನಾಟಕ ಹಿಸ್ಟ್ರಿ ಮುಗ್ದಂಗೆ. ನೋಡಿ ಆಗಿದೆ ಓವರ್ ಇವಾಗ ಹೇಳೋದಾದ್ರೆ ಎಂಟೈರ್ ಕರ್ನಾಟಕ ಹಿಸ್ಟ್ರಿಯನ್ನ ನೀವು ಹೀಗೆ ನೋಡ್ಕೊಳ್ಳಿ. 3 ಫೇಸ್ ಅಲ್ಲಿ, ಓಕೆ, ಫೇಸ್ 1, ರೈಟ್? ಫೇಸ್ 1, ರೈಟ್? ಫೇಸ್ 2, ರೈಟ್? ಸೊ ಫೇಸ್ 1 ಅಂಡ್ ಫೇಸ್ 2 ನೋಡಿ. ಫೇಸ್ 1 ನಾನು ಹೇಳಿದೆ ನಿಮಗೆ, ಅದರಲ್ಲಿ ರೈಟ್ ಬೇರೆ ಬೇರೆ ಪಾರ್ಟ್ ಆಗಿ ಮಾಡ್ಕೊಂಡಿದ್ವಿ ನಾವು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ರೈಟ್? ಸೊ ಪಾರ್ಟ್ 1 ಅಲ್ಲಿ ಜನರಲ್ ಇನ್ಫಾರ್ಮೇಶನ್, ರೈಟ್? ಸಮझ में आ रहा है ना? ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಓಕೆ ಫೌಂಡರ್, ಲಾಸ್ಟ್ ರೂಲರ್, ಪೊಲಿಟಿಕಲ್ ಹಿಸ್ಟ್ರಿ, ರೈಟ್? ಕ್ಯಾಪಿಟಲ್, ಆಂಬ್ಲೆಮ್, ರೈಟ್? ನೆಕ್ಸ್ಟ್ ಅಗೇನ್ ಸೆಕೆಂಡ್ 1 ಅಲ್ಲಿ ಯು ಹ್ಯಾವ್ ಟು ಗೋ ವಿತ್ ದಿ ಆರ್ಕಿಟೆಕ್ಚರ್. ಆರ್ಕಿಟೆಕ್ಚರ್ ಅಲ್ಲಿ ಬೇಸಿಕ್ ಸ್ತೂಪ, ಪೇಂಟಿಂಗ್ಸ್, ಡ್ಯಾನ್ಸಸ್ ಬರೋದಿಲ್ಲ, ಸ್ತೂಪ ಇರ್ಬೋದು, ಆಮೇಲೆ ಕೇವ್ಸ್ ಇರ್ಬೋದು, ಟೆಂಪಲ್ಸ್ ಇರ್ಬೋದು, ಆಮೇಲೆ ಅದರ ಬೇಸಿಕ್ಸ್ ಗೊತ್ತಿರಬೇಕು, ರೈಟ್? ಇವನ್ ಪಿಲ್ಲರ್ ಕೂಡ ಯು ಕ್ಯಾನ್ ಆಡ್. ಸೊ ಥರ್ಡ್ ಅಲ್ಲಿ ಯು ಕ್ಯಾನ್ ಆಡ್ ದಿ ಕಲ್ಚರ್, ರೈಟ್? ಸೊ ಕಲ್ಚರ್ ಅನ್ನ ಯು ಕ್ಯಾನ್ ಆಡ್. ಕಲ್ಚರ್ ಅಂತ ಅಂದಾಗೆ ಸಂಸ್ಕೃತಿ ಹೇಗಿತ್ತು, ರೈಟ್? ರಿಲಿಜನ್, ಕಾಸ್ಟ್, ವರ್ಣ, ಸ್ಲೇವರಿ, ವುಮನ್ ಸ್ಟೇಟಸ್, ರೈಟ್? ನೇಚರ್ ಆಫ್ ಸೊಸೈಟಿ, ರಿಲಿಜನ್, ಓಕೆ ಅವೆಲ್ಲವೂ ಗೊತ್ತಿರಬೇಕು. ಆಮೇಲೆ ಪಾರ್ಟ್ 4 ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಡಿವಿಷನ್ ಯಾವ ತರ ಮಾಡ್ಕೊಂಡಿದ್ರು ಅವರು, ಓಕೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ ಡಿವಿಷನ್ ಅನ್ನ ನೋಡ್ಕೊಳ್ಳಿ. ಟ್ಯಾಕ್ಸಸ್, ಓಕೆ ಸಾರಿ ಎಕನಾಮಿ ನೋಡ್ಕೊಳ್ಳಿ. ಎಕನಾಮಿಯಲ್ಲಿ ಪೋರ್ಟ್ಸ್ ನೋಡ್ಕೊಳ್ಳಿ, ಟ್ಯಾಕ್ಸಸ್ ನೋಡ್ಕೊಳ್ಳಿ, ರೈಟ್? ಅವುಗಳನ್ನ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ. ಆಮೇಲೆ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಎಕ್ಸಾಮ್ಸ್ ಅನ್ನ ಕೇಳ್ಬೋದು, ಹೇಳಿದಿಲ್ಲ, ಡಿಪಾರ್ಟ್ಮೆಂಟ್ಸ್ ಅನ್ನ ನೋಡ್ಕೊಳ್ಳಿ, ರೈಟ್? ಅದು ಕೂಡ ಕೇಳ್ತಕ್ಕಂಥ ಚಾನ್ಸ್ ಇದೆ, ರೈಟ್? ಹೀಗೆ ಟ್ಯಾಕ್ಸಸ್ ಗಳನ್ನ ಕೇಳ್ತಕ್ಕ ಚಾನ್ಸ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಅಂಡ್ ಲಿಟರರಿ ನಾನು ಕೇಳಿದೆ, ಅದು ಕೂಡ ನೋಡಿ UPSC ಕೂಡ ಮತ್ತೆ ಮೊನ್ನೆ ಕೂಡ ಅದನ್ನ ಕ್ವೆಶನ್ ಅನ್ನ ರಿಪೀಟ್ ಮಾಡ್ಕೊಂಡಿದ್ದಾರೆ, ರೈಟ್? ಕಲ್ಚರಲ್ ಹಿಸ್ಟ್ರಿ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಅಗೇನ್ ಎಕ್ಸಾಮ್ ಅಲ್ಲಿ ಕೂಡ ಮತ್ತೆ ಕೇಳ್ತಕ್ಕಂಥ ಚಾನ್ಸ್ ಕೂಡ ಇದೆ, ರೈಟ್? ಸೊ ಇವೆಲ್ಲವೂ ಕೂಡ ಯಾವಲ್ಲಿ ಡಿಸ್ಕಷನ್ ಮಾಡ್ತೀವಿ ನಾವು? ಫೇಸ್ 1. ಹಾಗಿದ್ರೆ ಫೇಸ್ 2 ಅನ್ನು ನೀವು ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಬ್ರಿಟಿಷ್ ಕರ್ನಾಟಕ, ಬ್ರಿಟಿಷ್ ಇಂಡಿಯಾ, ಇಲ್ಲಿ 3 ನಮ್ಮ ಆಸ್ಪಿರೇಷನ್ಸ್ ಇತ್ತು. ಏನಾಗಿದ್ರೆ ಒಂದು ಸ್ವದೇಶಿ ಮೂವ್ಮೆಂಟ್ ಅಂತ ಒಂದು ಆಸ್ಪಿರೇಷನ್, ಅಥವಾ ನಮ್ಮ ಸೆಲ್ಫ್ ಗವರ್ನಮೆಂಟ್. ಇನ್ನೊಂದು ಆಸ್ಪಿರೇಷನ್ ಸೆಲ್ಫ್ ಮೂವ್ಮೆಂಟ್ ಅಥವಾ ಸೆಲ್ಫ್ ಗವರ್ನಮೆಂಟ್ ಬೇಕು ಅಂತ, ನಮಗೆ ಫ್ರೀಡಮ್ ಬೇಕು, ಅದನ್ನ ನ್ಯಾಷನಲ್ ಮೂವ್ಮೆಂಟ್ ಅಂತ ಹೇಳಿ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಹಾಗಿದ್ರೆ ಓಕೆ ನ್ಯಾಷನಲ್ ಮೂವ್ಮೆಂಟ್ ಅನ್ನ ಮಾಡ್ಕೊಂಡ ನಂತರ ಇನ್ನೊಂದು ಯಾವ್ದಪ್ಪ ಆಗಿದ್ರೆ ಕರ್ನಾಟಕ ಅಂತ ಬಂದ್ರೆ ಯು ಕ್ಯಾನ್ ಆಡ್ ದಿ ಒನ್ ಮೋರ್ ಥಿಂಗ್, ದಟ್ ಈಸ್ ಯೂನಿಫಿಕೇಶನ್ ಆಫ್ ಕರ್ನಾಟಕ, ರೈಟ್? ಇದನ್ನ 3 ತರ ಡಿವೈಡ್ ಮಾಡ್ಕೊಳ್ಳಿ. ಒಂದು ಪ್ರೀ ಇಂಡಿಪೆಂಡೆನ್ಸ್, ಆಮೇಲೆ ಇನ್ನೊಂದು ಪೋಸ್ಟ್ ಇಂಡಿಪೆಂಡೆನ್ಸ್. ಪೋಸ್ಟ್ ಇಂಡಿಪೆಂಡೆನ್ಸ್ ಅನ್ನ ಮತ್ತೆ ಬಿಫೋರ್ ದೇವರಾಜ್ ಅರಸ್ ಮಾಡ್ಕೊಳ್ಬೇಕಾದ ನಡೀತದ, ಬಿಫೋರ್ ದೇವರಾಜ್ ಅರಸ್, ಆಫ್ಟರ್ ದೇವರಾಜ್ ಅರಸ್ ಅಂತ ಹೇಳಿ ಯು ಕ್ಯಾನ್ ಡಿವೈಡ್, ರೈಟ್? ಹೆಂಗೆ ಪ್ರೀ ಗಾಂಧಿಯನ್ ಅಂತ ಮಾಡ್ಕೊಳ್ತೀರ ಆತರ, ಅಥವಾ ಗಾಂಧಿಯನ್ ಸಾರಿ ಆತರ ಡಿವೈಡ್ ಮಾಡ್ಕೋಬಹುದು, ಓಕೆ ಫೈನ್. ಅಂಡ್ ಆಫ್ಟರ್ ದಟ್ ಫೇಸ್ 2 ಆದ ನಂತರ ಫೇಸ್ 3 ಪೋಸ್ಟ್ ಇಂಡಿಪೆಂಡೆನ್ಸ್ ಏನೇನಾಗಿದೆ, ಅದು ಎಕನಾಮಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ರೈಟ್? ಅವು ಏನೇನು ಇಂಪಾರ್ಟೆಂಟ್ ಇದೆ, ಸೊ ವಿ ವಿಲ್ ಡಿಸ್ಕಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಕ್ಲಿಯರ್ ಆಗಿ ಒಂದು ಬೇಸಿಕ್ ಕ್ಲಾರಿಟಿ ಸಿಕ್ತು ಅನ್ಕೋತೀನಲ್ಲ? ಎಸ್ ಆರ್ ನೋ? ಅಂಡರ್ಸ್ಟುಡ್, ರೈಟ್? ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಎಸ್ ಆರ್ ನೋ? ಕ್ಲಾರಿಟಿ ಸಿಕ್ಕಿದೆಯಾ? Yes. Yes, very good. Nice.
ಉಳಿದವರು ಓಕೆ ಓಕೆ ವಿಲ್ ಡಿಸ್ಕಸ್. ಇದು ಮುಗಿತಿದ್ದಂಗೆ ಹೇಳ್ತೀನಿ ನಿಮ್ಗೆ ಏನೇನಿದೆ ಅದು ಡಿಪಾರ್ಟ್ಮೆಂಟು ಸ್ಕೀಮ್ಸ್. ಓಕೆ ವಿ ವಿಲ್ ಕವರ್. ಅರ್ಥ ಆಯ್ತಲ್ವಾ? ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಲ್ವಾ? ಯೂಸ್ ಅಷ್ಟೇ. ಅದೇ ನಿಮ್ಮಿಂದ ಎಷ್ಟು ನಿಮ್ಮಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ ಅಷ್ಟು ನಾವು ಬರ್ತೀವಿ. ಐ ಹೋಪ್ ಹೌ ಯು ಆರ್ ಫೀಲಿಂಗ್ ನಾವು ಕರ್ನಾಟಕ ಹಿಸ್ಟ್ರಿ. ನಾವು ಹೌ ಯು ಆರ್ ಫೀಲಿಂಗ್ ಅಬೌಟ್ ಕರ್ನಾಟಕ ಹಿಸ್ಟ್ರಿ? ಈಸಿ ಆರ್ ಡಿಫಿಕಲ್ಟ್? ಡಿಫಿಕಲ್ಟ್ ಅಂದ್ರೆ ಜಾಸ್ತಿ ಓದ್ಬೇಕು, ಅದು ಮಾತ್ರ ಪಕ್ಕ. ಈಸಿ ಇದೆ ಬಟ್ ಅದೇ ಓದ್ಬೇಕಷ್ಟೇ. ಎಸ್, ಅರ್ಥ ಆಯ್ತು ಅನ್ಕೋತೀನಲ್ಲ. ಈಸಿ ಇದೆ ಅಲ್ವಾ? यस अरे बात करो भाई. हेलो 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 1 2 3 1 2 3 हेलो ಇದೀರಾ? ಮಾತಾಡ್ರಿ, ಈಸಿ ಇದೆ ತಾನೆ. ಒಂದು ಬರ್ಡ್ ಐ ಸಿಕ್ತು ಅನ್ಕೋತೀನಿ ನಾನು. ಎಸ್ ಆರ್ ನೋ? ಬರ್ಡ್ ಐ ಸಿಕ್ತಾ? ಎಸ್ ದರ್ಶನ್, ಯಾ ಯಾಕೆ ಉಳಿದವರು? ಯಾ ಅದೇ ಹೇಳೋದು. ಇಲ್ಲಿ ನಮಗೆ ಬೇಕಾಗಿರೋದು ನಾಟ್ ಟು ಕಮಾಂಡ್ ಆನ್ ದ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ರೈಟ್, ಅದನ್ನ ಹೇಗೆ ಹೌ ಯು ಕ್ಯಾನ್ ಅಪ್ರೋಚ್. ಅರ್ಥ? ಅದೇ ಹೇಳಿದೆ, ನಿಮ್ಮ ಕಾಂಪಿಟೇಟರು ಒಂದಿನದಲ್ಲಿ ಕರ್ನಾಟಕ ಹಿಸ್ಟ್ರಿ ಓದ್ತಾ ಇದ್ದಾರೆ, ನೀವು 4 ದಿನ ತಗೋತಾ ಇದ್ದೀರಿ ಅಂದ್ರೆ ಅಗೇನ್ ನಿಮ್ಮ ಪ್ರೊಡಕ್ಟಿವಿಟಿ 0. ನೀವೇನ್ ಮಾಡ್ಬೇಕಾಗಿದ್ರೆ ಗಿವನ್ ಅಷ್ಟು ಬೇಗ ರಿವಿಷನ್ ಆಗ್ಬೇಕು ಅಂದ್ರೆ ಎಸ್ ಫಸ್ಟ್ ಬ್ಲೂ ಪ್ರಿಂಟ್ ಇರ್ಬೇಕು. ಅರ್ಥ ಆಯ್ತಾ? I hope you have understood, right? Understood or not? Understood, right? Bega, yes or no? Yes. ಆ ತರ ಯಾವುದೂ ಇಲ್ಲ ನನ್ನ ಹತ್ರ, ರೈಟ್. ಬಟ್ ಅದೇ ನಾನೇ ಸುಮ್ಮನೆ ಬರೆದು ಕೊಡ್ಬೇಕಷ್ಟೇ. ಈಗ ನೀವು ಕೇಳ್ತೀರಿ ಅಂದ್ರೆ, ಬಟ್ ಅದರ ಐ ಡೋಂಟ್ ಹ್ಯಾವ್ ಎನಿ ನೋಟ್ಸ್ ಅಂಡ್ ಆಲ್. ನಾನು ಫಾಲೋ ಮಾಡೋದೇ ಸೂರ್ಯನಾಥ್ ಕಾಮತ್ ಬುಕ್. ಅರ್ಥ ಆಯ್ತಾ? ಸೊ ಸೂರ್ಯನಾಥ್ ಕಾಮತ್ ಬುಕ್ ಇದೆ ನನ್ನ ಹತ್ರ ಅಷ್ಟೇ, ರೈಟ್. ಬಟ್ ಪಾಸಿಬಲ್ ಆದ್ರೆ ವಿ ಡೂ, ವಿಲ್ ಸಿ. ಓಕೆ, ನೋಡುವ ಏನಾಗ್ತದ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಹಿಸ್ಟ್ರಿ ಕಂಟಿನ್ಯೂ ಮಾಡ್ಲಾ ಸಾಕ? ಸೊ ಇಫ್ ಯು ನೀಡ್ ಆಲ್ ದೀಸ್ ಎಕ್ಸ್ಪ್ಲನೇಷನ್, ಓಕೆ, ಕ್ಲಾಸ್ ಕಂಟಿನ್ಯೂ ಮಾಡ್ಲಾ ಅಥವಾ ಎನಫ್ ಸಾಕ? ಒಂದು ಓವರ್ ವ್ಯೂ ಹಾಕೊಂಡಿದ್ರೆ ನೀವು ಓದ್ಕೋಬಹುದಾ ಬೇಗ? ಸೊ ಹಂಗೇನಾದ್ರೆ ಸರಿ, ಇಲ್ಲ ನಾಳೆ ಐ ಆಮ್ ಕಮ್ ಅಪ್ ವಿತ್ ದ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ನಾಳೆ ಬೇರೆ ಸಬ್ಜೆಕ್ಟ್ ತಗೊಂಡ್ಬರ್ತೀನಿ. ಸಾಧ್ಯ ಆದ್ರೆ ಎಕನಾಮಿಕ್ ಸರ್ವೆ ತಗೊಂಡ್ಬರ್ತೀನಿ. ಅಲ್ಲಿ ಎಕನಾಮಿಯನ್ನ ಬೇಸಿಕ್ಸ್ ಹೇಳಿ ಎಕನಾಮಿಕ್ ಸರ್ವೆ ಲಿಂಕ್ ಮಾಡ್ತಾ ಹೋಗ್ತೀನಿ.
ಎಸ್ ಓಕೆ ಓಕೆ ಎಸ್ ಫೈನ್ ಫೈನ್. ಸೊ ಇದು ಮುಗಿತಿದಂಗೆ ಕರ್ನಾಟಕ ಅದನ್ನ ತಗೊಂಡ್ಬರ್ತೀನಿ. ರೈಟ್. ಎಸ್ ಯಾ ಶೋರ್ ಶೋರ್ ಐ ವಿಲ್ ಡೂ. ಓಕೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಯೂಸ್ ಮಾಡ್ಕೊಂಡು ನಿಮ್ಮ ತಂದೆ ತಾಯಿ ಹೆಸರನ್ನ, ನಿಮ್ಮ ಹೆಸರನ್ನ ಮತ್ತು ನಮ್ಮ ಗುರೂಜಿ ಹೆಸರನ್ನ ರೋಷನ್ ಕರು, ರೋಷನ್. ಓಕೆ ನಾ ಈ ರೋಷನ್ ಇದೆಲ್ಲ ಸ್ಕೀಮು. ರೈಟ್, ಥ್ಯಾಂಕ್ ಯು ಅಂಡ್ ವಿಲ್ ಕಂಟಿನ್ಯೂ ನಾಳೆ. ಯಾ ಅದೇ ಒಂದೇ ದಿನ ಮುಗೀತದೆ ನಾಳೆ. ಜಸ್ಟ್ ಓಕೆ ಇದನ್ನ ನಾಳೆ ಅಗೇನ್ ಹೇಳ್ತಾ ಇದ್ದೀನಿ, ನಾಳೆ ಅರ್ಥ ಆಗ್ಬೇಕು ಬೇಗ ಅಂತಂದ್ರೆ ಇವತ್ತು ನಾನು ಏನು ಹೇಳಿದೀನಲ್ಲ ಅದನ್ನ ಚೆನ್ನಾಗಿ ಕೂತ್ಕೊಂಡು ನೋಟ್ಸ್ ಮಾಡಿ, ಚೆನ್ನಾಗಿ ನೋಟ್ಸ್ ಮಾಡಿ. ಇದನ್ನ ನಾಳೆ ಏನ್ ಮಾಡ್ತೀನಿ, ಜಸ್ಟ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಅರ್ಥ ಇದೆ? ಈಸಿ ಇದೆ, ಟ್ರಸ್ಟ್ ಮೀ. ಹಾರ್ಡ್ಲಿ ಒಂದು ದಿನ ಸಾಕು ಇದನ್ನು ಓದೋದಕ್ಕೆ. ಓಕೆ ನಾಳೆ ಗೊತ್ತಾಗ್ತದ. ಫಸ್ಟ್ ಅದು ಬೇಗ ತಲೆಗೆ ಹೋಗ್ಬೇಕಂದ್ರೆ ಇದು ಎಲ್ಲ ಗೊತ್ತಿರ್ಬೇಕು. ಓಕೆ ಥ್ಯಾಂಕ್ ಯು ಅಂಡ್ ಚೆನ್ನಾಗಿ ಓದಿ, ಒಳ್ಳೇದಾಗ್ಲಿ. ಓಕೆ ಥ್ಯಾಂಕ್ ಯು.